ಸ್ನೇಹಿತರೆ, ಇಂದು ಮತ್ತು ನಾಳೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ 2 ದಿವಸದ ಕಾರ್ಯಕ್ರಮವನ್ನು ಈ ಸಂಸ್ಥೆಯ ಅವಿಭಾಜ್ಯ ಅಂಗವೇ ಆಗಿರುವ ಒಂದು ಕುಟುಂಬ ಶ್ರೀ ಪತ್ತಿ ಆದಿನಾರಾಯಣಯ್ಯ ಮತ್ತು ಶ್ರೀಮತಿ ರಾಮಲಕ್ಷ್ಮಮ್ಮ ಅವರ ಮಕ್ಕಳ ಶ್ರೀ ಪತ್ತಿ ಕುಟುಂಬದ 4ನೇ ಮಗ ಶ್ರೀ ಪತ್ತಿ ಶ್ರೀಧರ್ ಮತ್ತು ಶಾಂತಾ ಶ್ರೀಧರ್ ಅವರು ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದ್ದಾರೆ. ಪತ್ತಿ ಶ್ರೀಧರ ಮತ್ತು ಅವರ ಧರ್ಮಪತ್ನಿಯವರ ವಿಚಾರದಲ್ಲಿ ಈಗಾಗಲೇ ಇಲ್ಲಿ ನೆರೆದಿರುವ ಅನೇಕರಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಆದರೂ ಈ ಒಂದು ವಿಶೇಷ ಸಂದರ್ಭದಲ್ಲಿ ಆ ಇಡೀ ಕುಟುಂಬವನ್ನು ಅತ್ಯಂತ ನಮ್ರತೆಯಿಂದ ಕೃತಜ್ಞತೆಯಿಂದ ಸ್ಮರಿಸಬೇಕಾದ್ದು ಈ ಸಂಸ್ಥೆಯ ಕರ್ತವ್ಯ. ಈ ಸಂಸ್ಥೆಯಿಂದ ಪ್ರಯೋಜನ ಪಡಿತಿರ್ತಕ್ಕಂತಹ ತಮ್ಮೆಲ್ಲರ ಕರ್ತವ್ಯ ಹಾಗೂ ನನ್ನ ವೈಯಕ್ತಿಕ ಕರ್ತವ್ಯ ಕೂಡ. ಈ ಸಂಸ್ಥೆಯನ್ನು ಸುಮಾರು ಅನೇಕ ದಶಕಗಳಿಂದ ಇಲ್ಲಿ ನೆರೆದಿರುವ ತಮ್ಮೆಲ್ಲರಲ್ಲಿ ಅನೇಕರು ನೋಡಿದ್ದೀರಿ. ಅಂದಿಗೂ ಇಂದಿಗೂ ಕಾರ್ಯಕ್ರಮದ ಗುಣಮಟ್ಟದಲ್ಲಾಗಲಿ ವ್ಯವಸ್ಥೆಯಲ್ಲಾಗಲಿ ನೀವು ಶ್ರೇಯಸ್ಸನ್ನು ಕಂಡಿದ್ದರೆ ಈ ಎಲ್ಲ ಶ್ರೇಯಸ್ಸಿಗೂ ಕಾರಣಕರ್ತರು ಅಂತ ಹೇಳಿದರೆ ತಪ್ಪಾಗಲಾರದು. ಅದು ಶ್ರೀ ಪತ್ತಿ ಶ್ರೀಧರ ಮತ್ತು ಶಾಂತಾ ಶ್ರೀಧರ ಅವರ ಕುಟುಂಬ. ಈ ಸಂಸ್ಥೆಯ ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅನೇಕ ಪರೀಕ್ಷಾ ಸಮಯಗಳು ಬರ್ತವೆ, ಸಂಕಟಗಳು ಬರ್ತವೆ. ಆಗೆಲ್ಲ ನಾನಿದ್ದೇನೆ ನಿಮ್ಮೊಟ್ಟಿಗೆ ಅಂತ ಹೇಳಿ ನಮ್ಮನ್ನು ಅವರ ಕುಟುಂಬದ ಅವಿಭಾಜ್ಯ ಅಂಗವಾಗಿ ಸ್ವೀಕರಿಸಿ ನಮ್ಮನ್ನೆಲ್ಲ ಅವರು ಹೊತ್ತುಕೊಂಡು ತಿರುಗಿ ನಮ್ಮನ್ನು ಸಂಕಟದಿಂದ ಪಾರು ಮಾಡಿದ್ದಾರೆ. ಈ ಸಂಕಟದಿಂದ ಪಾರಾಗುವುದರ ಅನುಭವದ ಗೊತ್ತಿರೋರಿಗೇ ಗೊತ್ತಾಗುತ್ತೆ. ಈ ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕ ಕೆಲಸದಲ್ಲಿ ಹಿತೈಷಿಗಳು, ದಾನಿಗಳು ದಿಟುಕು ಪ್ರಾತಸ್ಮರಣೀಯರು. ಮೇಲಾಗಿ ಪತ್ತಿ ಶ್ರೀಧರ ಅವರು ತಮ್ಮ ಹೆಸರಿನಲ್ಲಿ ನಾನು ಉಳಿಸ್ಬೇಕು ಅಂತ ಏನೂ ಮಾಡೋದಿಲ್ಲ. ಅಲ್ಲಿ ಕೂಡ ಅವರು ಮೌಲ್ಯವನ್ನು ಇಟ್ಟು ಮಾಡ್ತಾ ಇದ್ದಾರೆ. ಅದು ಅವರ ತಂದೆ ತಾಯಿಯ ಹೆಸರನ್ನು ಉಳಿಸಬೇಕು, ಸಮಾಜದಲ್ಲಿ ಸಂಸ್ಕೃತಿ ನೆಲೆಗೊಳ್ಳಬೇಕು, ಮೌಲ್ಯಗಳಿರಬೇಕು. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಕುಟುಂಬದಿಂದ ನೆರವು ಸಿಕ್ಕಿದೆ. ಅನೇಕ ಆಸ್ಪತ್ರೆಗಳಿಗೆ, ಮಕ್ಕಳಿಗೆ, ವೃದ್ಧರಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಈ ಭಗವತ್ ಕೃಪೆಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರುವ ಪತ್ತಿ ಕುಟುಂಬಕ್ಕೆ ಸಕಲ ಶ್ರೇಯಸ್ಸು ಲಭಿಸಲಿ ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಇಂದು ಮತ್ತು ನಾಳೆಯ ಉಪನ್ಯಾಸವನ್ನು ನೀಡಲು ಮತ್ತೋರ್ವ ಪ್ರತಿಭಾನ್ವಿತ ವ್ಯಕ್ತಿ ಡಾಕ್ಟರ್ KP ಪುತ್ತೂರಾಯ ಅವರು ಈ ವೇದಿಕೆಗೆ ಸುಪರಿಚಿತರೇ ಆಗಿದ್ದಾರೆ. ಅವರ ಪ್ರತಿಭೆ, ಅವರ ವೃತ್ತಿಯಲ್ಲಿ ಅವರು ಸಾಧಿಸಿರುವ ಸಾಧನೆ ಹಾಗೂ ಆ ವೃತ್ತಿಯಿಂದ ಮಾಡಿರುವ ಸಾಧನೆಗೆ ಎಲ್ಲೆಷ್ಟು ಕಡಿಮೆ ಇಲ್ಲದಂತೆ ಅವರ ಪ್ರವೃತ್ತಿ ಮಾರ್ಗದಲ್ಲಿಯೂ ಅವರು ಮಾಡಿ ತೋರುತ್ತಿರುವ ಸಾಧನೆ ಸಮಾಜಕ್ಕೆ ಮತ್ತು ಅವರ ಸ್ನೇಹ ವೃಂದಕ್ಕೆ ನೀಡುತ್ತಿರುವ ಮಾರ್ಗದರ್ಶನ ದಿಟಕ್ಕೂ ಕೂಡ ಇದು ಅನನ್ಯ ಅಂತ ತಿಳಿತೇನೆ. ಹೊಸಬರು
ಯಾರಾದರೂ ಇಲ್ಲಿ ಬಂದು ಸೇರಿದರೆ ಉಪನ್ಯಾಸಕರ ಪರಿಚಯದ ಒಂದು ಸಂಕ್ಷಿಪ್ತ ನೋಟವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. 63ರಲ್ಲಿ ಫಿಲೋಮಿನಾ ಕಾಲೇಜು ಪುತ್ತೂರಿನಿಂದ BSc ಡಿಗ್ರಿ, 68ರಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜಿಂದ ಶರೀರ ಕ್ರಿಯಾಶಾಸ್ತ್ರದಲ್ಲಿ ಪ್ರಥಮ ದರ್ಜೆಯಲ್ಲಿ ಮಾಸ್ಟರ್ಸ್ ಡಿಗ್ರಿ, 79ರಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದ ಚಿನ್ನದ ಪದಕ PhD ಡಿಗ್ರಿ, 2000ರಲ್ಲಿ ದೆಹಲಿಯ ನ್ಯಾಷನಲ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸ್ನಿಂದ ಸದಸ್ಯತ್ವ. ಹಾಗೆ ವೃತ್ತಿಯಿಂದ ವಿವಿಧ ಮೆಡಿಕಲ್, ಡೆಂಟಲ್ ಮತ್ತು ನರ್ಸಿಂಗ್ ಕಾಲೇಜುಗಳಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಸುಮಾರು 40 ವರ್ಷಗಳ ಕಾಲ ಶರೀರ ಕ್ರಿಯಾಶಾಸ್ತ್ರವನ್ನು ಬೋಧಿಸಿದ್ದಾರೆ. 28 ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ತಜ್ಞರಾಗಿ ಹಲವಾರು ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ನಿಕಾಯಗಳ ಮಂಡಳಿಗಳ ಹಾಗೂ ಕಮಿಷನ್ಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಪ್ರವೃತ್ತಿಯಿಂದ ಎಲ್ಲರ ನೆಚ್ಚುಮೆಚ್ಚಿನ ವಾಗ್ಮಿಗಳು. ಇವರ ವಾಂಗ್ಮಯತೆ ಆಕಾಶವಾಣಿ, ಜ್ಞಾನವಾಣಿ, ವಿವಿಧ TV ಚಾನೆಲ್ಗಳಲ್ಲಿ ನೂರಾರು ಬಾರಿ ಜನಪ್ರಿಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕಿರುತೆರೆ ಖ್ಯಾತಿಯ ಹರಟೆ ಹಾಸ್ಯ ಕಲಾವಿದರು. ಇದುವರೆಗೆ 1000ಕ್ಕೂ ಮಿಕ್ಕಿ ಸಭೆ ಸಮಾರಂಭಗಳಲ್ಲಿ ತಿಳಿಹಾಸ್ಯದೊಂದಿಗೆ ಭಾಷಣ, ಉಪನ್ಯಾಸ, ಪ್ರವಚನಗಳನ್ನು ನೀಡಿದ್ದಾರೆ. ಸುಮಾರು 12 ಜನಪ್ರಿಯ ಪುಸ್ತಕ. ಈ ಕೃತಿಗಳ 32,000 ಪ್ರತಿಗಳು ಈಗಾಗಲೇ ಓದುಗರ ಕೈ ಸೇರಿದೆ. ಇಷ್ಟು ಪ್ರತಿಭಾನ್ವಿತ ವ್ಯಕ್ತಿಗೆ ಸಮಾಜ ಕೂಡ ಗುರುತಿಸದೆ ಹಿಂದೆ ಬಿದ್ದಿಲ್ಲ. ಆರ್ಯಭಟ ಪ್ರಶಸ್ತಿ, ML ಗುಪ್ತಾ ಪ್ರಶಸ್ತಿ, ಮೇಜರ್ ಜನರಲ್ ಭಾಟಿಯಾ ಪ್ರಶಸ್ತಿ, ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ, ಹೀಗೆ ಇತ್ಯಾದಿ. ಸುಮಾರು 14 ಗೌರವಗಳು ಸಂದಿವೆ. ಸ್ನೇಹ ಸಿಂಹ, ವಿಪ್ರರತ್ನ, ಸಮಾಜ ಧುರೀಣ, ವಾಕ್ವಿಶಾರದ ಇತ್ಯಾದಿ. ಸಾಂಸಾರಿಕವಾಗಿ ಮಕ್ಕಳು ಮರಿಮಕ್ಕಳೊಂದಿಗೆ ವಿದ್ಯಾವಂತ ಸುಸಂಸ್ಕೃತ ಕುಟುಂಬ. ಹೀಗೆ ಎಲ್ಲ ದಿಕ್ಕಿನಿಂದಲೂ ಕೂಡ ಓರ್ವ ಆದರ್ಶ ವ್ಯಕ್ತಿಯಾಗಿ ನಮ್ಮ ಮುಂದೆ ಇದ್ದಾರೆ ಡಾಕ್ಟರ್ KP ಪುತ್ತೂರಾಯ ಅವರು. ಅವರಿಗೆ ಈ ಉಪನ್ಯಾಸವನ್ನು ಪ್ರಾಯೋಜಿಸಿರುವ ಪತಿ ಕುಟುಂಬದ ಪರವಾಗಿ, ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಬದುಕುವ ಕಲೆ ಅನ್ನುವ ವಿಚಾರದ ಮೇಲೆ, ನಾಳೆ ಮಾತಿನ ಬೆಲೆ, ಮಾತನಾಡುವ ಕಲೆ ಅನ್ನುವ ವಿಚಾರದ ಮೇಲೆ ತಮ್ಮ ಚಿಂತನೆಯನ್ನು ಹಂಚಿಕೊಳ್ಳಿದ್ದಾರೆ. ಬದುಕು ಕಲೆ ಎನ್ನುವುದು ಅನೇಕ ರೀತಿಯಿಂದ ವಿದಿತವಾಗಿರುತ್ತೆ. ಬನ್ನಿ ಕೇಳೋಣ ಪುತ್ತೂರಾಯರಿಂದ ಬದುಕುವ ಕಲೆಯನ್ನು. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ನೆರೆದಿರ್ತಕ್ಕಂಥ ಎಲ್ಲ ಸಜ್ಜನ ಸಹೃದಯ ಬಂಧುಗಳೇ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಯಾವತ್ತೂ ಒಂದು ಮಾತನ್ನು ಹೇಳ್ತಾ ಇದ್ದರು. ಅಲ್ಲಿ ಈಗಿನ ಕೆಲವು ಮಕ್ಕಳಿಗೆ ಮಹಾತ್ಮ ಗಾಂಧಿ ಅಂದರೆ ಯಾರದು ಗೊತ್ತಿಲ್ಲ. ನಾನೊಂದು ಮೊನ್ನೆ ಮಗುವನ್ನು ಕೇಳಿದೆ, ಸಣ್ಣ ಮಗು 5 ವರ್ಷದ್ದು, ಗಾಂಧಿ ಗೊತ್ತೇನಮ್ಮ? ಗೊತ್ತು ಅಂಕಲ್. ಯಾರು? ಪೂಜಾ ಗಾಂಧಿ. ಇದು ನಮ್ಮ ದುರಂತ. ಇರಲಿ, ಅವರೊಂದು ಮಾತು ಹೇಳ್ತಾ ಇದ್ರು ಯಾವಾಗಲೂ, ಅದೇನೆಂದರೆ ಎಲ್ಲ ಸಂಸ್ಕೃತಿಗಳನ್ನು ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಅಂತ. ಲವ್ ಆಲ್ ಕಲ್ಚರ್ಸ್ ಬಟ್ ಲಿವ್ ಇನ್ ಯುವರ್ ಕಲ್ಚರ್. ದಟ್ ವಾಸ್ ಹಿಸ್ ಮೆಸೇಜ್. ಅಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 4 ಸುಂದರವಾದ ಸೂತ್ರಗಳಿವೆ. ನಮಗೆಲ್ಲರಿಗೂ ಅನ್ವಯವಾಗುವ, ಅಳವಡಿಸಲೇಬೇಕಾದ 4 ಸೂತ್ರಗಳಿವೆ. ಸುಂದರವಾದ ಸೂತ್ರಗಳು. ಸೂತ್ರ 1 ಹೇಳುತ್ತೆ, ಅಪ್ಪ ಯಾವಾಗಲೂ ಯಾರಿಗಾದರೂ ಏನಾದರೂ ಒಂದು ಉಪಕಾರವನ್ನು ಮಾಡುತ್ತಲೇ ಇರಬೇಕು ನೀನು. ಯಾಕೆಂದರೆ ಅದು ಪರೋಪಕಾರ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಅದು ನೀನು ಮಾಡಲೇಬೇಕು ಅಂತ. ಯಾಕಂದ್ರೆ ನಿನಗಿಂತ ಉಳಿದವ್ರು ಮಾಡಿದಾರಲ್ಲ, ಅದನ್ನು ಮರ್ತು ಬಿಡ್ತೇವೆ ನಾವು ಇಲ್ಲಿ ಕೂತಿದ್ದೇವೆ, ಈ ಬಿಲ್ಡಿಂಗು, ಈ ಫ್ಯಾನ್, ಇದರಲ್ಲಿ ನಮ್ದು ಏನಿದೆ ಎಲ್ಲ ಇನ್ನೊಬ್ಬರು ಮಾಡಿಕೊಟ್ಟಿದ್ದಲ್ವ. ಎಲ್ಲ ಹಿಡಿದು ನಮ್ಮ ಬಟ್ಟೆಯಿಂದ ಹಿಡಿದು ಬೇಜಿ ಕುಡಿದು ನಮ್ದು ಏನು ಇಲ್ವೇ ಇಲ್ಲ ಕೆಲಸ. ಪರೋಪಕಾರವನ್ನು ಮಾಡಬೇಕು. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವ,
ಪರೋಪಕಾರಾಯ ವಹಂತಿ ನದ್ಯ. ಒಂದು ಮರ ತಾನು ಕೊಟ್ಟ ಹಣ್ಣನ್ನು ಯಾವತ್ತೂ ಅದು ತಿನ್ನಲೇ ಇಲ್ಲ. ಹುಲ್ಲನ್ನು ತಿಂದು ಹಾಲನ್ನು ಕುಡಿದ ಹಸು ಆ ಹಾಲನ್ನು ತಾನೆಂದು ಕುಡಿದಿಲ್ಲ. ಆ ಹಾಲಿಗೆ ಅದು ನೀರು ಬೆರೆಸಿಲ್ಲ. 1 ಲೀಟರ್ ಹಾಲಿಗೆ 2 ನೀರು ಬೆರೆಸಿದ್ರು ನಾವೇ. ಇದು ಪರೋಪಕಾರ. ಅದನ್ನು ಮಾಡ್ತಾನೆ ಇರಬೇಕು. ಸೂತ್ರ 2 ಹೇಳುತ್ತೆ, ನೀನು ಏನಾದರೂ ಉಪಕಾರ ಮಾಡಿದರೆ ಮಾಡಿದ ಪರೋಪಕಾರವನ್ನು ಮರೆತು ಬಿಡು. ಎಂಥ ಅದ್ಭುತವಾದ ಕಲ್ಪನೆ. ವೆನ್ ಎವರ್ ಯು ಹೆಲ್ಪ್ ಸಂಬಡಿ, ಜಸ್ಟ್ ಫಾರ್ಗೆಟ್ ಇಟ್, ಡೋಂಟ್ ರಿಮೆಂಬರ್ ಇಟ್. If you remember, it means that you expect in turn for the help that you have done, and then it becomes a business. ಇಂಥ ಮಾತು ನೋಡಿ. ಮಾಡಿದ ಉಪಕಾರವನ್ನು ಮರೆತು ಬಿಡು. ಅದನ್ನು ನೆನಪಿಟ್ಟುಕೊಂಡ್ರೆ ಅರ್ಥ ನೀನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಏನೋ ಅಪೇಕ್ಷಿಸ್ತಾ ಇದೆಯಾ ಅಂತ ಅರ್ಥ. ಅದರ ವೈ ಶುಡ್ ಯು ರಿಮೆಂಬರ್ ಇಟ್. ಆಗ ಅದು ವ್ಯಾಪಾರ ಆಗುತ್ತೆ, ವ್ಯವಹಾರ ಆಗುತ್ತೆ, ಉಪಕಾರ ಆಗೋಲ್ಲ. 2ನೇ ಸೂತ್ರ. ಆದರೆ 3ನೇ ಸೂತ್ರ ಹೇಳುತ್ತೆ ಅದ್ಭುತವಾಗಿದ್ದು, ನೀನು ಮಾಡಿದ ಉಪಕಾರವನ್ನು ಮರೆತು ಬಿಡು, ಆದರೆ ನೀನು ಇತರರಿಂದ ಪಡೆದ ಉಪಕಾರವನ್ನು ಮರಿಬೇಡ. Whenever you help somebody, just forget it. But when someone helps you, never forget it. ದಯವಿಟ್ಟು ಮರಿಬೇಡ. ಯಾಕಂದರೆ ಮರೆತರೆ ಅದು ಅನ್ಗ್ರೇಟ್ಫುಲ್ನೆಸ್. ಅನ್ಗ್ರೇಟ್ಫುಲ್ನೆಸ್ ಇಸ್ ಅನ್ಪಾರ್ಡನೇಬಲ್. ಕೃತಜ್ಞಸ್ಯ ನಾಸ್ತಿ ನಿಷ್ಕೃತಿ ಅಂತ. ದೊಡ್ಡ ಪಾಪಗಳಲ್ಲಿ ಕೃತಜ್ಞತೆ ಅನ್ನೋದು ಉಂಟಲ್ಲ, ಮಹಾದೊಡ್ಡ ಪಾಪ ಅಂತೆ. ದುಃಖದಿಂದ ಹೇಳಬೇಕು, ನಾವು ಇವತ್ತು 10 ತಿಂಗಳು ಹೆತ್ತು ಸಾಕಿ ಸಲಹಿದ ಹೆತ್ತವರನ್ನು ಮಕ್ಕಳು ಮರೆತು ಬಿಡ್ತಾರೆ. ಅದು ಸತ್ಯ ಇಲ್ಲದಿದ್ದರೆ ಈ ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗಬೇಕು? ವಿದ್ಯಾರ್ಥಿಗಳು ಗುರುಗಳನ್ನು ಮರೀತಾರೆ, ರಾಜಕಾರಣಿಗಳು ಮತದಾರರನ್ನು ಮರೀತಾರೆ, ಕೆಲಸ ಪಡ್ಕೊಂಡವರು ಕೆಲಸ ಕೊಟ್ಟವರನ್ನು ಮರೀತಾರೆ. ಈ ಸತ್ಯವನ್ನು ರೀತಿ ಪುರಂದರದಾಸ ಹೇಳಿದರು 4 ವರ್ಷಗಳ ಹಿಂದೆ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭಿಕ್ಷ ಕಾಲ. ಧರ್ಮಾತ್ಮರಿಗೆ ನಿರ್ಮೂಲವಾಗುವ ಕಾಲ, ಉಪಕರಿಸಿದವರಿಗೆ ಅಪಕರಿಸುವ ಕಾಲ. ಇದು ಕಲಿಕಾಲ. ಇದು ಈ ಕಾಲ. ಆ 3ನೇ ಸೂತ್ರ ಹೇಳುತ್ತೆ, ಪಡೆದ ಉಪಕಾರವನ್ನು ದಯವಿಟ್ಟು ಮರಿಬೇಡ. 4ನೇ ಸೂತ್ರ ಹೇಳುತ್ತೆ, ಸಾಮಾನ್ಯವಾಗಿ ಉಪಕಾರ ಮಾಡಿದವರಿಗೆ ನಾವು ಪ್ರತ್ಯುಪಕಾರ ಮಾಡಬೇಕು. ಅದು ಸಹಜ ಗುಣವಾದ ಧರ್ಮ. ಒಂದು ವೇಳೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಹೋದರೆ ದಯವಿಟ್ಟು ಇಷ್ಟಾದರೂ ಮಾಡು. ಅದೇನದು? ಮಾಡಿದ ಉಪಕಾರವನ್ನು ಸ್ಮರಿಸಿಕೋ. ಯಾರಾದರೂ ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡರೆ ಸಾಕು, ಆ ಋಣಭಾರದ ಮೊದಲ ಕಂತನ್ನು ಪಾವತಿ ಮಾಡಿದಾಗೆ ಅಂತ ಒಂದು ಕಡೆ ಓದಿದ ನೆನಪು ನನಗೆ. ನಾನು ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ ಯಾಕೆಂದರೆ, ಈ ಒಂದು ವೇದಿಕೆಯನ್ನು, ಒಂದು ಕನಸನ್ನು ಕಂಡ DVG ಅವರು, ಅದನ್ನು ನಿರ್ವಹಿಸುತ್ತಿರುವಂತಹ ರಾಮಸ್ವಾಮಿ, ಈ ಸಿಬ್ಬಂದಿ ವರ್ಗದವರು, ಅದಕ್ಕೆ ಅನುಕೂಲವಾಗಿ ಇಂತಹ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಡ್ತಿರೋಂತಹ ಪತಿಸಿದ್ಧರಂತಹ ಧರ್ಮಾಭಿಮಾನಿಗಳು, ಕಲಾಭಿಮಾನಿಗಳಿಗೆ ನಾವು ಅವರನ್ನು ಮರಿಬಾರದು. ನಾನು ಅವರನ್ನು ಮರೆತಿಲ್ಲ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಮುಖಸ್ತುತಿ ಅಲ್ಲ ಶ್ರೀಧರವರೇ, ಇದು ವಸ್ತುಸ್ಥಿತಿ. ಮುಖಸ್ತುತಿಗೂ ವಸ್ತುಸ್ಥಿತಿಗೂ ವ್ಯತ್ಯಾಸ ಇದೆ. ಮುಖಸ್ತುತಿ ಎಂದರೆ ಯಾರೆಲ್ಲಾದರೂ ಇಲ್ಲದ್ದನ್ನು, ಅವರಿಗೆ ಸಲ್ಲದ್ದನ್ನು ಉತ್ಪ್ರೇಕ್ಷೆಯಾಗಿ ಹೇಳುವುದು. ಅದರ ಹಿಂದೆ ಯಾವುದೋ ಒಂದು ಲೋಭದ ಕೆಟ್ಟ ವಾಸನೆ ಇದೆ. ಅದು ಮುಖಸ್ತುತಿ. ನಾನು ಅದಕ್ಕೆ ಮಾಡಲಿಕ್ಕೆ ಬಂದಿಲ್ಲ. ಆದರೆ ವಸ್ತುಸ್ಥಿತಿ ಅಂದರೆ ಯಾರೆಲ್ಲಾದರೂ ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು, ಅದು ವಸ್ತುಸ್ಥಿತಿ. ನೋಡಿ, ಒಂದು ಒಳ್ಳೆಯ ಮಾತಿದೆ ಸಂಪತ್ತಿನ ವಿಚಾರದಲ್ಲಿ. ಸಂಪತ್ತಿನ ಇತಿಮಿತಿ ಅಂತ ನಾನು ಒಂದು ಕಡೆ ಬರೆದೆ. ಈ ಸಂಪತ್ತು ಅನ್ನೋದು ಎಲ್ರಿಗೂ ಬೇಕು. ಆದರೆ ಸಂಪತ್ತಿಗೆ ಒಂದು ಇತಿಮಿತಿಗಳಿವೆ. ಸಂಪತ್ತಿನಲ್ಲಿ 3 ಹಂತಗಳಿವೆ. ಒಂದು ಗಳಿಕೆ, 2ನೇದು ಉಳಿಕೆ, 3ನೇದು ಬಳಕೆ. ಗಳಿಕೆ, ಉಳಿಕೆ, ಬಳಕೆ ಸರಳವಾದ ಶಬ್ದಗಳು. ಸಂಪತ್ತಿನ ಸಂಪಾದನೆ, ಸಂಪತ್ತಿನ ಸಂಗ್ರಹಣೆ, ಸಂಪತ್ತಿನ ವಿತರಣೆ, ಇವೆಲ್ಲವೂ ಕೂಡ ಸರಿ ಸಮಾನವಾಗಿರಬೇಕು, ಸಮ ಪ್ರಮಾಣದಲ್ಲಿರಬೇಕು. 2ನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಯಾವುದದು? ಸಂಪತ್ತಿನ ಸಂಪಾದನೆ, ಸಂಪತ್ತಿನ ಸಂಗ್ರಹಣೆ, ಸಂಪತ್ತಿನ ವಿತರಣೆ 3 ಕೂಡ ಸಮ ಪ್ರಮಾಣದಲ್ಲಿರಬೇಕು. ಕೆಲವರಿಗೆ ದುಡ್ಡು ಮಾಡೋದು ಒಂದೇ ಕೆಲಸ, ಸಂಪಾದನೆ ಒಂದೇ, ಬೇರೆ ಯೋಚನೆ ಇಲ್ಲ. ದೇ ಆರ್ ಡೂಯಿಂಗ್ ಎ ರಾಂಗ್ ಜಾಬ್. ಕೆಲವರಿಗೆ ಉಳಿಸೋ ಉದ್ದೇಶ ಇಲ್ಲ, ಬಡ್ಡಿ ಲೆಕ್ಕ ಹಾಕಿ ಹಣ ಸಂಗ್ರಹಣೆ ಮಾಡೋದು ಒಂದೇ ಕೆಲಸ, ಮುನ್ನೋರಿಗೆ ಖರ್ಚು ಮಾಡೋದು ಒಂದೇ ಕೆಲಸ. ಇದು 3 ಕೂಡ ತಪ್ಪು. ಆ 3 ಕೂಡ ಸಮ ಪ್ರಮಾಣದಲ್ಲಿರಬೇಕು. ಸಂಪತ್ತಿನ ಸಂಪಾದನೆ ಆಗಲೇಬೇಕು. ಅದನ್ನೇ ಬಿಲ್ ಗೇಟ್ಸ್ ಒಂದು ಕಡೆ ಹೇಳ್ತಾನೆ, ಇಫ್ ಯು ಆರ್ ಬಾರ್ನ್ ಆಸ್ ಎ ಪುವರ್ ಮ್ಯಾನ್, ದಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಆಸ್ ಎ ಪುವರ್ ಮ್ಯಾನ್, ದಟ್ ಇಸ್ ಯುವರ್ ಮಿಸ್ಟೇಕ್ ಅಂತ. ವೆರಿ ಗುಡ್ ಮೆಸೇಜ್. ನಾವು ಸಂಪತ್ತನ್ನು ಸೃಷ್ಟಿ ಮಾಡಬೇಕು, ಇಲ್ಲದ್ರೆ ದೇಶ ಉದ್ಧಾರ ಆಗೋದು ಹೇಗೆ, ಮನೆ ಬೆಳಗೋದು ಹೇಗೆ, ಸಮಾಜ ಉದ್ಧಾರ ಆಗೋದು ಹೇಗೆ?
ಸಂಪತ್ತಿನ ಸಂಪಾದನೆ ಆಗಬೇಕು. ಆದರೆ ಆ ಸಂಪತ್ತಿನ ಸಂಪಾದನೆ ಅದು ನ್ಯಾಯಸಮ್ಮತವಾಗಿರಬೇಕು, ಧರ್ಮಸಮ್ಮತವಾಗಿರಬೇಕು. ಬಹಳ ಮುಖ್ಯವಾಗಿತ್ತು. ಅನ್ನವನ್ನು ಉಣುವಾಗ ಕೇಳು ನೀ, ಅದ ಬೇಯಿಸಿದ ನೀರು ನಿನ್ನ ಬೆವರೆ ಪರರ ಕಣ್ಣೀರೇ ಅಂತ ಒಂದು ಕಡೆ ಕೇಳ್ತಾರೆ ಡಿ ವಿ ಜಿಯವರು. ಅದು ನ್ಯಾಯಸಮ್ಮತವಾಗಿರಬೇಕು. ಪಾಪಿಯ ಹಣ ಪ್ರಾಯಶ್ಚಿತ್ತಂಗಲ್ಲದೆ ಸತ್ಪಾತ್ರರಿಗೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಬಸವಣ್ಣ ಹೇಳ್ತಾರೆ, ಎಲ್ಲರೂ ಹೇಳಿದ್ದಾರೆ. ಸಂಪಾದನೆ ನ್ಯಾಯ ಮಾರ್ಗದಲ್ಲಿ ಆಗಿರಬೇಕು, ಅದು ಒಂದು ಭಾಗ. ಎರಡನೇದು ಸಂಪಾದನೆ ಸಂಗ್ರಹಣೆ. ಎಷ್ಟು ಬೇಕು ಒಂದು ಮನುಷ್ಯನಿಗೆ, ಎಷ್ಟು ಬೇಕು? ಏನು ನನಗೆ ನೀವು ಇಡೀ ಹಾಲ್ ಕೊಟ್ಬಿಡ್ಲೆ ನಾನು ಇಡೀ ಹಾಲಲ್ಲಿ ಮಲ್ಕೊಳ್ಳಿಕ್ಕಾಗತ್ತೆ? ನನಗೆ ನೀವು ಮೂಟೆ ಹಾಕಿ ಕೊಟ್ಟರೆ ಮೂಟೆ ಹಾಕಿ ತಿನ್ಲಿಕ್ಕಾಗತ್ತೆ? ಇಲ್ವಲ್ಲ. ನನಗೆ ಬೇಕಾಯ್ತು ತನ್ನ ಒಂದು 3 ಅಡಿ 6 ಅಡಿ ಜಾಗ ಅಲ್ವಾ. ಸಂಗ್ರಹಣೆ ಎಷ್ಟು ಬೇಕು ಅದನ್ನೇ ದಾಸರು ಒಂದು ಕಡೆ ಹೇಳ್ತಾರೆ, ಯಾರು ಕಳ್ಳ? ಪರರ ವಸ್ತುವನ್ನು ಕದ್ದವನು ಕಳ್ಳ. ಯಾರು ಅತಿ ದೊಡ್ಡ ಕಳ್ಳ? ತನ್ನ ಅವಶ್ಯಕತೆ ಹೆಚ್ಚಾಗಿ ಕೂಡಿಟ್ಟವನು ಮಹಾಕಳ್ಳ. ಕೂಡಿಟ್ರೆ ಏನಾಗುತ್ತೆ ಅನ್ನೋದನ್ನು ಜೇನುನೊಣಗಳನ್ನು ಕೇಳಿ ಹೇಳಬೇಕು. ಅವಳು ಹೇಳ್ತೇವೆ ಪಾಪ, ಕೂಡಿಟ್ಟು ಯಾರು ತಿಂದು ಹೋಗ್ತಾರೆ ಅದನ್ನು. ಅದು ಸಂಗ್ರಹಣೆ ಕೂಡ ಅದು ಇತಿಮಿತಿಯಲ್ಲಿ ಇರಬೇಕು. ಮೂರನೇದು ವಿತರಣೆ. ಒಬ್ಬ ವ್ಯಕ್ತಿ ಎಷ್ಟು ಗಳಿಸಿದ ಅನ್ನೋದು ಮುಖ್ಯವಲ್ಲ, ಅದನ್ನು ಹೇಗೆ ಗಳಿಸಿದ ಅನ್ನೋದು ಮುಖ್ಯ. ಅದಕ್ಕೆ ನಾನು ಹೇಳಿದೆ ನ್ಯಾಯಸಮ್ಮತವಾಗಿರಬೇಕು. ಒಬ್ಬ ವ್ಯಕ್ತಿ ಎಷ್ಟು ಉಳಿಸಿದ ಅನ್ನೋದು ಮುಖ್ಯವಲ್ಲ, ಉಳಿಸಿದ್ದನ್ನು ಹೇಗೆ ಬಳಸಿದ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಾನು ಹೇಳಿದ್ದೆ ಗಳಿಕೆ, ಉಳಿಕೆ, ಬಳಕೆ ಸಮ ಪ್ರಮಾಣದಲ್ಲಿರಬೇಕು. ನಮ್ಮ ಸಂಪಾದನೆ ಒಂದು ಅಂಶದಲ್ಲಿ ಅದು ವಿತರಣೆ ಆಗಬೇಕು. ಸತ್ಕಾರ್ಯಗಳಿಗೆ ವಿತರಣೆ ಆಗಬೇಕು, ಸಮಾಜ ಸೇವೆಗೆ ವಿತರಣೆ ಆಗಬೇಕು. ಅದನ್ನೇ ದಾಸರು ಹೇಳ್ತಾರಲ್ಲ, ಬಿಟ್ಟು ಹೋಗೋದಕ್ಕಿಂತ ಕೊಟ್ಟು ಹೋಗುವುದು ಲೇಸಯ್ಯ. ಇಟ್ಸ್ ಬೆಟರ್ ಟು ಗಿವ್ ಆ್ಯಂಡ್ ಗೋ ರಾದರ್ ದನ್ ಲಿವ್ ಆ್ಯಂಡ್ ಗೋ. ಪುರಂದರದಾಸರು ಪಾಪ ಹೀಗೆ ಭಿಕ್ಷಾನ್ನ ಮಾಡಿ ಬರ್ತಾ ಇದ್ರಂತೆ, ಬೀದಿಗೆ ಹೋಗ್ತಾ ಇದ್ರಂತೆ, ಭಿಕ್ಷಾನ ಕೇಳ್ಕೊಂಡು. ಇದನ್ನು ನೋಡಿದಂಥ ಒಬ್ಬಳು ಹೆಂಗಸು, ಅವಳು ಬರೋದು ನೋಡಿ ದಡಾರ್ ಅಂತ ಬಾಗ್ಲಾಗ್ತಾಳೆ. ಆಗ ದಾಸರು ಹಾಡ್ತಾರೆ, ಕದವ ಮುಚ್ಚಿದಳು ಗಯ್ಯಾಳಿ, ಕದವ ಮುಚ್ಚಿದಳು ಮೂಳಿ ಗಯ್ಯಾಳಿ, ತನ್ನ ಮನೆಯೊಳಗಿನ ಪಾಪ ಹೊರಗೆ ಓದೀತೆಂದು. ನೋಡಿ ಎಂಥ ಮೆಸೇಜ್ ಕೊಟ್ಟರು ಅವರು. ಇದು ದಾಸರು ಹೇಳಿದ್ದು. ಹಾಗಿರುವಾಗ ಈ ಸಂಪತ್ತಿಗೆ 3 ಹಂತಗಳು ಸ್ನೇಹಿತರೆ. ಈ ಹಣಕ್ಕೆ 3 ಹಂತ. ಒಂದು ಭೋಗ, ತ್ಯಾಗ, ನಾಶ. ಭೋಗ ಅಂದರೆ ನಾನು ನನ್ನ ಸಂಸಾರ ನಾನು ಚೆನ್ನಾಗಿರಬೇಕು, ಓಡಾಡಬೇಕು, ಮಾಡೋಣ, ಭೋಗ ಮಾಡಬೇಕು. ಇನ್ನೊಂದು ಕಡೆ ಎಲ್ಲ ಒಳ್ಳೆ ಓದಿದೆ, ಇಟ್ ಈಸ್ ಬೆಟರ್ ಟು ಲಿವ್ ಲೈಕ್ ಎ ಮಿಲಿಯನೇರ್ ರಾದರ್ ದೆನ್ ಡೈ ಲೈಕ್ ಎ ಮಿಲಿಯನೇರ್. ಕೋಟ್ಯಾಧಿಪತಿಗೆ ಸಾಯುವುದಕ್ಕಿಂತ ಕೋಟ್ಯಾಧಿಪತಿ ಜೀವನ ಮಾಡೋದು ಒಳ್ಳೆಯದಲ್ವಾ. ಮಾಡೋಣ ಭೋಗ, ಎಲ್ಲರೂ ಮಾಡಿ ಸಂತಾಮ ಸಹಿತ ನಮ್ಮ ಮಕ್ಕಳು ಚೆನ್ನಾಗಿರೋಣ. ಆದರೆ ಒಂದಂಶವನ್ನು ತ್ಯಾಗ ಮಾಡಲೇಬೇಕು. ಅದು 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 ಇಟ್ ಈಸ್ ಎ ಮ್ಯಾಂಡೇಟರಿ. ಅದು ಇಸ್ಲಾಂ ಧರ್ಮದಲ್ಲಿ ಕೂಡ ದಾನ ಮಾಡಲೇಬೇಕು ನೀನು. ಅದು ಎರಡೂ ಮಾಡದಿದ್ದರೆ ನಾಶ, ಯಾರೋ ಎತ್ಕೊಂಡು ಹೋಗ್ತಾರೆ. ನಾನು ಇಷ್ಟೆಲ್ಲ ಅದು ಹೇಳಿದೆ ಅಂತ ಹೇಳಿದರೆ, ಈ ಒಂದು ಸತ್ಯವನ್ನು ಕಂಡು ಹಿಡಿದು ತನ್ನ ಸಂಪಾದನೆಯ ಒಂದು ಅಂಶವನ್ನು ನೋಡಿ. ಇನ್ನೊಂದು ಹೇಳ್ತೇನೆ ಸ್ನೇಹಿತರೆ, ನಾವು ದೇವರ ಹುಂಡಿಗೆ ಕಾಣಿಕೆ ಹಾಕಬೇಕಾಗಿಲ್ಲ. ನಾವು ಮಾಡುವ ಸತ್ಕಾರ್ಯ, ಸಮಾಜ ಸೇವೆಗಳೇ ಭಗವಂತನ ಹುಂಡಿಗೆ ಹಾಕುವ ಕಾಣಿಕೆ, ಬೇರೇನು ಹಾಕಬೇಕಾಗಿಲ್ಲ. ಮತ್ತು ಸಮಾಜ ಸೇವೆ ಅಂದರೆ ಕೇವಲ ಅನ್ನದಾನಕ್ಕೆ ಮಾತ್ರ ಅಲ್ಲ, ಅಥವಾ ವಸ್ತ್ರದಾನ, ಅನ್ನದಾನ ಮಾತ್ರ ಅಲ್ಲ. ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಯೂ ಕೂಡ ಒಂದು ಸಮಾಜ ಸೇವೆಯೇ ಸರಿ. ನಾನು ಇಷ್ಟಕ್ಕೂ ಹೇಳಲಿಕ್ಕೆ ಕಾರಣ, ಈ ಸತ್ಯವನ್ನು ಅರಿತು ಮಾನ್ಯ ಪತಿಶ್ರೀಧರ ದಂಪತಿಗಳು ಈ ಒಂದು ಸತ್ಕಾರ್ಯದಲ್ಲಿ ಅವರು ಸಹಭಾಗಿಯಾಗಿ ನಮಗೆ ಈ ಒಂದು ಸದಾವಕಾಶ ಮಾಡಿಕೊಟ್ರಲ್ಲ ಸರ್, ನಿಮಗೆ ನಾವು ಆಭಾರಿಗಳಾಗಿದ್ದೇವೆ. ಇನ್ನು ರಾಮು ಅವರು ತುಂಬ ಚೆನ್ನಾಗಿ ಒಳ್ಳೆ ಪರಿಚಯ ಮಾಡಿದರು. ಎಲ್ಲ ಕಡೆಗೆ ಆಗೋಲ್ಲ, ನಾನು ತುಂಬ ಕಡೆ ಹೋಗ್ತೇನೆ. ಮೊನ್ನೆಲ್ಲ ಒಂದು ಕಡೆ ಹೋಗಿದ್ದೆ ಮಾಡ್ತಾರೆ. ನಮ್ಮ ಪುತ್ತೂರಾಯರು ಸೊಗಸಾಗಿ ಮಾತಾಡ್ತಾರೆ, ಗಂಭೀರ ಚಿಂತನೆಗಳಿಗೆ ತಿಳಿ ಹಾಸ್ಯವನ್ನು ಬೆರೆಸಿ ಸೊಗಸಾಗಿ ಮಾತಾಡ್ತಾರೆ. ನಮ್ಮ ಬೀಚಿ ಥರ, ಪಾಪ ಬೀಚಿ ಸತ್ತೋಗ್ಬಿಟ್ರು, ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ ಅಂತ ನಾನು ಬೇಲಕ್ಕೆ ಕಳಿಸಿಕೊಟ್ಬಿಟ್ರು. ಇನ್ನೊಂದು ಕಡೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರಿಚಯ ಮಾಡೋರು ಬರಲಿಲ್ಲ. ಯಾರಿಗೊಬ್ರಿಗೆ ಹೇಳಿಬಿಟ್ಟಿದ್ದಾರೆ, ನನಗೆ ಅವನ ಪರಿಚಯ ಇಲ್ಲ, ಅವನಿಗೆ ನನ್ನ ಪರಿಚಯ ಇಲ್ಲ, ಆದರೂ ಬಂದುಬಿಟ್ಟ. ನನಗೆ ಭಯವನೇ ಭಯ, ಏನು ಹಿಡ್ಬಿಡ್ತಾನಂತ. ಮೇಳೆ ಬಂದವನೇ, ನಮ್ಮ ಪುತ್ರರ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಅಲ್ಲ ಅವರಿಗೆ ಗೊತ್ತಿಲ್ಲ, ಅವ್ರು ಎಲ್ಲಿಗೆ ಹೋಗಿಲ್ಲ, ಅವ್ರು ಏನು ಮಾಡಿಲ್ಲ, ಅಲ್ಲ ಹೇಳಲಿಕ್ಕೆ ಏನು ಗೊತ್ತಿಲ್ಲ ಅಲ್ಲ ಪಾಪ ಅವನಿಗೆ. ಅವ್ರು ಮಾಡಿದ ಒಂದೊಂದು ಕೆಲಸ ಕೂಡ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಇವರ ಹೆಸರು ಕರ್ನಾಟಕದಲ್ಲಿ ಜನನೀತ, ಎಲ್ರಿಗೂ ಇವ್ರ ಹೆಸರು ಗೊತ್ತು. ಅಂದಾಗ ನಿಮ್ಮ ಹೆಸರೇನು ಸರ್ ನನಗೆ ಕೇಳ್ತಾರೆ. ಮತ್ತೆ ಹೀಗಾಗಿಲ್ಲ, ಭಾಳ ಸುಂದರವಾಗಿ ಪರಿಚಯ ಮಾಡಿಕೊಟ್ರು ಸ್ನೇಹಿತರೆ.
ನನಗೆ ತುಂಬ ಸಂತೋಷದ ವಿಚಾರ ಅಂದರೆ ಇದು ಉತ್ಪ್ರೇಕ್ಷೆ ಅಲ್ಲ, ನನಗೆ ಈ ಗೋಖಲೆ ಇನ್ಸ್ಟಿಟ್ಯೂಟಿಂದ ಆಮಂತ್ರಣ ಬಂದಾಗ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆಂದರೆ ಒಂದು ಸುಶಿಕ್ಷಿತ ಸುಸಂಸ್ಕೃತ ಶ್ರೋತೃಗಳು ಇಲ್ಲಿಗೆ ಬರ್ತಾರೆ. ಇದು ಸತ್ಯವಾದ ಮಾತು ಅಲ್ಲ. ಕೆಲವರು ಮನೆಯಿಂದ ಕಳುಹಿಸಲ್ಪಟ್ಟವರು ಅವರು ಇರ್ತಾರೆ, ಕೆಲವರು ಹೋಗ್ರಿ ಇಲ್ಲೇನು ಮನೇಲಿ ಮಾಡ್ತಾರೆ, ಹೋಗಿ ಕೇಳಿ ಬನ್ನಿ, ಯಾರಲ್ಲಿ ಮಾತಾಡೋದು ಕೇಳಿ ಅಂಥವ್ರು ಇರ್ತಾರೆ. ಬಟ್ ಹೆಚ್ಚಿನವರು ಒಂದು ಕೇಳಬೇಕು ಅಂತ ಆಸೆಯಲ್ಲಿ ಬರ್ತಾರೆ. ಅದು ನನಗೆ ತುಂಬ ಸಂತೋಷದ ವಿಚಾರ. ಮತ್ತು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಬನ್ನಿ ಸರ್, ಕೂತ್ಕೊಂಡ್ಬಿಡಿ. ಯಾಕಂದರೆ ಒಂದು ಗಂಭೀರ ಚಿಂತನೆ ಹೋಗ್ತಾ ಇದ್ದೇವೆ ನಾವು. ನನಗೆ ಸಮಯದ ಶಿಸ್ತು ಮಾತ್ರ 6 ಕರೆಕ್ಟಾಗಿ 6 ಮಾಡ್ತಾರೆ. ಹ್ಯಾಟ್ಸ್ ಆಫ್. ಎಲ್ಲ ಕಡೆ ಆಗಲ್ಲ. ಮೊನ್ನೆ ಮಂಡ್ಯಕ್ಕೆ ಯಾವುದಕ್ಕೂ ಒಂದು ಕಾರ್ಯಕ್ರಮ ಹೋಗಬೇಕಾಗಿತ್ತು. ಯಾರೊಬ್ಬರು ಮಂತ್ರಿಗಳು 12 ಗಂಟೆಗೆ ಕಾರ್ಯಕ್ರಮ ಅಂತ 10 ಗಂಟೆಗೆ ಹೇಳಿದರು. ನಾನು ಹೋಗಿದ್ದೆ. ನಾವು ಮೇಸ್ಟ್ರಲ್ಲ, ನಮಗೆ ಇಂದು ಸಮಯಕ್ಕೆ ಸರಿಯಾಗಿ ಹೋಗೋದು ನಮ್ಮದು ಒಂದು ವೀಕ್ನೆಸ್. ಅದು ತಡವಾಗಿ ಬರೋದು ಅದು ಮಂತ್ರಿಗಳಿಗೆ ಶೋಭೆ ಮತ್ತು ಅದು ಅವರ ಹಕ್ಕು, ನಮಗಲ್ಲ ಅದು. ಸೊ ಹೋಗಿದ್ದೆ ನಾನು 10 ಗಂಟೆಗೆ. ಅಲ್ಲಿ ಅಂಬರೀಷ್ ಅದು ಯಾರೋ ಮಿನಿಸ್ಟರ್ ಬರಬೇಕಿತ್ತು. 12 ಗಂಟೆ ಅದು ಬರಲೇ ಇಲ್ಲ. ಪಾಪ ಅನೌನ್ಸ್ ಮಾಡೋರು ಹೇಳ್ತಾನೆ ಇದ್ದಾರೆ ಅಂತ. ಅವರು ಮೊದಲು ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ರು. ಕೊನೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ಮ ಕಾರ್ಯಕ್ರಮ ಆರಂಭ ಆಗಲಿದೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಬಾಕಿ ಅಷ್ಟೇ. ಹಾರ್ಟ್ ಅಟ್ಯಾಕ್ ಹಾಗಾಗಲಿಲ್ಲ. ಸಮಯಕ್ಕೆ ಸರಿಯಾಗಿ ಆರಂಭ ಆಗಿದೆ. ನೀವೆಲ್ಲ ಕೇಳಲಿಕ್ಕೆ ಉತ್ಸುಕರಾಗಿದ್ರಿ. ಯಾಕಂದರೆ ಇದೊಂದು ವೆರಿ ಕಾಂಪ್ಲೆಕ್ಸ್ ಟಾಪಿಕ್, ಅಷ್ಟು ಸುಲಭದ ವಿಷಯ ಅಲ್ಲ ಇದು, ಬದುಕೋ ಕಲೆ ಅನ್ನುವಂಥದ್ದು. ಆದರೂ ಸಣ್ಣ ಪ್ರಯತ್ನ ಮಾಡ್ತೇನೆ. ದೇವರಾಣೆಗೆ ಇದು ಒಂದು ನೀರಸ ಉಪನ್ಯಾಸ ಅಂತೂ ಖಂಡಿತ ಅಲ್ಲ. ನೀರಸ ಉಪನ್ಯಾಸವೆಂದರೆ ಸಭಿಕರನ್ನು ಆಗಾಗ ಅಕಾಲದಲ್ಲಿ ಚಪ್ಪಾಳೆ ತಟ್ಟುವಂತೆ ಮಾಡಿ. ಅಕಾಲದಲ್ಲಿ ಚಪ್ಪಾಳೆ ಮಾಡೋದು ಗೊತ್ತಲ್ಲ ನಿಮಗೆ, ಅದು ನಿಲ್ಲಿಸೋಪ್ಪದ್ದು ಅದರ ಅರ್ಥ. ಅದು ನೀವನ್ನ ಮಿಸ್ ಮಾಡ್ಕೊಂಡು ಇಲ್ಲಪ್ಪ ಎಲ್ಲ ಮತ್ತೆ ಪುನಃ ಕಂಟಿನ್ಯೂ ಮಾಡ್ತಾರೆ. ಅದು ನೀವು ಅದಕ್ಕೇನು ಮಾಡೋಕ್ಕಾಗಲ್ಲ. ಅವರನ್ನು ಅಕಾಲದಲ್ಲಿ ಆಗಾಗ ಚಪ್ಪಾಳೆ ತಟ್ಟುವಂತೆ ಮಾಡಿ, ಅವರಿಗೆ ಆಕಳಿಕೆ ಬರುವಂತೆ ಮಾಡಿ, ಕ್ರಮೇಣ ಅವರಿಗೆ ಸಣ್ಣ ನಿದ್ದೆಗೆ ಜಾರುವಂತೆ ಮಾಡಿ, ಅವರ ಸಣ್ಣ ನಿದ್ದೆಗೆ ಭಂಗ ಬಾರದಂತೆ ಮಾಡುವ ಉಪನ್ಯಾಸಕ್ಕೆ ನೀರಸ ಉಪನ್ಯಾಸ ಅಂತ ಹೆಸರು. ಆ ಉದ್ದೇಶ ನಮಗಿಲ್ಲ. ಏನಿದ್ರೂ ಇದೊಂದು ಮನಮಂಥನ, ಶುಭ ಚಿಂತನ. ಹೀಗೆ ಯಾರೊಬ್ಬ ಭಾಳ ಬೋರಿಂಗ್ ಸ್ಪೀಚ್ ಹೊಡಿತಾ ಇದ್ದಂತೆ. ಯಾರೊಬ್ಬ ಹೀಗೆ ಅಲ್ಲಿಂದ ದೊಣ್ಣೆ ಹಿಡ್ಕೊಂಡು ಬರ್ತಾ ಇದ್ದಂತೆ. ಪಾಪ ಇವನಿಗೆ ಗಾಬರಿ. ಯಾರನ್ನ ಹುಡುಕ್ತಿದ್ರಿ ಹಾಗೆಂತ. ಇಲ್ಲ ಸರ್, ನೀವು ನಿಮ್ಮ ಉಪನ್ಯಾಸ ಮುಂದುವರಿಸಿ, ನಿಮ್ಮನ್ನು ಯಾರು ಕರೆಸಿದಾರಲ್ಲ ಅವ್ರನ್ನ ಹುಡುಕ್ತಾ ಇದ್ದಾನೆ ಅಂತ ಹೇಳಿದಂತೆ. ಇವತ್ತು ಆಗಲಿಕ್ಕೆ ಹಾಗೆ ಅಂತ ಭರವಸೆಯಿಂದ ಸ್ನೇಹಿತರೆ ಒಂದು ಒಳ್ಳೆಯ ಚಿಂತನೆಯನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಬದುಕುವ ಕಲೆ ಅಂತ ಎಂಥ ಒಂದು ಅದ್ಭುತವಾದ ವಿಷಯ ಅದು. ನಾವು ಇನ್ನೂ ಸಣ್ಣ ಸ್ಟೂಡೆಂಟ್ಸ್, ಒಂದು ರೀತಿಯ ಹಂತಕ್ಕೆ ಹೋಗ್ತೇನೆ. ಕೊನೆಯದಾಗಿ ತಮ್ಮ ಏನಾದರೂ ಸಲಹೆಗಳಿದ್ದರೆ ಖಂಡಿತವಾಗಿ ಹೇಳ್ಬೋದು, ಏನಾದರೂ ಪ್ರಶ್ನೆಗಳಿದ್ದರೂ ಕೇಳ್ಬೋದು. ಒಂದು ಚರ್ಚೆಯನ್ನು ಆರಂಭಿಸೋಣ. ಬಂಧುಗಳೇ, ಈ ಜಗತ್ತಿಗೆ ಬರುವ ಪ್ರತಿಯೊಂದು ಜೀವಿಯೂ ಕೂಡ 3 ಹಂತಗಳನ್ನು ಹಾದು ಹೋಗಲೇಬೇಕು, 3 ಅವಸ್ಥೆಗಳನ್ನು ಅನುಭವಿಸಲೇಬೇಕು. ಆ 3 ಹಂತಗಳು ಅಥವಾ 3 ಅವಸ್ಥೆಗಳೆಂದರೆ ಜನನ, ಜೀವನ, ಮರಣ. ದಿಸ್ ಇಸ್ ಇನ್ ಎ ಮ್ಯಾಂಡೇಟರಿ. ಬರ್ತ್, ಲೈಫ್ ಆ್ಯಂಡ್ ಡೆತ್ ಇಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಇದರಲ್ಲಿ ಜನನ ಮತ್ತು ಮರಣ ನಮ್ಮ ಆಯ್ಕೆ ಅಲ್ಲದ ವಿಚಾರ. ವಿ ಆರ್ ಬಾರ್ನ್ ವಿದೌಟ್ ಅವರ್ ಕನ್ಸೆಂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೈ ಅಗೇನ್ಸ್ಟ್ ಅವರ್ ವಿಲ್. ಯಾರಿಗೂ ಸಾಯ್ಲಿಕ್ಕೆ ಇಷ್ಟ ಇರೋಲ್ಲ ಅಲ್ವಾ? 99 ವರ್ಷದ ಮುದುಕಿ ಪಾಪ ಡಾಕ್ಟ್ರು ಹೇಳಿದ್ದಾರೆ, ಆಯಿತು ಇದು ಅವಳ ಕಥೆಯೆಲ್ಲ ಮುಗಿದಿದೆ, ಅವಳಿಗೆ ವ್ಯವಸ್ಥೆ ಮಾಡಿ ಅವಳನ್ನು ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿದ ಹೇಳಿಬಿಟ್ಟಿದ್ದಾರೆ. ಆದರೂ ಮಕ್ಕಳು ಮೊಮ್ಮಕ್ಕಳು ಬಂದು ಕೇಳಿದ್ದಾರೆ, ಅಜ್ಜಿ ಇದೇನಾದರೂ ಕೊನೆಯ ಆಸೆ ಇದೆಯೋ? ಆಗ ಅಜ್ಜಿ ಸಿಟ್ಟಿಗೆ ಹೇಳ್ತಾರೆ, ಮೂರ್ಖರೇ, ಸಮಯವನ್ನು ವ್ಯರ್ಥ ಮಾಡಿಬಿಡಿ, ಈ ಡಾಕ್ಟ್ರಿದೆ ಒಳ್ಳೆಯ ಡಾಕ್ಟರ್, ಕೂಡಲೇ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸಾಯಲಿಕ್ಕೆ ಯಾರಿಗಿಷ್ಟ ಇರೋದಿಲ್ಲ. ಇದರಲ್ಲಿ ಜನನ ಆಕಸ್ಮಿಕ, ಸಾವು ನಿಶ್ಚಿತ, ಆದರೆ ಸಾಯುವವರೆಗಿನ ಬದುಕು ಅನಿವಾರ್ಯ. ಬ್ಯೂಟಿಫುಲ್ ಕಾನ್ಸೆಪ್ಟ್. ಮೈ ಬರ್ತ್ ಈಸ್ ಇನ್ಸಿಡೆಂಟಲ್, ಡೆತ್ ಈಸ್ ಇನೆವಿಟಬಲ್, ಬಟ್ ಲಿವಿಂಗ್ ಟಿಲ್ ಐ ಡೈ ಈಸ್ ಅನ್ಅವಾಯ್ಡಬಲ್. ಮೊನ್ನೊಂದು ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ನಾನು ದೊಡ್ಡ ಭಾಷಣಕ್ಕೆ ಹೋದವನು ಕಣ್ಣೀರು ಬಂತು ನನಗೆ ಅವರ ಕಥೆಗಳನ್ನೆಲ್ಲ ಕೇಳಿದ ಮೇಲೆ. ಒಂದು ಮುದುಕ ಹೇಳ್ತಾರೆ, ಪುತ್ರರೇ, ಸಾಯುವವರೆಗೆ ಬದುಕಲೇಬೇಕಲ್ಲ. ಎಂಥ ಮಾತು ಹೇಳಿಬಿಟ್ರು ನನಗೆ. ಸಾಯುವವರೆಗೆ ಬದುಕಲೇಬೇಕಲ್ಲ ನಾನು, ಅದಕ್ಕೆ ನೋಡಿ ಭಕ್ತ ಇದ್ದೇನೆ ಅಂತಂದ್ರು. ಸೊ ಬದುಕು ಅನಿವಾರ್ಯ, ಜನನ ಆಕಸ್ಮಿಕ. ಇದು ಒಂದು ಒಳ್ಳೆಯ ಮಾತು. ಯಾವ ದೇಶದಲ್ಲಿ ಹುಟ್ಟಬೇಕು, ಯಾವ ಮನೆಯಲ್ಲಿ ಹುಟ್ಟಬೇಕು, ಯಾವ ಹೆತ್ತವರಿಗೆ ಮಕ್ಕಳಾಗಿ ಹುಟ್ಟಬೇಕು, ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ ನಾವು ಯಾರು ಅರ್ಜಿ ಹಾಕ್ಕೊಂಡಿರೋದಿಲ್ಲ. ಯಾರು ಅರ್ಜಿ ಹಾಕ್ಕೊಂಡಿಲ್ಲ. ನನ್ನ ಜಾತಿ ನಿಮ್ಮ ಜಾತಿ ನಮ್ಮ ಆಯ್ಕೆ ಅಲ್ಲ, ನಮ್ಮ ಅಧೀನದಲ್ಲಿ ಇಲ್ಲದ ವಿಷಯ. ಒಂದು ದೇಶದಲ್ಲಿ ಹುಟ್ಟುತ್ತೇವೆ ಮತ್ತು ಆ ದೇಶದವರಾಗಿ ನಾವು ಬೆಳ್ಕೊಂಡು ಹೋಗ್ತೇವೆ. ವಿ ಆರ್ ಬಾರ್ನ್ ಇನ್ ಇಂಡಿಯಾ, ವಿಲ್ ಬಿ ಕಾಲ್ಡ್ ಆಸ್ ಇಂಡಿಯನ್ಸ್. ನಮ್ಮ ಅಪ್ಪಮ್ಮ ಒಪ್ಪಿಕೊಂಡಂತಹ ಒಂದು ಜಾತಿ ಮತಕ್ಕೆ ನಾವು ಅದರಲ್ಲಿ ಅವರಿಗೆ ಹುಟ್ಟುತ್ತೇವೆ, ಅವರ ಜಾತಿ ಮತಕ್ಕೆ ನಾವು ಸೇರ್ಕೊಂಡು ಬಿಡ್ತೇವೆ. ಅದರಲ್ಲಿ ನಮ್ಮ ಆಯ್ಕೆ ಏನಿಲ್ಲವಲ್ಲ.
ಆ ಕಾರಣವಾಗಿ ನನ್ನ ದೃಷ್ಟಿಯಲ್ಲಿ ಜಾತ್ಯಾಧಾರಿತ ಎಲ್ಲ ಲೆಕ್ಕಾಚಾರಗಳು ಅಸಮಂಜಸ, ಅವೈಜ್ಞಾನಿಕ. ಯು ಕಾಂಟ್ ಪನಿಷ್ ಎ ಪರ್ಸನ್ ಫಾರ್ ದ್ಯಾಟ್. ಜಾತಿಯ ಹೆಸರಿನಲ್ಲಿ ಪುರಸ್ಕರಿಸುವುದು, ತಿರಸ್ಕರಿಸುವುದು, ನಮಸ್ಕರಿಸುವುದು, ಇಲ್ಲವೇ ಬಹಿಷ್ಕರಿಸುವುದು, ಇಲ್ಲವೇ ದೂಷಣೆ, ಶೋಷಣೆ ಬೇಸ್ಡ್ ಆನ್ ಕಾಸ್ಟ್ ಈಸ್ ಆಬ್ಸಲ್ಯೂಟ್ಲಿ ನಾಟ್ ಸೈಂಟಿಫಿಕ್. ಬಿಕಾಸ್ ದರ್ ಇಸ್ ನೋ ರೋಲ್ ಪ್ಲೇಡ್ ಬೈ ದ ಇಂಡಿವಿಜುವಲ್. ಅವನ ತಪ್ಪೇರಿದೆ, ಅವನೇನು ಹಾಕ್ಕೊಂಡು ನಾನು ಇದೆಲ್ಲ ಹುಟ್ಟಿಸ್ಬೋದು, ಇಲ್ವಲ್ಲ. ಪ್ರಾಣ ಹೋಗೋ ಸಂದರ್ಭ ಬಂದರೆ ಭಟ್ರ ರಕ್ತ ಶೆಟ್ರಿಗೂ ಆಗುತ್ತೆ, ಶೆಟ್ರ ರಕ್ತ ಭಟ್ರಿಗೂ ಆಗುತ್ತಲ್ವಾ? ದೆನ್ ವೈ ದಿಸ್? ದೇಶದ ದುರಂತ ಇದು. ಕಾಸ್ಟಿಸಮ್ ಕಿಲ್ಲಿಂಗ್ ಇನ್ ದ ಕಂಟ್ರಿ ಇದೆ. ನಮಗೆಲ್ರಿಗೂ ಜಾತಿ ಇದೆ, ಇದ್ಕೊಳ್ರಿ. ಮನೆಯೊಳಗೆ ಬಿದ್ದುಕೊಂಡಿರಲಿ, ಆಚೆ ಬರುವಾಗ ನಾನು ಜಾತ್ಯತೀತ ಆಗಲೇಬೇಕು. ಯಾವ ರೀತಿ ದೇವಸ್ಥಾನಕ್ಕೆ ಹೋಗುವಾಗ ನಾನು ಚಪ್ಪಲನ್ನು ಹೊರಗೆ ಬಿಟ್ಟು ಹೋಗುತ್ತೇನೋ, ಅದೇ ರೀತಿ ನಾನು ಮನೆಯಿಂದ ಹೊರಗೆ ಬರುವಾಗ ನನ್ನ ಜಾತಿಯ ಲೆಕ್ಕಾಚಾರ ಮನೆಯಲ್ಲಿ ಬಿಟ್ಟು ನಾನು ಈ ಕಡೆ ಬರಲೇಬೇಕಾಗುತ್ತೆ. ದ್ಯಾಟ್ ಈಸ್ ಎ ಗುಡ್ ಪಾಯಿಂಟ್. ನೀವು ತುಂಬ ಸಂತೋಷ ಆದರೆ ಆಗಾಗ ಚಪ್ಪಾಳೆ ಹೊಡಿಬೋದು, ಅದರಲ್ಲಿ ಏನಿಲ್ಲ. ನೋಡಿ, ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸುವ ಎರಡು ವಿಧಾನಗಳೆಂದರೆ ಒಂದು ನಗುವಿನ ಮೂಲಕ, ಇನ್ನೊಂದು ಚಪ್ಪಾಳೆಯ ಮೂಲಕ. ಕೆಲವರು ನಗುವುದೇ ಇಲ್ಲ. ನಗುವುದೊಂದು ಭೋಗ, ಆರೋಗ್ಯದ ಭಾಗ. ಲಾಫ್ಟರ್ ಇಸ್ ದ ಓನ್ಲಿ ಮೆಡಿಸಿನ್ ವಿಚ್ ಹ್ಯಾಸ್ ನೋ ಎಕ್ಸ್ಪೈರಿ ಡೇಟ್, ಆ್ಯಂಡ್ ಲಾಫ್ಟರ್ ಇಸ್ ದ ಓನ್ಲಿ ಮೆಡಿಸಿನ್ ವಿಚ್ ಹ್ಯಾಸ್ ನೋ ಸೈಡ್ ಇಫೆಕ್ಟ್. ಮತ್ತು ಸೈಡಲ್ಲಿ ಕೂತವರಲ್ಲಿ ಬಿದ್ದು ನಕ್ಕರೆ ಅವರು ಸೈಡಲ್ಲಿ ಕೂತವರಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಷ್ಟೇ. ನಗಿಸುವುದೊಂದು ಯೋಗ, ಒಬ್ಬರನ್ನು ಅಳಿಸೋದು ಭಾಳ ಸುಲಭ. ಹಾಗೆ ಎಲ್ಲಿ ಬೇಕೋ ಅಲ್ಲಿ ನಗದೇ ಇರೋದು, ಎಲ್ಲಿ ನಗಬಾರ್ದು ಅಲ್ಲಿ ನಗುದು, ಅದು ರೋಗ, ಮೆಂಟಲ್ ಕೇಸ್ ಅದು. ಅದಕ್ಕೆ ಸ್ನೇಹಿತರೆ, ನಾಳೆ ಕಾರ್ಯಕ್ರಮ ತುಂಬ ಹಾಸ್ಯಮಯವಾಗಿರ್ತದೆ. ಯಾಕಂದರೆ ಅದು ಆ ಥರ ಬೆಳೆದು ಬಂದಿದೆ, ಆ ವಿಷಯವೇ ಆಗಿದೆ ಅದು. ಅದಕ್ಕೋಸ್ಕರ ದಯವಿಟ್ಟು ರೆಡಿಯಾಗಿ ಬನ್ನಿ, ಆಯಿತು? ಆಗಾಗ ಚಪ್ಪಳೆ ಹೊಡೆಯೋದ್ರಿಂದ 5 ಲಾಭಗಳಿವೆ, ಅದನ್ನು ಹೇಳ್ಬಿಡ್ತೇನೆ ನಾನು. 1ನೇ ಲಾಭ ಏನಂದರೆ, ಅದು ಸಭೆಯ ಶ್ರೀಮಂತಿಕೆಯನ್ನು, ಜೀವಂತಿಕೆಯನ್ನು ಹೆಚ್ಚಿಸುತ್ತದೆ. ಯಾರೋ ನೋಡಿದ್ರೆ ಇಲ್ಲ ಒಳ್ಳೆ ಕಾರ್ಯಕ್ರಮ ನಡೀತಿದೆ, ಇಲ್ಲವಾದರೆ ಅದು ಒಂದು ಶೋಕ ಸಂತಾಪ ಸೂಚಕ ಸಭೆ ಥರ ಕಾಣ್ಬೋದು. ಅದು ಹಾಗಾಗಬಾರ್ದು. 2ನೇದಾಗಿ, ಕೂತಲ್ಲಿ ನಿಮಗೊಂದು ಕೈಗೊಂದು ಎಕ್ಸಸೈಸ್ ಆಗುತ್ತೆ. ಹೀಗೆ ಕೂತಿರ್ಬೇಕಲ್ಲ, ಸ್ವಲ್ಪ ಎಕ್ಸಸೈಸ್ ಆಗುತ್ತೆ. 2ನೇ ಲಾಭ. 3ನೇದು, ನೀವು ತಟ್ಟುದು ನಿಮ್ಮ ಕೈಗಳನ್ನಲ್ಲ, ನಮ್ಮ ಬೆನ್ನನ್ನು. ಎಲ್ಲ ಕಲಾವಿದರ ಬೆನ್ನನ್ನು. ನೀವು ಬಂದು ನನ್ನ ಬೆನ್ನು ತಟ್ಟಲಿಕ್ಕೆ ಆಗೋಲ್ಲ, ಅಲ್ಲೇ ಅದು ಅದರ. 4ನೇದು, ಯಾರೋ ನಿದ್ದೆ ಮಾಡ್ತಿದ್ರೆ ಅವರು ಎಬ್ಬಿಸಿದಾಗತ್ತೆ ಅಲ್ವಾ? 5ನೇದು, ಸೊಳ್ಳೆಗಳಿದ್ರೆ ಸೊಳ್ಳೆಗಳ ನಾಶ ಆಗುತ್ತೆ. ಆ ಕಾರಣಕ್ಕಾಗಿ ಚಪ್ಪಾಳೆ ಯಾರಿಗೂ ಕೆನ್ನೆಗೆ ಹೊಡಿಬಾರ್ದು, ಹೊಡೆದ್ರೆ ನಿಧಾನವಾಗಿ ಪ್ರೀತಿಯಿಂದ ಹೊಡಿಬೇಕು. ಆದರೆ ಚಪ್ಪಾಳೆ ಹೊಡೆಯುವಾಗ ಮಾತ್ರ ಸಂತೋಷವಾಗಿ ಮನಪೂರ್ವಕವಾಗಿ ನಗ್ತಾ ಚಪ್ಪಾಳೆ ಹೊಡಿಬೇಕು. ಒಂದು ಚಪ್ಪಾಳೆ ಮೂಲಕ ಒಂದು ಕಾರ್ಯಕ್ರಮ ಶುರು ಮಾಡೋದು. ಗುಡ್. ಸ್ನೇಹಿತರೆ, ಜನನ ಆಕಸ್ಮಿಕ, ಹಾಗೆಯೇ ಸಾವು ನಿಶ್ಚಿತ. ನೋಡಿ, ನಮ್ಮ ಲೌಕಿಕ ಜೀವನಕ್ಕೆ ಒಂದಿಷ್ಟು ಆಧ್ಯಾತ್ಮಿಕೆಯನ್ನು ಬೆರೆಸಿಕೊಳ್ಳಲೇಬೇಕು. ಅದುವೇ ಬದುಕುವ ಕಲೆ. ನಾನು ಮುಂದಕ್ಕೆ ಬರ್ತೀನಿ. ಸಾವು ನಿಶ್ಚಿತ ಎಂಥ ಅದ್ಭುತವಾದ ಕಲ್ಪನೆ ಅಂದರೆ, ಪ್ರತಿದಿನವೂ ನನ್ನ ಜೀವನದ ಕೊನೆಯ ದಿನ ಅಂತ ತಿಳ್ಕೊಂಡು ಜೀವಿಸಬೇಕಂತೆ. ನಾನು ಮೊನ್ನೆ ಓದಿದೆ, ದಿಸ್ ಇಸ್ ಮೈ ಲಾಸ್ಟ್ ಡೇ ಅಂತ. ಆಗ ನಿಮ್ಮ ಲೈಫ್ ಇಡೀ ಕಾನ್ಸೆಪ್ಟೇ ಚೇಂಜ್ ಆಗಿಬಿಡುತ್ತೆ. ಸಾವು ನಿಶ್ಚಿತ, ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವರಿಗೆ ಸಾವು ತಪ್ಪಿದ್ದಲ್ವೇ ಅಲ್ಲ. ಸಾವೇ ಬೇಡಾದರೆ ಹುಟ್ಟಲೇಬಾರ್ದು. ಪಾಪ ಸತ್ತು ಮಗನನ್ನು ತಂದು ಬುದ್ಧನ ಕೈಲಿಟ್ಟು ಆ ತಾಯಿ ಕೇಳ್ತಾಳಂತೆ, ಇವರನ್ನು ಬದುಕಿಸು ಅಂತ. ಆಗ ಬುದ್ಧ ಹೇಳ್ತಾನೆ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಾರುವೆಯ. ಅದು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಇವರನ್ನು ಜೀವಿಸಲು ಸಾಧ್ಯ ಇಲ್ಲ. ಒಂದು ತಿಳ್ಕೊಳ್ಳಿ, ಈ ಹುಟ್ಟಿದವರೆಲ್ಲ ಸಾಯದೆ ಇರ್ತಿದ್ರೆ ಹೊಸದಾಗಿ ಬರೋರಿಗೆ ಜಾಗ ಎಲ್ಲಿದೆ ಅಲ್ವಾ? ಹೊಸ ಚಿಗುರು ಎಲ್ಲೇ ಬರಬೇಕಿದ್ರೆ ಹಣ್ಣಲ್ಲೇ ಉದುರಲೇಬೇಕು. ಇದು ವಿಧಿ ನಿಯಮ, ಇದು ನೈಸರ್ಗಿಕ ನಿಯಮ. ನಾವು ತಿಳ್ಕೊಳ್ಬೇಕದನ್ನು. ಹಲವಾರು ವರ್ಷಗಳ ಕಾಲ ನೆರಳು ನೀಡಿದ ಮರ ತೊಲೆಯಾಗಿ ಬಿದ್ದಿತ್ತು 100 ವರ್ಷ. ತೊಲೆ ಅಂದರೆ ವುಡನ್ ಲಾಗ್. ಆದರೆ ಹಲವಾರು ವರ್ಷಗಳ ಕಾಲ ಆಳಿ ಬಾಳಿದ ಅರಸ ಹೆಣವಾಗಿಯೂ ಉಳಿಲಿಲ್ಲ 3 ದಿವಸ. ದಟ್ಸ್ ನಶ್ವರ. ಮನೆಯ ಒಳಗೆ ಉರಿ ಹಾಕಿದರೆ ಸಂಭ್ರಮ ಸಡಗರ, ಮನೆಯ ಹೊರಗೆ ಉರಿ ಹಾಕಿದರೆ ಶೋಕ, ಎಲ್ಲ ಮರಣ, ಎಲ್ಲ ಯಾರೋ ಹೋಗಿಬಿಟ್ಟಿದ್ದಾರೆ ಇಲ್ಲಿ ಅಲ್ವಾ? ಮಂಚದ ಮೇಲೆ ಹರಡಿದ ಹೂಗಳ ಮೇಲೆ ನಾವು ಮಲಗಿದರೆ ಅದು ನಮ್ಮ ಮೊದಲ ರಾತ್ರಿ, ಆದರೆ ಅದೇ ಹೂಗಳು ನಮ್ಮ ಮೈ ಮೇಲೆ ಮಲಗಿದರೆ ಅದು ನಮ್ಮ ಕೊನೆಯ ರಾತ್ರಿ. ದಟ್ಸ್ ದ ಲಾಸ್ಟ್ ನೈಟ್. ಇದು ಚಪ್ಪಾಳೆ ಹೊಡೆಯ ವಿಷಯ ಅಲ್ಲ. ಆದರೆ ಏರಿದರೆ ಮಂಚ ಗದ್ದುಗೆ ಸಿಂಹಾಸನ, ಹೆಚ್ಚೆಂದರೆ 2 ಅಡಿ 3 ಅಡಿ ಮೇಲೆ, ಜಾರಿದರೆ ಗೋಧಿ ಸಮಾಧಿ, ಹೆಚ್ಚೆಂದರೆ 2 ಅಡಿ 3 ಅಡಿ ಕೆಳಗೆ. ಅಷ್ಟೇ. ಇವತ್ತಿನ ವೃತ್ತಪತ್ರಿಕೆ ಎಷ್ಟೇ ಅದ್ಭುತವಾಗಿದ್ದರೂ ಸ್ನೇಹಿತರೆ, ನಾಳೆಗೆ ಅದು ರದ್ದಿ. ಎಂಥ ಮಾತು! ಇವತ್ತಿನ ಮನುಷ್ಯ ಅವ ಏನೇ ರಾಷ್ಟ್ರಪತಿ ಆಗಿರಲಿ, ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ ಕೂಡ, ಸತ್ತ ಮೇಲೆ ಅವರೂ ಅಲ್ಲ ಅವನೂ ಅಲ್ಲ, ಅದು ಒಂದು ಕೊಳೆತು ನಾರುವ ಹೆಣ. ಇದು
ಜೀವನದ ಸತ್ಯ. ಒಂದು ಸಲ ಸಾವು ಬದುಕು ಸಾವನ್ನು ಕೇಳ್ತಂತೆ. ಎಂತೂ ಒಳ್ಳೆಯ ಒಂದು ಕಲ್ಪನೆ ನೋಡಿ, ಬದುಕು ಸಾವನ್ನು ಕೇಳ್ತಂತೆ. ಸಾವು ಬದುಕನ್ನು ಕೇಳ್ತಂತೆ. ಅಲ್ಲ ಬದುಕೆ, ಎಲ್ಲರೂ ನಿನ್ನನ್ನು ಪ್ರೀತಿಸ್ತಾರೆ, ನನ್ನನ್ನು ದ್ವೇಷಿಸ್ತಾರೆ. ಸಾವು ಅಂದರೆ ಭಯಪಡ್ತಾರೆ, ನನ್ನನ್ನು ದ್ವೇಷಿಸ್ತಾರೆ, ನೀನು ಪ್ರೀತಿಸ್ತಾರೆ, ಯಾಕೆ ಇದು? ಆಗ ಬದುಕು ಹೇಳುತ್ತೆ, ಮೂರ್ಖರಿಗೆ ಅವರಿಗೆ ಗೊತ್ತಿಲ್ಲ, ನಾನು ಅಂದರೆ ಬದುಕು ಒಂದು ಸುಂದರ ಸುಳ್ಳು, ನೀನೊಂದು ಕಠೋರ ಸತ್ಯ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಂತೆ. ಎಂಥ ಮಾತು ಹೇಳ್ತದೆ ಸ್ನೇಹಿತರೆ. ಮೃತ್ಯು ಮರಣ ಅನಿವಾರ್ಯ. ಆದರೆ ಇಲ್ಲಿದೆ ಪಾಯಿಂಟ್. ಆದರೆ ಅಲ್ಲಿ ಹಳ್ಳ ಬರುತ್ತೆ ಅಂತ ನಾನು ಈಗಲೇ ನನ್ನ ಪಂಚೆ ಮೇಲೆ ಕಟ್ಕೊಳ್ಬೇಕಾ? ಬೇಡ ಅಲ್ವಾ? ಅಲ್ಲಿವರೆಗೆ ಪಂಚೆ ಕೆಳಗಿರ್ಬೋದಲ್ಲ. ಅದೇ ರೀತಿಯಲ್ಲಿ ನನಗೆ ನಾಳೆ ಒಂದು ದಿವಸ ಸಾಯಲಿಕ್ಕಿದೆ ಅಂತ ನಾನು ಸತ್ತವರಾಗಿರ್ಬೇಕಾ? ಬೇಡ. ಅದು ಬದುಕು ಕಲೆ, ಬದುಕಬೇಕು. ಅದನ್ನೇ ಡಿವಿಜನ್ ಹೇಳಿದ್ದು. ಮರಣದಿ ಮುಂದೇನ್ ಭೂತವೇ, ಪ್ರೇತವೇ, ಪರಲೋಕವೇ, ಪುನರ್ಜನ್ಮವೇ, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಬಾಳು ನೀ ಜೀವನವ ಮಂಕುತಿಮ್ಮ. ಯಾರು ಬಂದು ಹೇಳಿದ್ದಾರೆ ಸರ್? ಅಯ್ಯೋ ಸ್ವರ್ಗ ಅಂದರೆ 5 ಸ್ಟಾರ್ ಹೋಟ್ಲ್ ಥರ ಇದೆ ಸರ್, ನರಕದಲ್ಲಿ ಯಾರು ಬಂದು ಹೇಳಿದ್ದಾರೆ? ಯಾರು ನೋಡಿದ್ದಾರೆ? ಯಾರು ಬಂದು ಹೇಳಿಲ್ವಲ್ಲ. ಈ ಸ್ವರ್ಗ ನರಕದ ಕಲ್ಪನೆ ಬಂದಿದ್ದು ನಮ್ಮಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡು, ನಿನಗೆ ಸದ್ಗತಿಯಾಗುತ್ತೆ, ಕೆಟ್ಟ ಕಾರ್ಯ ಮಾಡಿದ್ರೆ ನಿನಗೆ ಪಾಪ ಆಗುತ್ತೆ, ಒಂದು ಭಾವನೆ ಹುಟ್ಟಿಸ್ಲಿಕ್ಕೆ ಬಂದಿದ್ದು ಹೊರತು ಡಿ.ವಿ.ಜಿ ಹೇಳಿದಾಗೆ ವರದಿ ತಂದವರಿಲ್ಲ, ತಿರುಗಿ ಬಂದವರಿಲ್ಲ, ಬಾಳು ನೀ ಜೀವನ ಮಂಕುತ್ತೀವಿ. ಸೊ ಫ್ರೆಂಡ್ಸ್, ಏಮ್ ಆಫ್ ಲೈಫ್ ಈಸ್ ನಾಟ್ ಓನ್ಲಿ ಟು ಗೋ ಹೆವನ್ ವಿಚ್ ಯು ಹ್ಯಾವ್ ನಾಟ್ ಸೀನ್. Aim of life is not to go to the unseen heaven. Aim of life is to live create a heavenly atmosphere when we are alive. ಜೀವನದ ಉದ್ದೇಶ ಕಣ್ಣು ಕಾಣದಂತಹ ಸ್ವರ್ಗಕ್ಕೆ ಹೋಗುವುದಲ್ಲ, ನರಕ ಹೋಗುವುದಲ್ಲ. ಜೀವನದ ಉದ್ದೇಶ ನಾವು ಜೀವಿತವಾಗಿರುವಾಗಲೇ ನಾವು ಒಳ್ಳೆಯ ಜೀವನವನ್ನು ಮಾಡಬೇಕು. ಅದು ಬದುಕುವ ಕಲೆ, ಬದುಕಲೇಬೇಕಾಗತ್ತೆ. ಅದಕ್ಕೆ ಈ ವಿಷಯ ತಗೊಂಡೆ. ಭಗವಂತ ನಮಗೆ ಕೇವಲ ಹಣೆಯನ್ನು ಮಾತ್ರ ಕೊಟ್ಟ, ಹಣೆ ಬರಹ ಬರೆದ ಹಣೆಯನ್ನು ಕೊಟ್ಟಿಲ್ಲ. ನಮ್ಮ ಹಣೆ ಬರಹವನ್ನು ನಾವೇ ಬರ್ಕೊಳ್ಬೇಕು. ಸುಮ್ಮನೆ ನೀವು ದೇವರ ಮೇಲೆ ಹಾಕೋದು, ಏನ್ರಿ ಅವನು ನನ್ನ ಮೇಲೆ, ನನ್ನ ಹಣೆ ಬರ ಆಗಿತ್ತು ಬರೋದಿಲ್ಲ, ಯಾಕೆ ಅವರ ಮೇಲೆ ಹಾಕ್ತೀರಾ? ಭಗವಂತ ನಮಗೆ ಕೊಟ್ಟಿದ್ದು ಜೀವ, ಆದರೆ ಜೀವಿಸುವ ಬಗೆಯನ್ನು ನಮಗೇ ಬಿಟ್ಟ. ಹಿ ಈಸ್ ನಾಟ್ ಪಾರ್ಷಿಯಲ್. ಅವನೇ ಬಿಟ್ಟಿದ್ದಾನೆ, ಕೊಟ್ಟಿದ್ದಾನಲ್ಲ. ನಮ್ಮ ಜೀವನ ಅಂದರೆ ಪುಸ್ತಕ ಇದ್ದ ಹಾಗೆ. ಜನನ ಮೊದಲ ಹಾಳೆ ಆದರೆ ಮರಣ ಕೊನೆಯ ಹಾಳೆ. ಈ ನಡುವಿನ ಹಾಳೆಗಳನ್ನು ನಾವೇ ತುಂಬಬೇಕು. ಇಟ್ಸ್ ಲೆಫ್ಟ್ ಟು ಅಸ್ ಹೌ ಟು ಮೇಕ್ ಅವರ್ ಲೈಫ್ ಹ್ಯಾಪಿ. ಆ ಕಾರಣಕ್ಕಾಗಿ ಈ ವಿಷಯವನ್ನು ಆರಿಸಿಕೊಂಡೆ. ಯಾಕೆಂದರೆ ಬದುಕು ಭಗವಂತ ಮನುಷ್ಯನಿಗಿಂತ ದೊಡ್ಡ ಬಳುವಳಿ. ಲೈಫ್ ಈಸ್ ಎ ಗಿಫ್ಟ್ ಬೈ ದ ಗಾಡ್. ಬದುಕು ಇರುವುದು ಬಳಲಲು ಅಲ್ಲ. ಬದುಕು ಇರುವುದು ಸವೆಯಲು ಅಲ್ಲ. ಬದುಕು ಇರುವುದು ಸಾಧಿಸಲು, ರೋಧಿಸಲು ಅಲ್ಲ. ಬದುಕು ಇರುವುದು ಗೆದ್ದು ಬರಲು, ಗೊಣಗಲು ಅಲ್ಲ. ಬದುಕು ಒಂದು ಸಂಭ್ರಮವಾಗಬೇಕು, ಸಂಗ್ರಾಮವಾಗಬಾರದು. ಲೈಫ್ ಶುಡ್ ಬಿ ಎ ಸೆಲೆಬ್ರೇಷನ್, ನಾಟ್ ಎ ಸ್ಟ್ರಗಲ್. ಶುಡ್ ಬಿ ಎ ಸೆಲೆಬ್ರೇಷನ್. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ, ಅವ ಹೇಗೆ ಬದುಕಿದ ಅನ್ನೋದು ಬಹಳ ಮುಖ್ಯ. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಹೌ ಮೆನಿ ಇಯರ್ಸ್ ಯು ಲೀವ್. ವಾಟ್ಸ್ ಇಂಪಾರ್ಟೆಂಟ್ ಹೌ ಡಿಡ್ ಯು ಲೀವ್ ಅಲ್ವಾ? ದಿನ ದೂಡುವುದು, ವರ್ಷಗಳನ್ನು ಕಳೆಯುವುದು ಬದುಕಲ್ಲ. ಬಂದಂತೆ ಬದುಕುವುದು ಬದುಕಲ್ಲ, ಅಂದುಕೊಂಡಂತೆ ಬದುಕಬೇಕು. ತೇಯೇವ ಜೀವಂತಿ ಮನಸ್ಸೈವ ಜೀವಂತಿ. ನಾನು ಬದುಕಬೇಕು, ಆದರೆ ಮನಸಾರೆ ಬದುಕಬೇಕು. ಒಳ್ಳೆಯ ಪೂರ್ಣಾವತಾರ, ಕೃಷ್ಣನ ಪೂರ್ಣಾವತಾರದ ಹಾಗೆ ಒಳ್ಳೆಯ ಜೀವನವನ್ನು ನಾವು ಮಾಡಬೇಕಂತ ಕಲ್ಪನೆ ಬೇಕಾಗತ್ತೆ. ಹೇಗೋ ಬಂದಾಗೆ ಬದುಕುವುದಲ್ಲ. ಅದಕ್ಕೆ ನಾನು ಈ ವಿಷಯವನ್ನು ತೆಗೆದುಕೊಂಡೆ. ಲೈಫ್ ಈಸ್ ಎ ಪ್ರೋಸೆಸ್ ಆಫ್ ಏಜಿಂಗ್ ಆ್ಯಂಡ್ ಗ್ರೋಯಿಂಗ್. ಏಜಿಂಗ್ ಈಸ್ ಆ್ಯಡಿಂಗ್ ಇಯರ್ಸ್ ಟು ಲೈಫ್, ಬಟ್ ಗ್ರೋಯಿಂಗ್ ಈಸ್ ಆ್ಯಡಿಂಗ್ ಲೈಫ್ ಟು ಇಯರ್ಸ್. ಎರಡೂ ಇರಬೇಕು. Bell is not a bell unless you ring it. Song is not a song unless you sing it. Love is not a love unless you give it. And life is not a life unless you live it. You should live the life. There is a difference between existing and living. ಜೀವಂತವಾಗಿರುವುದಕ್ಕೂ ಒಂದು ಒಳ್ಳೆಯ ಜೀವನ ನಡೆಸೋದು ವ್ಯತ್ಯಾಸ ಇದೆ. ಎಂಥ ಅದ್ಭುತವಾದ ಕಲ್ಪನೆ. ಅದಕ್ಕೆ ಡಿ.ವಿ.ಜಿ ಅವರು ಹೇಳಿದರು, ಕಲೆಗಳಲ್ಲಿ ಪರಮ ಶ್ರೇಷ್ಠವಾದ ಕಲೆ ಅಂದರೆ ಬದುಕುವ ಕಲೆ. ವೆರಿ ಇಂಪಾರ್ಟೆಂಟ್. ಆರ್ಟ್ ಆಫ್ ಲಿವಿಂಗ್. ಇದು ರವಿಶಂಕರ ಆರ್ಟ್ ನಾನು ಹೇಳ್ತಾ ಇಲ್ಲ. ಆರ್ಟ್ ಆಫ್ ಲಿವಿಂಗ್, ಬದುಕುವ ಕಲೆ ಹತ್ತಿರಬೇಕು. ನಾನು ಒಂದು ತಮಾಷೆಯಾಗಿ ಮೊನ್ನೆ ಹೇಳ್ತಾ ಇದ್ದೆ ಒಂದು ಕಡೆ, ಯಾವ ರೀತಿ ನಿಮಗೆ ಸಂತೋಷವಾದರೆ ಮತ್ತೆ ಚಪ್ಪಾಳೆ ಹೊಡಿಬೋದು, ಕೇಳಿ ಚೆನ್ನಾಗಿ ಒಂದು ಮಾತು ಮಾಡಿದ್ದೆ. ನಾನು ಒಂದು ಕಡೆ ಹೇಳಿದೆ, ಜೇಡನಿಗೆ ಒಂದು ಬಲೆ, ಸಾಗರಕ್ಕೆ ಅಲೆ,
ಇರ್ಲಿಕ್ಕೊಂದು ನೆಲೆ, ಮನೆಗೊಂದು ಒಲೆ, ಊಟಕ್ಕೊಂದು ಎಲೆ, ಹಾಗೆ ಕೆಲಸದಲ್ಲಿ ಒಂದು ಮಾತಿಗೊಂದು ಬೆಲೆ ಮುಖ್ಯವೋ, ಜೀವನದಲ್ಲಿ ಬಾಳುವ ಕಲೆ ಕೂಡ ಅಷ್ಟೇ ಮುಖ್ಯ. ದ ಆರ್ಟ್ ಆಫ್ ಲಿವಿಂಗ್ ಬಹಳ ಮುಖ್ಯ ಬೇಕಾಗತ್ತೆ. ಒಂದು ಹೇಳ್ತೇನೆ ಸ್ನೇಹಿತರೆ, ಮಕ್ಕಳಿಗೆ ಹೇಳಬೇಕು, ನೀವು ಪುಸ್ತಕ ಜ್ಞಾನ ಬೇರೆ, ಮಸ್ತಕ ಜ್ಞಾನ ಬೇರೆ. ಅಧ್ಯಯನದಿಂದ ಪಡ್ಕೊಂಡ ಜ್ಞಾನ ಬೇರೆ, ಅನುಭವದ ಜ್ಞಾನ ಬೇರೆ. ಅನುಭವ ಎಂದರೆ ತಡವಾಗಿ ಬರುವ ತಿಳುವಳಿಕೆ, ಅದು ತಲೆ ಬೋಳಾದ ಮೇಲೆ ಸಿಗುವ ಬಾಚಣಿಕೆಯಂತೆ. ಏನು ಪ್ರಯೋಜನ, ಅಷ್ಟೊತ್ತಿಗೆ ಲೇಟ್ ಆಗಿರುತ್ತೆ. ಇದು ಎಲ್ಲರ ಅವಸ್ಥೆ ಇಷ್ಟೇ. ಅನುಭವ ಎಂದರೆ ಗುರುವಿಗೂ ಗುರು. ಎ ಟೀಚರ್ ಟೀಚರ್ಸ್ ದ ಲೆಸನ್ ಫಸ್ಟ್ ಅಂಡ್ ಕಂಡಕ್ಟ್ ದ ಟೆಸ್ಟ್ ನೆಕ್ಸ್ಟ್, ಬಟ್ ದ ಎಕ್ಸ್ಪೀರಿಯನ್ಸ್ ಅನುಭವ ಕಂಡಕ್ಟ್ ದ ಟೆಸ್ಟ್ ಫಸ್ಟ್ ಅಂಡ್ ಟೀಚರ್ಸ್ ದ ಲೆಸನ್ ಫಾರ್ ಎವರ್. ಅಷ್ಟೇ ವ್ಯತ್ಯಾಸ. ಕ್ಲಾಸ್ ರೂಮಿನ ಒಳಗೆ ಸಿಗುವ ಜ್ಞಾನ ಬೇರೆ, ಲೋಕಜ್ಞಾನ ಬೇರೆ. ಎಜುಕೇಷನ್ ಈಸ್ ನಾಟ್ ಬಿಯರ್ಲಿ ಸ್ಪೆಂಡಿಂಗ್ ಫ್ಯೂ ಇಯರ್ಸ್ ಇನ್ ಎ ಸ್ಕೂಲ್ ಆರ್ ಎ ಕಾಲೇಜ್, ಬಿಕಾಸ್ ದ ಹೋಲ್ ಲೈಫ್ ಈಸ್ ಎ ಪೀರಿಯಡ್ ಆಫ್ ಸ್ಟಡಿ. ದ ಹೋಲ್ ವರ್ಲ್ಡ್ ಈಸ್ ಲೈಕ್ ಎ ಸ್ಕೂಲ್ ಅಂಡ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್. ನಾನು ತುಂಬ ಕಡೆ ಕಾಲೇಜುಗಳು ಹೇಳ್ತೇನೆ ಈ ಮಾತನ್ನು, ಮಕ್ಕಳಿಗೆ ಅದನ್ನು ಹೇಳ್ತೇನೆ. ಸರ್, ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಎನಿ ನಂಬರ್ ಆಫ್ ಥಿಯರಿ ಕ್ಲಾಸಸ್ ವಿಲ್ ನಾಟ್ ಹೆಲ್ಪ್ ಎ ಸ್ವಿಮ್ಮರ್ ಅನ್ಲೆಸ್ ಯು ಪುಷ್ ಹಿಮ್ ಇನ್ ಟು ವಾಟರ್. ಅಲ್ವಾ? ಈಜು ಕಲಿಯೋನಿಗೆ ನೀವು ಎಷ್ಟು 100 ಥಿಯರಿ ಕ್ಲಾಸ್ ಏನು ಪ್ರಯೋಜನ? ನೀರು ತಳ್ಳಬೇಕು ಅವನನ್ನು, ಆಗಲೇ ಕಲಿತಾನೆ ಅವನು. ನೀರು ಕುಡಿದು ಮುಳುಗಬೇಕು, ಪುನಃ ಬರಬೇಕು, ಆ ಕಲಿತಾನೆ. ಸಿಲೆಬಸ್ ಫಾರ್ ಲೈಫ್ ಈಸ್ ಡಿಫರೆಂಟ್ ದೆನ್ ಸಿಲೆಬಸ್ ಆಫ್ ಯೂನಿವರ್ಸಿಟಿ. ಪಠ್ಯಕ್ರಮಗಳ ಬೇರೆ, ಜೀವನ ಕಲೆ ಬೇರೆ, ಅದು ಬದುಕುವ ಕಲೆ. ಎ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕ್ಯಾನ್ ಟೆಲ್ ಯು ಹೌ ಟು ಮೇಕ್ ಮನಿ, ಬಟ್ ಇಟ್ ವಿಲ್ ನಾಟ್ ಟೆಲ್ ಯು ಹೌ ಟು ಬಿಕಮ್ ಎ ಗುಡ್ ಮ್ಯಾನ್. ಅಷ್ಟೇ ವ್ಯತ್ಯಾಸ. ಹಣವಂತನಾಗುವುದು ಹೇಗೆ ಅಂತ ಹೇಳಿಕೊಡುತ್ತೆ, ಆದರೆ ಗುಣವಂತನಾಗುವುದು ಹೇಳಿಕೊಡೋದಿಲ್ಲ ಅದು. ಎ ಸಿವಿಲ್ ಇಂಜಿನಿಯರ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜ್ ವಿಲ್ ಟೀಚ್ ಯು ಹೌ ಟು ಕನ್ಸ್ಟ್ರಕ್ಟ್ ಎ ಹೌಸ್, ಬಟ್ ಹಿ ವಿಲ್ ನಾಟ್ ಬಿ ಏಬಲ್ ಟು ಟೆಲ್ ಯು ಹೌ ಟು ರನ್ ದ ಹೌಸ್. ಅಲ್ವಾ? ಮನೆಗಳ ಕಟ್ಟಲು ಬೇಕು ಗುದ್ದಲಿ ಪಿಕಾಸು ಕರಣೆ, ಆದರೆ ಮನೆಗಳ ನಡೆಸಲು ಬೇಕು ಪ್ರೀತಿ ವಿಶ್ವಾಸ ಕರುಣೆ. ಮನೆಗಳ ಕಟ್ಟಲು ಇಡಬೇಕು ಇಟ್ಟಿಗೆಗಳ ಒಟ್ಟಿಗೆ, ಆದರೆ ಮನೆಗಳ ಬೆಳಗಲು ಇರಬೇಕು ಮನಸ್ಸುಗಳು ಒಟ್ಟಿಗೆ. ಇಷ್ಟೇ ವ್ಯತ್ಯಾಸ. ಒಂದು ಪುರೋಹಿತರು ನಿಮ್ಮನ್ನು ಮದುವೆಯಲ್ಲಿ ಮಾಡಿಬಿಟ್ಟು ನಿಮ್ಮನ್ನು ಗಂಡ ಹೆಂಡತಿಯಿಂದ ಡಿಕ್ಲೇರ್ ಮಾಡಿಬಿಡ್ತಾರೆ. ನೀವು ಮದುವೆ ಆಯ್ತಪ್ಪ, ಇನ್ನು ಮುಂದೆ ನೀವು ಗಂಡ ಹೆಂಡತಿ. ಆದರೆ ನೀವು ಬಾಳ ಸಂಗಾತಿಗಳಾಗೂ ಹೇಗಿರಬೇಕು ಅಂತ ಅವ್ರು ಹೇಳಿಕೊಡೋದಿಲ್ಲ. ನಮ್ಮ ಕೈಲಿದೆ ಅದು. ದರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಎ ಹಸ್ಬೆಂಡ್ ಆ್ಯಂಡ್ ಎ ವೈಫ್ ಆ್ಯಂಡ್ ಎ ಲೈಫ್ ಪಾರ್ಟ್ನರ್. ಎಂಥ ಅದ್ಭುತವಾದ. ದರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಎ house and a home. House is built by bricks, home is built by hearts. There is a difference between a boss and a leader. Boss does only the work which is assigned to, but a leader thinks of ahead, problems ahead. ಅದೇ ರೀತಿಯಲ್ಲಿ ಗಂಡ ಹೆಂಡತಿ ಬೇರೆ, ಬಾಳ ಸಂಗಾತಿ ಬೇರೆ. ಕಷ್ಟ ನಷ್ಟಗಳಿರಲಿ, ನೋವು ನಿಂದನೆಗಳಿರಲಿ, ಒಮ್ಮೆ ಕೈ ಪಿಡಿದವರು, ಪಿಡಿದ ಕೈ ಬಿಡದವರು, ಜತೆಯಾಗಿ ನಿಂದವರು, ಜತೆಯಾಗಿ ಬಂದವರು, ಅವರು ಬಹಳ ಸಂಗಾತಿಗಳು. ಅದಿರುವುದಿಲ್ಲ ಅಲ್ವಾ? ಅದಕ್ಕೋಸ್ಕರ ಈ ವಿಷಯವನ್ನು ತೆಗೆದುಕೊಂಡೆ. ಯಾವುದನ್ನು? ಬದುಕುವ ಕಲೆಯನ್ನು ನಾವು ಹೇಗೆ ಕರಗತ ಮಾಡಿಕೊಳ್ಬಹುದು. ಎಲ್ಲರೂ ಸಾಯ್ತಾರೆ, ಎಲ್ಲರೂ ಬದುಕುತ್ತಾರೆ. ಕೆಲವರು ಬದುಕಿಯೂ ಸತ್ತಂತೆ ಇರ್ತಾರೆ, ಕೆಲವರು ಸತ್ತ ಮೇಲೂ ಬದುಕುತ್ತಾರೆ. ಅದು ನೋಡಿ ವ್ಯತ್ಯಾಸ. ಆ ಕಾರಣಕ್ಕಾಗಿ ಐ ಥಾಟ್ ದಿಸ್ ಇಸ್ ಅ ವೆರಿ ಗುಡ್ ಇಶ್ಯೂ, ದ ಆರ್ಟ್ ಆಫ್ ಲಿವಿಂಗ್. ಎಷ್ಟೋ ಜನ ಪಾಪ ಆ ಬದುಕುವ ಕಲೆಯನ್ನು ಕರಗತ ಮಾಡಿಕೊಳ್ಳದೆ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತಾರೆ. ಈಗ ತಾವುಗಳಲ್ಲಿ ಇಲ್ಲಿ ಬಂದಿದ್ರಿ, ಒಂದು ಒಳ್ಳೆಯ ಸದುದ್ದೇಶದ ಬಂದಿದ್ರಿ. ಏನಪ್ಪ, ಏನೋ ಒಂದು ತಿಳ್ಕೊಳ್ಬೇಕು, ಏನೋ ಒಂದು ನಮ್ಮ ಜ್ಞಾನವನ್ನು ವೃದ್ಧಿಪಡಿಸಬೇಕು ಅನ್ನೋ ಒಂದು ಪ್ರತಿದಿನ ಬರ್ತೀರಿ, ಎಲ್ಲ ಬರ್ತೀರಿ. ಯಾಕೆಂದರೆ ಅಜ್ಞಾನಿಯ ದೊಡ್ಡ ಶತ್ರು ಅಜ್ಞಾನ ಮಾತ್ರವಲ್ಲ, ಅಜ್ಞಾನಿಯ ದೊಡ್ಡ ಶತ್ರು ತನಗೆ ಎಲ್ಲ ಗೊತ್ತಿದೆ ಎಂಬ ಭ್ರಮೆ, ಅದು ಅವನ ದೊಡ್ಡ ಶತ್ರು. ನಾನು ಅದಕ್ಕೆ ಒಂದು ಕಡೆ ಬರೆದೆ, ನನ್ನ ಹೊಸ ಪುಸ್ತಕ ಬಂದಿದೆ, ನುಡಿ ನಕ್ಷತ್ರಗಳು ಅಂತ. ಅಲ್ಲಿ ಒಂದು ಕಡೆ ಬರೆದೆ, ನಾನು ಅಲ್ಲಿ ಬರೆದಿದೆ. ನನ್ನ ಮನೆ ಯಾರು ಕೇಳಿದ್ದು, ಪುತ್ತೂರು ಯಾರೇ ಉತ್ತಮರು ಮತ್ತು ಅತ್ಯುತ್ತಮರಾದರೆ ಯಾರು? ನಾನು ಒಂದೇ ಮಾತಲ್ಲಿ ಹೇಳಿದ್ದರು. ನಾನು ಹೇಳಿದೆ, ಕಷ್ಟದಲ್ಲಿ ಇರುವವರ ಕಣ್ಣೀರನ್ನು ಒರೆಸುವವನು ಉತ್ತಮ, ಆದರೆ ಕಣ್ಣೀರೇ ಬಾರದಂತೆ ನೋಡಿಕೊಳ್ಳುವವನು ಅತ್ಯುತ್ತಮ ಅಂತಂದೆ ನಾನು. ದ್ಯಾಟ್ ಈಸ್ ದ ವರ್ಡ್, ದ್ಯಾಟ್ ಇಸ್ ಅ ಗ್ರೇಟ್ ಪಾರ್ಟ್. ಅದಕ್ಕೆ ನಾನು ಹೇಳಿದೆ, ಎಲ್ಲವೂ ನನಗೆ ಗೊತ್ತಿಲ್ಲ ಎಂಬುದನ್ನು ಮೊದಲು ನಿನಗೆ ಗೊತ್ತಿರಲಿ.
ಎಲ್ಲವೂ ನನಗೆ ಗೊತ್ತಿಲ್ಲವೆಂಬುದು ಮೊದಲು ಗೊತ್ತಿರಲಿ. ಗೊತ್ತಿಲ್ಲದನ್ನು ಗೊತ್ತು ಮಾಡಿಕೊಳ್ಳುವ ತವಕವಿರಲಿ. ಈ ಬಗ್ಗೆ ಗತ್ತೂ ಬೇಡ, ಹೊತ್ತೂ ಬೇಡ. ಗತ್ತು ಮಾಡಿಕೊಂಡರೆ ನಿನ್ನ ಅಭಿವೃದ್ಧಿಗೆ ಕುತ್ತು. ಹೊತ್ತಾದ ಮೇಲೆ ಗೊತ್ತಾಗದಿದ್ದದ್ದು ಗೊತ್ತಾದರೆಷ್ಟು, ಗೊತ್ತಾಗದಿದ್ದರೆಷ್ಟು. ಸಮಯಕ್ಕೆ ಸರಿಯಾಗಿ ಗೊತ್ತಾಗದಿದ್ದದ್ದು ಗೊತ್ತಾದಾಗ ಅದು ನಿನ್ನ ಸೊತ್ತಾದೀತು, ಅದು ನಿನ್ನ ಸಂಪತ್ತಾದೀತು ಒಂದು ಕಡೆ ಬರೆದ. ಈ ದೃಷ್ಟಿಯಿಂದ ತಾವೆಲ್ಲ ಬಂದರೆ ಒಂದು ವಿಚಾರ ತಿಳ್ಕೊಳ್ಳೋಣ ಅಂತ. ತುಂಬ ವಿಷಯಗಳಿವೆ ಸ್ನೇಹಿತರೆ, ಆದರೆ ಕೆಲವು ವಿಷಯಗಳನ್ನು ಮಾತ್ರ ಪ್ರಸ್ತಾವ ಮಾಡ್ತೇನೆ. ಒಂದು 10-20 ವಿಷಯಗಳು, ಸಣ್ಣ ಸಣ್ಣ ವಿಷಯಗಳು. ಒಂದು ಬದುಕುವ ಕಲೆಯನ್ನು ಹೇಗೆ ನಾವು ಕರಗತ ಮಾಡಿಕೊಳ್ಬೋದು, ಹೌ ಕ್ಯಾನ್ ವಿ ಲೀವ್ ದ ಲೈಫ್. ಒಂದು ಮಾತು ಹೇಳ್ತೇನೆ ನೋಡಿ, ಅಕಾಡೆಮಿಕ್ ಸಕ್ಸಸ್ ಈಸ್ ಡಿಫರೆಂಟ್ ದೆನ್ ದ ಪ್ರೊಫೆಷನಲ್ ಸಕ್ಸಸ್. ಪ್ರೊಫೆಷನಲ್ ಸಕ್ಸಸ್ ಈಸ್ ಡಿಫರೆಂಟ್ ದೆನ್ ದ ಪರ್ಸನಲ್ ಸಕ್ಸಸ್ ಆ್ಯಂಡ್ ಡಿಫರೆಂಟ್ ದೆನ್ ದ ಫ್ಯಾಮಿಲಿ ಸಕ್ಸಸ್. ಏನು ರ್ಯಾಂಕ್ ತೆಗೆದವರೆಲ್ಲ ಅವ್ರು ಒಳ್ಳೆ ಜೀವನ ಮಾಡ್ತಾರೆ ಅಂತ ಅರ್ಥ ಇಲ್ಲ. ಯಾಕೆಂದರೆ ಬದುಕೋ ಕಲೆಯೇ ಬೇರೆ. ಅದರ ಬಗ್ಗೆ ತಿಳ್ಕೊಳ್ಬೇಕು. ಒಂದು 10-20 ವಿಚಾರಗಳನ್ನು ಸೂಕ್ಷ್ಮವಾಗಿ ಹೇಳುವಂಥ ಪ್ರಯತ್ನ. ಅದು ಒಳ್ಳೆ ಒಳ್ಳೆ ವಿಚಾರಗಳು. ಕೊನೆಗೆ ದಯವಿಟ್ಟು ನೀವು ನನ್ನನ್ನು ಪ್ರಶ್ನಿಸಿ. ಲೆಟ್ ಅಸ್ ಗೋ ಇನ್ ಟು ಎ ಡೀಪ್ ಥಿಂಕಿಂಗ್. ಬದುಕಲು ಮತ್ತು ಬದುಕಿರಲು ಬೇಕಾದ ಮೊದಲ ಅವಶ್ಯಕತೆ ಎಂದರೆ ಉತ್ತಮವಾದ ಆರೋಗ್ಯ. ಅದರಲ್ಲಿ ಅಲ್ವಾ? ಏನು ಬದುಕಾಗುತ್ತೆ ಸರ್? ಆರೋಗ್ಯ ಇಲ್ಲದೆ ಬದುಕಲಿಕ್ಕಾಗತ್ತಾ? ಇಲ್ವಲ್ಲ. ಅದಕ್ಕೆ ನೋಡಿ, ಅದಕ್ಕೆ ನನ್ನ ಮೊದಲನೇ ಸೆಂಟೆನ್ಸ್, ಬದುಕಲು ಮತ್ತು ಬದುಕಿರಲು ಬೇಕಾದಂಥ ಮೊದಲ ಅವಶ್ಯಕತೆ ಅಂದರೆ ಒಳ್ಳೆಯ ಆರೋಗ್ಯ. ಈಗ ಭಗವಂತ ನಿಮಗೆ ಪ್ರತ್ಯಕ್ಷ ಆಗಿ 3 ವರ ಕೊಡ್ತಾನೆ. ಅದರಲ್ಲಿ ಒಂದನ್ನು ಆರಿಸಿಕೊ ಅಂತ ಹೇಳ್ತಾನೆ ಅಷ್ಟೇ, 3 ಅಲ್ಲ. ಒಂದು ದೊಡ್ಡ ಐಶ್ವರ್ಯ ಕೊಡ್ತಾನೆ, ಒಳ್ಳೆ ಸಕಲ ಐಶ್ವರ್ಯ ಕೊಡ್ತಾನೆ. ಇಲ್ಲ ನಿಮಗೆ ದೊಡ್ಡ ಅಧಿಕಾರ ಕೊಡ್ತಾನೆ, ಇಲ್ಲ ಒಳ್ಳೆಯ ಆರೋಗ್ಯ ಕೊಡ್ತಾನೆ. ಒಂದನ್ನೇ ಆರಿಸಿಕೊಡ್ತಾನೆ. ಆಗ ನಾವು ಯಾವುದನ್ನು ಆರಿಸಿಕೊಳ್ತೇವೆ? ಆರೋಗ್ಯ. ಯಾಕೆಂದರೆ ಸಕಲ ಸೌಭಾಗ್ಯಗಳಲ್ಲಿ ಸರ್ವಶ್ರೇಷ್ಠವಾಗಿದ್ದು ಆರೋಗ್ಯ ಭಾಗ್ಯ. ಬೀಯಿಂಗ್ ಎ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್, ಅದ್ರ ಬಗ್ಗೆ ನಾನು ಒಂದು 2 ನಿಮಿಷ ಮಾತಾಡಲೇಬೇಕು. ಅದು ಅನುಕೂಲ ಆಗುತ್ತೆ. ಆರೋಗ್ಯ ಭಾಗ್ಯವೇ. ಯಾಕೆಂದರೆ ಎಲ್ಲೇ ಭಾಗ್ಯಗಳಿದ್ರೂ ಕೂಡ, ಎಷ್ಟೇ ಭಾಗ್ಯಗಳಿದ್ರೂ ಆರೋಗ್ಯ ಭಾಗ್ಯವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ, ಎಲ್ಲವೂ ಅರ್ಥಹೀನ. ಮನೆಯಲ್ಲಿ ಮೂಟೆ ಮೂಟೆ ಅಕ್ಕಿ ಇದೆ, ಆದರೆ ಒಂದು ತುತ್ತು ಅನ್ನ ಊಟ ಮಾಡೋಂಗಿಲ್ಲ. ರಕ್ತ ಸಿಹಿ, ಮೂತ್ರ ಸಿಹಿ, ಜೀವನ ಕಹಿ, ಆರೋಗ್ಯ ನಹಿ. ಯಾರಿಗೆ ಬೇಕು? ಯಾರಿಗೆ ಬೇಕು ಲೈಫ್ ಹೇಳಿದ್ದು? ಮನೆಯಲ್ಲಿ ಡಬ್ಬಿ ತುಪ್ಪ ಇದೆ, ಒಂದು ಚಮಚ ತುಪ್ಪ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್. ಏನು ಪ್ರಯೋಜನ? ಉಪ್ಪು ತಿಂದರೆ BP, ತುಪ್ಪ ತಿಂದರೆ ದಪ್ಪ, ಸೊಪ್ಪು ತಿಂದು ಸಾಯಬೇಕು, ಇನ್ನೊಬ್ಬರು ತಿನ್ನೋದು ನೋಡಿ ನೋಡಿ ಇವ ಸಾಯಬೇಕು. ಇದು ಡಯಾಬಿಟಿಸ್ ಅವರ ಅವಸ್ಥೆಗಳು. ಈ ರೋಗಗಳು ನಮ್ಮ ಸಂಬಂಧಿಕರು ನೋಡಿ. ಈಗ ನಿಜವಾಗಿ ಆದರೆ ಈ ಸಂಬಂಧಿಕರ ಅದ್ರ ಕಡೆ ನಾನು ಬರದೆ, ಈ ಆಗಾಗ ಬಂದು ಹೋಗುವ ಸಂಬಂಧಿಕರು ರೋಗಗಳ ಪೈಕಿ ಆಗಾಗ ಹೋಗುವ ಸಂಬಂಧಿಕರೆಂದರೆ ಈ ಶೀತ, ಜ್ವರ, ಕೆಮ್ಮು ಬರ್ತದೆ ಹೋಗ್ತದೆ. ಅದು ಆಗಾಗ ಹೋಗುವ ಸಂಬಂಧಿಕರು. ನಾವೇ ಆಮಂತ್ರಿಸಿ ಬರೋ ಸಂಬಂಧಿಕ ಒಬ್ಬ ಇದ್ದಾನೆ, ಅದು ಏಡ್ಸ್. ಅದು ನಾವೇ ಕರೆಸಿಕೊಂಡಿದ್ದು. BP, ಡಯಾಬಿಟಿಸ್ ಎಲ್ಲ ಪಿತ್ರಾರ್ಜಿತ, ಏಡ್ಸ್ ಮಾತ್ರ ಸ್ವಾರ್ಜಿತ. ಆಯಿತಾ? ಈ ನಾವು ಕರೆಯದೇ ಬರುವಂತಹ ಸಂಬಂಧಿ ಒಬ್ಬ ಇದ್ದಾನೆ. ಆ ಬಂದು ಅವ್ರು ಬರೋದು ಮಾತ್ರ ಅಲ್ಲ, ಎಲ್ಲ ಕಡೆ ಸಂಸಾರ ಬೆಳೆಸಿಬಿಡ್ತಾನೆ. ಕ್ಯಾನ್ಸರ್ ಬಂದವನು ಹಾಗಿರುವುದಿಲ್ಲ, ಎಲ್ಲೆಲ್ಲ ಸಂಸಾರ ಫುಲ್ಲು ಸಂಸಾರ ಬೆಳೆಸಿಬಿಡ್ತಾನೆ. ನಮ್ಮ ಅಟ್ ದ ಕಾಸ್ಟ್ ಆಫ್ ದ ನಾರ್ಮಲ್ ಸೆಲ್ಸ್ ದ ಕ್ಯಾನ್ಸರ್ ಸೆಲ್ಸ್ ಲೀವ್. ಹಾಗೆ ಒಬ್ಬ ಬಂದ ಸಂಬಂಧಿ ಮತ್ತೆ ಹೋಗುತ್ತೆ ಹೇಳಿದ್ರೆ ಹೋಗುವುದೇ ಇಲ್ಲ, ಅದು ಡಯಾಬಿಟೀಸ್. ಅವನು ಹೋಗುವುದೇ ಇಲ್ಲ, ಸ್ಲೋ ಕಿಲ್ಲರ್. ಅದು ದೊಡ್ಡ ಸಮಸ್ಯೆ. ಅಂತಹ ಜೀವನ ಯಾರಿಗೆ ಬೇಕು? ಅದಕ್ಕೆ ನೋಡಿ, ನೀವು ಯಾರನ್ನಾದರೂ ಹಿರಿಯರು ಸಿಕ್ಕಿದರೆ ಸಿಕ್ಕುವ ಮೊದಲ ಆಶೀರ್ವಾದ ಏನು ಹೇಳಿ? ಆಯುರಾರೋಗ್ಯ ಪ್ರಾಪ್ತಿ ಮಸ್ತು. ಭಗವಂತ ನಿನಗೆ ಆಯುಷ್ಯ ಕೊಡಲಿ, ಆಯುರೋಗ್ಯ ಕೊಡಲಿ. ಹಿರಿಯರ ಆಶೀರ್ವಾದ ಮೊದಲನೇ ಆಶೀರ್ವಾದ. ಸಿಕ್ಕಿದ ಕೂಡಲೇ ನಾವು ಮೊದಲನೇ ಭೇಟಿಯಲ್ಲಿ ಏನು ಕೇಳ್ತೇವೆ? ಮೊದಲನೇ ಮಾತು ನಮ್ಮದು ಏನು? ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ಅಲ್ವ ಸರ್? ಏನು ಸೀರೆ ತಗೊಂಡ್ರಿ? ಏನು ನೆಕ್ಲೆಸ್ ಮಾಡಿ? ಅದು ಕೇಳೋದಿಲ್ಲ ನಾವು. ಫಸ್ಟಿಗೆ ಏನು ಕೇಳ್ತೀರಿ? ನಿಮ್ಮ ಆರೋಗ್ಯ ಹೇಗಿದೆ? ನಾನು ಕೇಳಿದೆ ಒಂದು ಮುದುಕರಿಗೆ ಒಮ್ಮೆ, ಆಯ್ತದೆ ಹೇಗಿದ್ದೀರಿ ಅಂತ. ಅವರಿಗೆ ಸ್ವಲ್ಪ ಇಂಗ್ಲೀಷ್ ಭ್ರಮೆ. ಸ್ವಲ್ಪ ಕೆಲವರಿಗೆ, ಈ ಕನ್ನಡದವರಿಗೆ ಅವ್ರಿಗೇನಪ್ಪ ಅಂದರೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ತಾವೇನು ಸ್ವಲ್ಪ ಭಾರಿ ಹೈಫೈ ಅಂತ ಒಂದು ಭ್ರಮೆ ಅಷ್ಟೇ. ಅವ್ರು ಏನು ಹೇಳಬೇಕಾಗಿದ್ದಾರೆ? ಪುತ್ತೂರ್ಯಾರೇ, ನನಗೆ ಸ್ವಲ್ಪ ಬಾಯಿ ರುಚಿ ಚೆನ್ನಾಗಿದೆ, ಸ್ವಲ್ಪ ಮಲಬದ್ಧತೆ ಅಂತ ಹೇಳಬೇಕಾಗಿತ್ತು. ಅವ್ರು ಹಾಗೆ ಹೇಳಿಲ್ಲ. ಅವ್ರು ಹೇಳ್ತಾರೆ, ಡಾಕ್ಟ್ರೇ, ಇನ್ ಗೋಯಿಂಗ್ ಇಸ್ ಗೋಯಿಂಗ್, ಔಟ್ ಗೋಯಿಂಗ್ ಇಸ್ ನಾಟ್ ಗೋಯಿಂಗ್. ಇನ್ನೊಬ್ಬರು ಸಿಕ್ಕಿದ್ರು, ಅವ್ರಿಗೆ ಕೇಳಿದೆ ನೀವು ಹೇಗಿದ್ದೀರಿ ಅಂತ. ಅವ್ರು ಏನು ಹೇಳಬೇಕಾಗಿತ್ತು ಅಂದರೆ, ಡಾಕ್ಟ್ರೇ, ನನ್ನ ಬುದ್ಧಿ ಚೆನ್ನಾಗಿದೆ, ನನ್ನ ಹಲ್ಲು ಗಟ್ಟಿಯಾಗಿದೆ, ಗಂಟಲು ಚೆನ್ನಾಗಿದೆ, ಸೊಂಟ ನೆಟ್ಟಾಗಿದೆ ಅಂತ ಹೇಳಬೇಕಿತ್ತು. ಮತ್ತೆ ಪುನಃ ಇಂಗ್ಲೀಷ್ ಭ್ರಮೆ. ಇಲ್ಲ ಡಾಕ್ಟ್ರೇ, ಐ ಆಮ್ ಮೆಂಟಲಿ, ಡೆಂಟಲಿ, ಗಂಟಲಿ, ಸೊಂಟಲಿ ವೆರಿ ಸ್ಟ್ರಾಂಗ್ ಅಂತಂದರು. ಅದು
ನೀವು ನಗ್ತಾ ನೋಡಿದ್ರೆ ನನಗೆ ತುಂಬ, ನಿಮ್ಮ ಸಿಸ್ಟರ್ ನಗ್ತಾ ನೋಡಿ ತುಂಬ ಸಂತೋಷ ಆಗಿದೆ. ನೋಡಿ, ಒಂದು ಸುಂದರವಾದ ವಿಷಯ ಹೇಳ್ತಾನೆ. ಎವ್ರಿ ಪರ್ಸನ್ ಲುಕ್ಸ್ ಬ್ಯೂಟಿಫುಲ್ ವೆನ್ ಹಿ ಆರ್ ಶಿ ಸ್ಮೈಲ್ಸ್ ಆ್ಯಂಡ್ ಇಟ್ ಲುಕ್ ಅಗ್ಲಿ ವೆನ್ ದೇ ಆರ್ ಆಂಗ್ರಿ ಈವನ್ ಇಫ್ ಈಸ್ ಬ್ಯೂಟಿಫುಲ್. ಇದು ಮೆಡಿಕಲ್ ಟ್ರೂತ್. ನಿಮಗೆ ತುಂಬ ಸಂತೋಷ ಆಗುತ್ತೆ ನಗ್ತಾ ಇದ್ರೆ. ನಾಳೆದ್ರಲ್ಲೂ ತುಂಬ ಆಸೆ ಇದೆ. ಇವತ್ತು ವಿಷಯ ಕೂಡ ಹಾಗೆ ಗಂಭೀರವಾಗಿದೆ. ಅದಕ್ಕೆ ನೋಡಿ, ನಮ್ಮ ಕೊನೆ ಪ್ರಾರ್ಥನೆ ಏನು ದೇವರಲ್ಲಿ, ಇದು ಬಹಳ ಮುಖ್ಯ. ನಮ್ಮ ಕೊನೆ ಪ್ರಾರ್ಥನೆ ಏನದು? ಅನಾಯಾಸೇನ ಮರಣಂ ವಿನಾ ದೈನ್ಯನ ಜೀವನಂ. ಓ ಗಾಡ್, ಗ್ರ್ಯಾಂಡ್ ಮೇ ಲೈಫ್ ವೇರ್ ಐ ಡೋಂಟ್ ಹ್ಯಾವ್ ಟು ಬೆಗ್ ಎನಿಬಡಿ, ಗ್ರ್ಯಾಂಡ್ ಮೇ ಡೆತ್ ವೇರ್ ಐ ಡೋಂಟ್ ಹ್ಯಾವ್ ಟು ಸಫರ್. ಬೇಡಿ ಕಾಡಿ ಮಾಡುವಂಥ ಜೀವನ ಬೇಡಪ್ಪ ತಂದೆ. ಹಾಗೆ ನರಳಿ ಕೊಡುವ ಸಾವನ್ನು ಕೊಡಬೇಡ. ಟಕ್ಕಂತ ಸಾಯಬೇಕು. ಸಾವು ಇಟ್ ಅಕ್ಕರ್ಸ್ ವಿದಿನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಬಟ್ ಸಾಯುವವರೆಗೆ ನಿಮ್ಮನ್ನು ಕರ್ಕೊಂಡೋಗುತ್ತಲ್ಲ, ಅದು ಕೆಲವರಿಗೆ ಭಯಾನಕವಾಗಿರುತ್ತೆ. ಯು ಮಸ್ಟ್ ಕಮ್ ಟು ದ ಹಾಸ್ಪಿಟಲ್ ಸರ್. 3 places you must visit. One is the mental hospital, one is the hospitals, mental hospital and mental hospital, and the jail. The people who are living, ಅದು ಕಥೆ, ಕಣ್ಣೀರ ಕಥೆಗಳದೆಲ್ಲ. ಅದು ಆಗಿರುವಾಗ ನಮ್ಮ ಆರೋಗ್ಯ ನಮಗೆ ಯಾಕೆ ಬೇಕು ಅಂದರೆ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಮಂ ಮೂಲಮಂ ಉತ್ತಮಂ ಶರೀರ ಮಾಧ್ಯಮಂ ಕುಲಧರ್ಮ ಸಾಧನಂ. ಫಾರ್ ಎವ್ರಿಥಿಂಗ್ ಐ ನೀಡ್ ಎ ಹೆಲ್ತ್. ಹೆಲ್ತ್ ಇಸ್ ದ ಓನ್ಲಿ ವೆಲ್ತ್ ವಿಚ್ ಹ್ಯಾಸ್ ನೋ ವೆಲ್ತ್ ಟ್ಯಾಕ್ಸ್. ಅದಕ್ಕೆ ವೆಲ್ತ್ ಟ್ಯಾಕ್ಸ್ ಇಲ್ಲ. ಏನಾಗಿದೆ ಬಿಟ್ಟಿದ್ರೆ, ಹೆಚ್ಚಿನವರ ಜೀವನದಲ್ಲಿ ಇನ್ ದ ಅರ್ಲಿ ಇಯರ್ಸ್ ಆಫ್ ಲೈಫ್ ವಿ ವೇಸ್ಟ್ ಅವರ್ ಹೆಲ್ತ್ ಇನ್ ಸರ್ಚ್ ಆಫ್ ವೆಲ್ತ್. ಲೇಟರ್ ಆನ್ ವಿ ವೇಸ್ಟ್ ಅವರ್ ವೆಲ್ತ್ ಇನ್ ಸರ್ಚ್ ಆಫ್ ಹೆಲ್ತ್ ಅಂಡ್ ದ ಡಾಕ್ಟರ್ ಬಿಕಮ್ಸ್ ವೆಲ್ದಿ. ಇದು ಎಲ್ಲರ ಜೀವನದಲ್ಲಿ ಇದೆ. ಹಿಂದಿನ ಜೀವನದಲ್ಲಿ ಎಲ್ಲರೂ ಶತಾಯುಷಿಗಳಾಗ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಎಲ್ಲರ ಶತಾಯುಷಿಗಳು ಸಾಮಾನ್ಯವಾಗಿ, ನೀವು ಈವನ್ ಟುಡೇ ಜಪಾನ್, ನಾನು 2 ವರ್ಷ ಇದ್ದೆ, ಎಲ್ಲ 90-100 ವರ್ಷಕ್ಕೆ ಶತಾಯುಷಿಗಳಾಗ್ತಿದ್ರು. ನಮ್ಮ ದೇಶದಲ್ಲಿ ಹಾಗಿಲ್ಲ. 50 ವರ್ಷಕ್ಕೆ ಕಷ್ಟ. ನಾನು ಅದೇ ಒಂದು ಕಡೆ ತಮಾಷೆಗೆ ಮೊನ್ನೆ ಹೇಳ್ತಾ ಇದ್ದೆ, ಎಲ್ಲೋ ಕಡೆ 20 ವರ್ಷಕ್ಕೆ ಒಳ್ಳೆಯ ಫಿಗರು, 25 ವರ್ಷಕ್ಕೆ ಭಾರಿ ಫಿಗರು, 30 ವರ್ಷಕ್ಕೆ ಯೂರಿನಲ್ಲಿ ಶುಗರು, 35ಕ್ಕೆ ಬ್ಲಡ್ಡಲ್ಲಿ ಹೈ ಪ್ರೆಷರು, 40 ವರ್ಷಕ್ಕೆ ಡ್ಯಾಮೇಜ್ ಲಿವರು, 45 ವರ್ಷಕ್ಕೆ ಬ್ರೈನಲ್ಲಿ ಟ್ಯೂಮರು, 50 ವರ್ಷಕ್ಕೆ ಡಮಾರ್. ಇದು ಈಗಿನ ಒಂದು ಆರೋಗ್ಯದ ಸ್ಥಿತಿ. ಆ ಕಾರಣಕ್ಕಾಗಿ ಆರೋಗ್ಯವನ್ನು ಗಳಿಸ್ಕೊಳ್ಬೇಕು, ಗಳಿಸ್ಕೊಂಡ ಆರೋಗ್ಯವನ್ನು ಉಳಿಸ್ಕೊಳ್ಬೇಕು, ಉಳಿಸ್ಕೊಂಡ ಆರೋಗ್ಯವನ್ನು ಬೆಳೆಸ್ಕೊಳ್ಬೇಕು. ಅದು 1ನೇ ಪಾಯಿಂಟ್. ಆರೋಗ್ಯವೆಂದರೆ ಕಣ್ಣಿಗೆ ಕಾಣುವ ರೋಗರುಜಿಗಳು ಇಲ್ಲವೆಂದ ಮಾತ್ರಕ್ಕೆ ಆರೋಗ್ಯವಂತನೆಂಬ ಅರ್ಥ ಅಲ್ಲ. ಹೆಲ್ತ್ ಈಸ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್, ಇಟ್ಸ್ ಎ ಪಾಸಿಟಿವ್ ಸ್ಟೇಟ್ ಆಫ್ ಫಿಸಿಕಲ್ ಮೆಂಟಲ್ ವೆಲ್ ಬೀಯಿಂಗ್ನೆಸ್. ರವಿಶಂಕರ್ ಗುರೂಜಿ ಒಂದು ಕಡೆ ಹೇಳ್ತಾರೆ, ಆರೋಗ್ಯವೆಂದರೆ ರೋಗರಹಿತ ದೇಹ, ದುಗುಡರಹಿತ ಮನಸ್ಸು, ಚಿಂತೆರಹಿತ ಆತ್ಮ. ಅದು ಆರೋಗ್ಯ ಅಂತಂದ್ರು. ಐ ಕ್ಯಾನ್ ಸ್ಪೀಕ್ 1 hour ಆನ್ ದಿಸ್ ಒನ್. ಈಗ ಸಮಯ ಇಲ್ಲ. ಆರೋಗ್ಯವನ್ನು ರೂಪಿಸುವ ಅಂಶಗಳು 1 ನಿಮಿಷದಲ್ಲಿ ಹೇಳಬೇಕಿದ್ದರೆ, ಒಂದು ನಮ್ಮ ಅನುವಂಶಿಕತೆ, ಯಾರು ಮರಿಬಾರ್ದು. ಈಗ ನಮ್ಮ ಅಪ್ಪ ಉದ್ದಾಗಿದ್ದು ಅಮ್ಮ ಉದ್ದಾಗಿದ್ದರೆ ನಾನು ಉದ್ದಾಗಿ ಆಗ್ತಿದ್ದೆ, ಅಥವಾ ಅಪ್ಪ ಕಪ್ಪಗಿದ್ದು ಅಮ್ಮ ಕಪ್ಪಗಿದ್ದರೆ ಮಕ್ಕಳು ಕಪ್ಪಗೆ ಆಗ್ತಾರೆ. ಏನಾದರೂ ಬೆಳಗಾದರೆ ಸಂಶಯಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ನಮ್ಮ ಆಹಾರ. ಎಲ್ಲರ ಆರೋಗ್ಯ ಪ್ರಾಬ್ಲಮ್ ಬರೋದು ಆಹಾರದಿಂದ. ಯಾಕೆ ಬರುತ್ತೆ ಅಂದರೆ, ತಿನ್ನಬಾರ್ದನ್ನು ತಿಂತಾರೆ, ತಿನ್ನಬಾರ್ದ ಪ್ರಮಾಣದಲ್ಲಿ ತಿಂತಾರೆ, ತಿನ್ನಬಾರ್ದ ವೇಳೆಯಲ್ಲಿ, ತಿನ್ನಬಾರ್ದ ರೀತಿಯಲ್ಲಿ ತಿಂತಾರೆ. ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ಪರಿಜ್ಞಾನ ಇದ್ದರೆ ಆರೋಗ್ಯ ನಿಮ್ಮದೇ. ಕೆಲವರಿಗೆ ಆಗಾಗ ತಿಂತಿರ್ತಾರೆ. ನಮ್ಮ ಹೆಂಡತಿ ನಮಗೆ ಯಾವಾಗಲೂ ಹೇಳ್ತಾರೆ, ನಿಮ್ಮ ಅಮ್ಮ ನಿಮಗೆ ಊಟ ಶುರು ಮಾಡೋದನ್ನು ಹೇಳಿಕೊಟ್ಟಿದ್ದಾಳೆ, ನಿಲ್ಲಿಸೋದನ್ನು ಹೇಳಿಕೊಡಲೇ ಇಲ್ಲ, ತಿಂತಾನೆ ಇರ್ತೀರಿ. ಮತ್ತು ಅವಳೇ ಹೇಳಬೇಕು, ಸಾಕು ಬಿಡಿಬೇಕು, 4 ದಿವಸ ಸಾಕು, ನಾಳೆ ನೋಡು ಅಂತ. Quality is also important. Balanced diet. A mountain of rice and a river of rasam is not a balanced diet. ನಮಗೆಲ್ಲ ಅಂಶಗಳು ಬೇಕಲ್ಲ. ಶುದ್ಧ ನೀರು ಬೇಕು, ಆಮೇಲೆ ಆಗಾಗ ತಿನ್ನೋದು, ಅವಸರದಲ್ಲಿ ತಿನ್ನೋದು, ಅಲ್ಲೋ ನೋಡ್ಕೊಂಡು ತಿನ್ನೋದು ಎಲ್ಲ ನಿಷಿದ್ಧ. ಸೂತ್ರ 1, ಆರೋಗ್ಯವನ್ನು ಗಳಿಸ್ಕೊಳ್ಳೋಣ. ಅದು ಬದುಕುವ ಕಲೆಗೆ ಮೊದಲ ಅಂಶ. 2ನೇದು ಭಾಳ ಇಂಪಾರ್ಟೆಂಟ್. ಎಲ್ಲರಿಗೂ ಸರ್, ನಮಗೆಲ್ಲರಿಗೂ, ಮಕ್ಕಳಿಗೂ ನೀವು ಹೇಳಬೇಕು, ಎಲ್ಲರಿಗೂ ಒಂದು ಎಜೆಂಡಾ, ಒಂದು ಕನಸು ಇರಬೇಕು. ನಾನು ಜೀವನದಲ್ಲಿ ಏನಾಗಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ, ನಿರ್ದಿಷ್ಟವಾದಂಥ ಒಂದು ಎಜೆಂಡಾ ಎವ್ರಿಬಡಿ ಶುಡ್ ಹ್ಯಾವ್. ಹೆಚ್ಚಿನವರಿಗಿರೋದಿಲ್ಲ. ನೀವು ಏನಾಗಬೇಕು ನನಗೆ ಗೊತ್ತಿಲ್ಲ, ಇದ್ದೇನೆ. ನೋ, ಐ ಟೆಲ್ ಸ್ಟೂಡೆಂಟ್ಸ್ ಮೇನ್ಲಿ, ಯು ಶುಡ್ ಹ್ಯಾವ್ ಎ ಡ್ರೀಮ್. ವಾಟ್ ಯು ವಾಂಟ್ ಟು ಬಿಕಮ್, ವಾಟ್ ಯು ವಾಂಟ್ ಟು ಡೂ, ಹ್ಯಾವ್ ಎ ಡ್ರೀಮ್. ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು, ಆದರೆ ಕನಸಿಲ್ಲದ ಬದುಕನ್ನು ಬದುಕಬಹುದೇ. I can walk in a street where there is no light. Can I live a life without a dream? ಕವಿ ಹೇಳ್ತಾನೆ. ಬೆಳಕು, ಕನಸಬೇಕು. ಕನಸಿಲ್ಲದ ಜೀವನ
ಗರಿ ಇಲ್ಲದ ಹಕ್ಕಿಯಂತೆ, ಗುರಿ ಇಲ್ಲದ ಪಯಣದಂತೆ. ಎಂಥ ಕನಸುಗಳು ಬೇಕು? ನಿಮ್ಮ ಆಸಕ್ತಿ ಅಭಿರುಚಿಗೆ ತಕ್ಕಂಥ ಒಂದು ಕನಸು ಬೇಕು. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂಥ ಒಂದು ಕನಸು ಇರಬೇಕು. ಕನಸೊಂದು ಇರಲೇಬೇಕು. ನಿದ್ದೆಯಲ್ಲಿ ಬರೋ ಕನಸುಗಳಲ್ಲ, ನಿದ್ದೆ ಮಾಡಲು ಬಿಡದ ಕನಸು. ನಾನು ಹೇಳಿದ್ದಲ್ಲ, ಅಬ್ದುಲ್ ಕಲಾಂ ಹೇಳಿದರು. ಎಂಥ ಕನಸು ಇರಬೇಕು? ನಾಟ್ ವೆನ್ ಐ ಗೆಟ್ ಡ್ಯೂರಿಂಗ್ ಸ್ಲೀಪ್, ದ ಒನ್ ವಿಚ್ ಡಸ್ ಅಲೌ ಮಿ ಟು ಸ್ಲೀಪ್. ಪ್ರೊಫೆಸರ್ ಯು ಆರ್ ರಾವ್ ಹೇಳ್ತಾರೆ, ಡ್ಯಾರ್ ಟು ಡ್ರೀಮ್ ಆ್ಯಂಡ್ ಡ್ರೀಮ್ ಟು ಡ್ಯಾರ್, ಬಟ್ ಹ್ಯಾವ್ ಎ ಡ್ರೀಮ್. ಅಬ್ದುಲ್ ಕಲಾಂ ಮಕ್ಕಳೇ ಹೇಳ್ತಿದ್ರು, ಡ್ರೀಮ್ ಆ್ಯಂಡ್ ಡ್ರೀಮ್ ಆ್ಯಂಡ್ ಡ್ರೀಮ್. ಬಹಳ ಮುಖ್ಯ. ಆದರೆ ವರ್ಗದಲ್ಲಿ ಸಾಮಾನ್ಯವಾಗಿ 3 ಥರದ ಜನರು ಇರ್ತಾರೆ. ಯಾವುದೇ ಕನಸನ್ನು ಕಾಣದವರು ಒಂದು ವರ್ಗ, ಬರೀ ಕನಸನ್ನು ಕಾಣುವವರು 2ನೇ ವರ್ಗ, ಕನಸನ್ನು ನನಸು ಮಾಡಿಕೊಳ್ಳುವವರು 3ನೇ ವರ್ಗ. ಆ 3ನೇ ವರ್ಗದವರು ನಾನು ಆಗಬೇಕು. ಒಂದು ಪುಟ್ಟ ಕನಸಿರಲಿ, ಒಂದು ಕನಸಿರಲಿ ಸರ್, ನನಗೊಂದು ಕನಸಿದೆ ಸರ್, ಸಾಯೋದಕ್ಕೆ ಮೊದಲು ನಾನು ಈ ಒಂದು ಕೆಲಸ ಮಾಡಿ ಸಾಯಬೇಕು, ಒಂದು ಒಳ್ಳೆ ಕೆಲಸ, ಒಂದು ಕನಸು ನನಗಿದೆ, ಇರಬೇಕಾಗತ್ತೆ, ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಕನಸು ಕಾಣೋದು ಒಂದು ಕೆಲಸ ಆದರೆ ತಕ್ಷಣ ಕನಸನ್ನು ನನಸು ಮಾಡೋ ಪ್ರಯತ್ನ ಇವತ್ತಿನಿಂದಲೇ ಆರಂಭ ಆಗಬೇಕು, ನಾಳೆಗೆ ಇಟ್ಕೊಳ್ಬಾರ್ದು. ಅದಕ್ಕೊಂದು ಕಮಿಟ್ಮೆಂಟ್ ಬೇಕು, ಒಂದು ಬದ್ಧತೆ ಬೇಕು, ಒಂದು ಡಿಟರ್ಮಿನೇಷನ್ ಬೇಕು, ಒಂದು ಛಲ ಬೇಕು, ಹಾರ್ಡ್ ವರ್ಕ್ ಬೇಕು. ವಾಟ್ ಈಸ್ ಹಾರ್ಡ್ ವರ್ಕ್? ಸಿಟ್ ಲೈಕ್ ಎ ರಾಕ್ ಆ್ಯಂಡ್ ವರ್ಕ್ ಲೈಕ್ ಎ ಕ್ಲಾಕ್. ದಟ್ ಈಸ್ ಹಾರ್ಡ್ ವರ್ಕ್. ಅದನ್ನು ಮಾಡಬೇಕು. ಆಗ ಮಾತ್ರ. ಇನ್ನೊಂದು ಮಾತು ಹೇಳ್ತೇನೆ ಸ್ನೇಹಿತರೆ, ನಾನೇನೋ ಒಂದು ಗುರಿ ಇಟ್ಕೊಂಡಿದ್ದೇನೆ, ಗುರಿ ಮುಖ್ಯ, ಆದರೆ ಗುರುಗಿಯನ್ನು ತಲುಪುವ ಮಾರ್ಗವೂ ಅಷ್ಟೇ ಮುಖ್ಯವಾಗಿದೆ ಇರಬೇಕು. ವೆರಿ ಇಂಪಾರ್ಟೆಂಟ್. ಈಗಿನ ಮಕ್ಕಳಿಗೆ ಅದಿಲ್ಲ. ಈಗಿನ ಹುಡುಗರಿದ್ದಾರೆ, ನೀವು ದುಡ್ಡು ಕೊಟ್ಟರೆ ಡಿಗ್ರಿಯನ್ನು ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಲ್ವಾ? ಅದು ಮುಖ್ಯ ಅಲ್ಲ, ಮಾರ್ಗ ಕೂಡ ಅಷ್ಟೇ ನ್ಯಾಯಸಮ್ಮತವಾಗಿರಬೇಕು. ದ ಪಾತ್ ವಿಚ್ ಐ ಟೇಕ್ ಟು ರೀಚ್ ದ ಗೋಲ್ ಶುಡ್ ಬಿ ಈಕ್ವಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ಬದುಕು ಕಲೆಗೆ ಬೇಕಾಗಿದ್ದು ಒಂದು ಕನಸಾಯಿತು. ನೆಕ್ಸ್ಟ್ ಬೇಕಾಗಿದ್ದು ಆತ್ಮವಿಶ್ವಾಸ. ಹೆಚ್ಚಿನವರೆಗಿಲ್ಲ, ಎಲ್ಲೋ ಹೆದರಿಕೆ, ಆಗೋಲ್ಲ ಸರ್, ನನ್ನ ಕಡೆಯಿಂದ ಆಗೋಲ್ಲ, ಇದು ನನಗೆಲ್ಲ ಇದು ಆಗದ ಕೆಲಸ, ಬಿಟ್ಬಿಡಿ. ಯಾಕೆ? ಆತ್ಮವಿಶ್ವಾಸ ಇಲ್ಲ. ಆತ್ಮವಿಶ್ವಾಸ ಅಂದರೆ ಏನು? ಎಲ್ಲ ಬಾಗಿಲುಗಳು ಮುಚ್ಚಿದರೂ ಎಲ್ಲೋ ಒಂದು ಕಡೆ ಬಾಗಿಲು ಖಂಡಿತವಾಗಿ ತೆರೆದಿರ್ತಿರುವಂಥ ವಿಶ್ವಾಸವೇ ಆತ್ಮವಿಶ್ವಾಸ. ಅದು ಆತ್ಮವಿಶ್ವಾಸ. ಬಿರುಗಾಳಿಗೆ ಒಂದು ಹಕ್ಕಿ ಒಂದು ಕೊಂಬೆ ಮೇಲೆ ಕೂತಿತ್ತಂತೆ. ಆ ಕೊಂಬೆ ಬಿರುಗಾಳಿ ಬರ್ತಾ ಇದೆ, ಕೊಂಬೆ ಅಲುಗಾಡ್ತಾ ಇದೆ. ಬಿರುಗಾಳಿಗೆ ಸಿಕ್ಕ ಕೊಂಬೆಯ ಮೇಲೆ ಕುಳಿತಿರುವ ಹಕ್ಕಿ ಬೆದರಲಿಲ್ಲ, ಬೆವರಲಿಲ್ಲ, ಹೆದರಲಿಲ್ಲ. ಯಾಕೆಂದರೆ ಅದು ನಂಬಿದ್ದು ಆ ಕೊಂಬೆನಲ್ಲ, ಯಾವ ಕ್ಷಣದಲ್ಲಾದರೆ ಹಾರಿಗೆ ಹೋಗಿ ತನ್ನ ರೆಕ್ಕೆಗಳನ್ನು. ಅದು ಆತ್ಮವಿಶ್ವಾಸ. ದಟ್ ಈಸ್ ಆತ್ಮವಿಶ್ವಾಸ. ಒಂದೊಂದು ಮಾತಿಗೆ ಒಂದು ಮಣ ತೂಕ ಇದೆ. ಎಲ್ಲವೂ ನನ್ನ ಪುಸ್ತಕಗಳಲ್ಲಿ ಲಭ್ಯ ಇದೆ. ಮನಮಂಥನ ಶುಭಚಿಂತನೆ, ಇದು 6ನೇ ಮುದ್ರಣ ಹೊಸದಾಗಿ ಬಂದಿದೆ. ನುಡಿ ನಕ್ಷತ್ರಗಳು ಮೊನ್ನೆ ತಾನೇ ಬಂದಿದೆ. ಯಾರಾದರೂ ಬೇಕಿದ್ರೆ ತಗೊಳ್ಳಿ, ಅದು ನನಗೆ ಲಾಭ ಬೇಡ, ಪ್ರಿಂಟಿಂಗ್ ಕಾಸ್ಟ್ ಅದು ಕೊಳೆಗೆ ಲಭ್ಯ ಇದೆ. ನೋಡಿ, ಆತ್ಮವಿಶ್ವಾಸಕ್ಕೆ ನಾನು ಇನ್ನೊಂದು ಕಡೆ ಬರೆದೆ. ಏನಂದರೆ, ಅದು ಛತ್ರಿ ಇದ್ದ ಹಾಗೆ. ಛತ್ರಿಗೆ ಮಳೆಯನ್ನು ನಿಲ್ಲಿಸುವ ತಾಕತ್ತಿಲ್ಲ, ಆದರೆ ಮಳೆಯಲ್ಲಿ ನಿಲ್ಲುವ ತಾಕತ್ತು ನಮಗೆ ಕೊಡ್ತದೆ. ಅದು ಅಷ್ಟೇ ಆತ್ಮವಿಶ್ವಾಸ. ಎಂಥ ಅದ್ಭುತವಾದ ಕಲ್ಪನೆ. ಲಿಟಲ್ ಫೇತ್ ಸೇಸ್ ಯು ಕ್ಯಾನ್ ಡೂ ಇಟ್, ಲಿಟಲ್ ಮೋರ್ ಫೇತ್ ಸೇಸ್ ಯು ವಿಲ್ ಡೂ ಇಟ್, ದ ಗ್ರೇಟ್ ಫೇತ್ ಸೇಸ್ ಯು ಹ್ಯಾವ್ ಡನ್ ಇಟ್. ಇಷ್ಟೇ ವ್ಯತ್ಯಾಸ. ಒಂದು ಸಣ್ಣ ಆತ್ಮವಿಶ್ವಾಸ ಹೇಳುತ್ತೆ, ಅಪ್ಪ ನೀನು ಮಾಡಬಲ್ಲೆ. ಇನ್ನು ದೊಡ್ಡ ಆತ್ಮವಿಶ್ವಾಸ ಹೇಳುತ್ತೆ, ನೀನು ಮಾಡಿಯೇ ತೀರುವೆ. ದೊಡ್ಡ ಆತ್ಮವಿಶ್ವಾಸ, ನೀನು ಮಾಡಿಬಿಟ್ಟೆ. ಅದು ಆತ್ಮವಿಶ್ವಾಸ. ಅದನ್ನು ಬೆಳೆಸ್ಕೊಳ್ಬೇಕು. ಮಕ್ಕಳಿಗೆ ಅದನ್ನು ಹೇಳಬೇಕು, ಸರ್ ಯು ಕ್ಯಾನ್ ಡೂ ಇಟ್. ಅವರಿಗೆ ಎನ್ಕರೇಜ್ ಮಾಡಬೇಕು. ಮತ್ತು ಆತ್ಮವಂಚನೆ ಮಾಡಿಕೊಳ್ಬಾರ್ದು. ನಾನು ನನ್ನ ಸರ್ಕಾರವನ್ನು ವಂಚಿಸ್ಬೋದು, ಸಮಾಜವನ್ನು ವಂಚಿಸ್ಬೋದು, ಮನೆಯವರಿಗೆ ಸುಳ್ಳು ಹೇಳಿ ವಂಚಿಸ್ಬೋದು, ಆದರೆ ನನ್ನ ಆತ್ಮವನ್ನು ವಂಚಿಸುವ ಹಾಗಿಲ್ಲ. ಅದು ಆತ್ಮ ಪರಮಾತ್ಮನ ಸ್ವರೂಪ. ನಿಮ್ಮ ಆತ್ಮ ಒಂದೇ, ನನ್ನ ಆತ್ಮ ಒಂದೇ, ಇಬ್ಬರ ಜೀವಾತ್ಮವೂ ಒಂದೇ. ಜೀವದಲ್ಲಿ ಇರೋವರೆಗೆ ಅದು ಜೀವಾತ್ಮ, ಜೀವ ಬಿಟ್ಟ ಮೇಲೆ ಅದು ಪ್ರೇತಾತ್ಮವೋ ಅದು ಇಲ್ಲ ಪರಮಾತ್ಮ ಸೇರಿಕೊಳ್ಳುತ್ತೆ. ಅದು ಆ ಕಾರಣಕ್ಕಾಗಿ ಆತ್ಮವಂಚನೆ ಮಾಡೋಂಗಿಲ್ಲ. ನಮಗೆ ನಿತ್ಯ ಬೇಕು 2 ಸ್ನಾನಗಳು, ಒಂದು ಮೈಯ ಸ್ನಾನ, ಇನ್ನೊಂದು ಆತ್ಮ ಸ್ನಾನ. ಆತ್ಮೀಯತೆ ಇಟ್ಟುಕೊಳ್ಬೇಕು. ಸ್ನೇಹಿತರೆ, ಬಾಳುವ ಕಲೆಯಲ್ಲಿ ಇನ್ನೊಂದು ಮುಖ್ಯವಾಗಿ ಬೇಕಾಗಿದ್ದು ಅರ್ಹತೆಯನ್ನು ಮೊದಲು ಪಡ್ಕೊಳ್ಬೇಕು. ವಿ ಶುಡ್ ಗೇನ್ ದ ಮೆರಿಟ್ ಆ್ಯಂಡ್ ಗೇನ್ ಡಿಸರ್ವ್ ಫಸ್ಟ್, ಎಕ್ಸ್ಪೆಕ್ಟ್ ಲೇಟರ್. ವಿದ್ಯಾರ್ಥಿ ಫಸ್ಟ್ಗೆ ಅರ್ಹತೆ ಇರಲಿ, ಅಪ್ಪ ಹೇಳ್ತಾರೆ, ಆ ಮೆರಿಟ್ ಇರಲಿ, ಆ ಯೋಗ್ಯತೆ ಇರಲಿ, ಆಮೇಲೆ ಅಪೇಕ್ಷೆ ಪಡೋಣ ಅಲ್ವಾ? ಇಟ್ ಈಸ್ ಬೆಟರ್ ಟು ಹ್ಯಾವ್ ಎನ್ ಆನರ್, ಬೆಟರ್ ಟು ಡಿಸರ್ವ್ ಎನ್ ಆನರ್, ನಾಟ್ ಹ್ಯಾವ್ ಇಟ್, ರಾದರ್ ದೆನ್ ಹ್ಯಾವ್ ಇಟ್ ಆ್ಯಂಡ್ ನಾಟ್ ಡಿಸರ್ವ್ ಇಟ್. ಒಳ್ಳೆ ಮಾತು. ಅರ್ಹತೆ ಪಡ್ಕೊಳ್ಬೇಕು, ಮೆರಿಟ್.
ನೋಡಿ, ನನ್ನಲ್ಲಿರುವ ಯೋಗ್ಯತೆ, ಒಬ್ಬೊಬ್ಬರಲ್ಲಿ ಒಂದೊಂದು ವೃತ್ತಿಗಳಿವೆ. ಆ ವೃತ್ತಿಯಲ್ಲಿ ನೀವು ಮೆರಿಟನ್ನು ಪಡ್ಕೊಳ್ಳಿ, ಪ್ರತಿಭೆಯನ್ನು ಪಡ್ಕೊಳ್ಳಿ. ಪ್ರತಿಭೆ ಅಂದರೆ ಮಕರಂದ ಇದ್ದ ಹಾಗೆ. ಮಕರಂದವನ್ನು ಹುಡುಕಿಕೊಂಡು ದುಮ್ಮಿ ಬರಬೇಕೇ ಹೊರತು ದುಮ್ಮಿಯನ್ನು ಹುಡ್ಕೊಂಡು ಮರ್ಕಂದ ಹೋಗುವಂಗಿಲ್ಲ. ಹೂ ಇದ್ದಲ್ಲೇ ಇರುತ್ತೆ, ಆ ದುಮ್ಮಿ ಅಲ್ಲಿ ಬರುತ್ತೆ. ಯಾಕೆ? ನಿಮ್ಮಲ್ಲಿ ಪ್ರತಿಭೆ ಇದೆ. ನನಗೊಂದು ಮನೆ ಕಟ್ಟಲಿಕ್ಕೆ ಒಳ್ಳೆ ಇಂಜಿನಿಯರ್ ಬೇಕು, ಒಂದು ಒಳ್ಳೆ ಆಪರೇಷನ್ ಮಾಡಲಿಕ್ಕೆ ಒಳ್ಳೆ ಡಾಕ್ಟರ್ ಬೇಕಾಗ. ನನ್ನ ಜೀವ ಮುಖ್ಯ, ನಾನು ಜಾತಿ ನೋಡೋಲ್ಲ, ಆಗ ನಾನು ಸತ್ತೋಗ್ತೇನೆ. ಆ ಪ್ರತಿಭೆಯನ್ನು ಬೆಳೆಸ್ಕೊಳ್ಬೇಕು. ಕಾಕ ಕೃಷ್ಣ ಪಿಕ ಕೃಷ್ಣ ಕೋಬೇದು ಪಿಕ ಕಾಕಃ. ಕಾಗೆ ಕಪ್ಪು ಕೋಗಿಲೆ ಕಪ್ಪು, ಏನು ವ್ಯತ್ಯಾಸ? ಆಗ ಅದೇ ಕವಿ ಹೇಳ್ತಾನೆ, ಕಾಕ ಕೃಷ್ಣ ಪಿಕ ಕೃಷ್ಣ ವಸಂತ ಸಮಯ ಸಂಪ್ರಾಪ್ತಿ ಕಾಕ ಕಾಕಃ ಪಿಕ ಪಿಕಃ. ವಸಂತ ಸಮಯ ಬಂದಾಗ ಕಾಗೆ ಕಾಗೆನೇ, ಕೋಗಿಲೆ ಕೋಗಿಲೆ ಅಂತ ಕೋಗಿಲೆ ನಾವು ಆಗಬೇಕು. ಅರ್ಹತೆಯನ್ನು ಪಡ್ಕೊಳ್ಬೇಕು. ಅದು ಹೇಗೆ ಸಾಧ್ಯ? ಪರಿಶ್ರಮದಿಂದ ಮಾತ್ರ ಸಾಧ್ಯ. ಬಾಳುವ ಕಲೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಹಾರ್ಡ್ ವರ್ಕ್ ಸರ್. ಪರಿಶ್ರಮ ಪಡಬೇಕು. ಇಲ್ಲದ್ರೆ ಯಾವುದು ಬರುವುದಿಲ್ಲ, ಅರ್ಹತೆ ಬರುವುದಿಲ್ಲ, ಮೆರಿಟ್ ಬರುವುದಿಲ್ಲ. ಒಂದು ದೀಪದ ಬತ್ತಿ ಉರಿಬೇಕಿದ್ರೆ ಆ ಬತ್ತಿ ತಾನೇ ಸುಟ್ಟುಕೊಳ್ಳುತ್ತೆ. ಅದು ಒಂದು ಗಂಧದ ವಾಸನೆ ಬರಬೇಕಿದ್ರೆ ಗಂಧ ತಾನೇ ತೆಗೆದುಕೊಳ್ಳುತ್ತೆ. ಒಂದು ಸಣ್ಣ ಕಥೆ ನಾನು ಹಿಂದೆ ಹೇಳಿದರೆ ಗೊತ್ತಿಲ್ಲ ನನಗೆ. ಅದು ಎಷ್ಟು ಪರಿಶ್ರಮ ಎಷ್ಟು ಮುಖ್ಯ ಅಂದರೆ, ಒಂದ್ಸಲ ಈ ಮೆಟ್ಟು ದೇವಸ್ಥಾನಕ್ಕೆ ನೀವು ಹೋಗ್ತಿರಲ್ಲ, ಇದನ್ನು ಹಿಂದೆ ಹೇಳಿರ್ಬೋದು, ಆದರೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ದೇವಸ್ಥಾನದಲ್ಲಿ ಒಂದು ಮೆಟ್ಟು ಕಲ್ಲಂತ ಇದೆ, ಒಂದು ವಿಗ್ರಹ ಕಲ್ಲಂತ ಇದೆ, ಮೂರ್ತಿ ಕಲ್ಲಂತ ಇದೆ ಅಲ್ವಾ? ಗರ್ಭಗುಡಿಯೊಳಗೆ ಮೂರ್ತಿ ಕಲ್ಲು ಇದೆ, ವಿಗ್ರಹ ಉತ್ಸವ ಮೂರ್ತಿ ಕಲ್ಲು ಇದೆ, ಹೊರಗೆ ಮೆಟ್ಟು ಕಲ್ಲು ಇದೆ. ನಾವು ಏನು ಮಾಡ್ತೇವೆ? ಮೆಟ್ಟು ಕಲ್ಲನ್ನು ಮೆಟ್ಟಿ ಆ ವಿಗ್ರಹ ಮೂರ್ತಿ ಕಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ತೇವೆ. ಅಲ್ಲಿ ಅದಕ್ಕೆ ಪೂಜೆ ನಡೀತದೆ. ಒಂದು ಸಲ ಇಲ್ಲಿ ಕತೆ ಮುಖ್ಯ ಅಲ್ಲ, ನೀತಿ ಮುಖ್ಯ. ಒಂದು ಸಲ ಈ ವಿಗ್ರಹ ಕಲ್ಲಿಗೂ ಮೆಟ್ಟು ಕಲ್ಲಿಗೂ ಚರ್ಚೆ ಆಯ್ತಂತೆ. ಅದೇನು ಚರ್ಚೆ ಅಂದರೆ, ಅದು ಮೆಟ್ಟು ಕಲ್ಲು ಹೇಳ್ತಂತೆ ವಿಗ್ರಹ ಮೂರ್ತಿಗೆ, ಗರ್ಭಗುಡಿ ಇರ್ತಕ್ಕಂಥ ವಿಗ್ರಹ ಮೂರ್ತಿಯನ್ನು ಕರೆ ಹೇಳ್ತಂತೆ, ಅಪ್ಪ ವಿಗ್ರಹ ಮೂರ್ತಿಯೇ, ಏನು ಅನ್ಯಾಯ ಆಗೋಗಿದೆ, ಏನು ಅನ್ಯಾಯ? ನಾವಿಬ್ಬರು ಒಂದೇ ತಾಯಿಯ ಮಕ್ಕಳಲ್ವಾ? ಹೇಗೆ ಹೇಳ್ತೀಯ? ಹೌದು, ನಾವಿಬ್ಬರು ಒಂದು ಬೆಟ್ಟದಲ್ಲಿ ಒಂದೇ ಬಂಡೆಕಲ್ಲಾಗಿದ್ದೆವು. ನನ್ನನ್ನು ತಂದು ಆ ಶಿಲ್ಪಿ ಒಂದು ಮೆಟ್ಟಕಲ್ಲು ಮಾಡಿಬಿಟ್ಟ, ನಿನ್ನನ್ನು ಉತ್ಸವ ವಿಗ್ರಹ ಮೂರ್ತಿ ಮಾಡಿಬಿಟ್ಟಿದ್ದಾನೆ. ನಿನಗೆ ನಿತ್ಯ ನನ್ನನ್ನು ಜನ ಮೆಟ್ಕೊಂಡು ಬರ್ತಾರೆ, ನಿನಗೆ ನೋಡಿದರೆ ನಿತ್ಯ ಅಲಂಕಾರ, ಅಭಿಷೇಕ, ಆರಾಧನೆ, ಆರತಿ ಎಲ್ಲ ನಡೀತದೆ. ಇದು ಯಾವ ನ್ಯಾಯ? ಒಂದೇ ತಾಯಿ ಮಕ್ಕಳಿಗೆ ಈ ಭೇದ ಭಾವ ಸರಿನಾ? ಆಗ ವಿಗ್ರಹ ಮೂರ್ತಿ ಒಂದು ಮಾತು ಹೇಳುತ್ತೆ, ನೀನು ಹೇಳಿದ್ದು ಸರಿ ತಮ್ಮ, ಆದರೆ ಒಂದನ್ನು ಮರಿಬೇಡ, ನಿನ್ನನ್ನು ಮೆಟ್ಟುಕಲ್ಲು ಮಾಡಬೇಕಿದ್ರೆ ಆ ಶಿಲ್ಪಿ ಕೆಲವು ಏಟುಗಳನ್ನು ಕೊಟ್ಟು ಮೆಟ್ಟುಕಲ್ಲು ಮಾಡಿಬಿಟ್ಟ. ಆದರೆ ನನ್ನನ್ನು ಈ ಒಂದು ಸುಂದರವಾದ ವಿಗ್ರಹ ಮೂರ್ತಿ ಮಾಡೋ ಮುಂಚೆ ನಾನು ಆ ಶಿಲ್ಪಿಯ ಕೈಯಿಂದ ಹಲವಾರು ವರ್ಷಗಳ ಕಾಲ ಲಕ್ಷಾಂತರ ಏಟುಗಳನ್ನು ತಿಂದು 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 ಇವತ್ತಿಗೆ ಈ ಸುಂದರ ಮೂರ್ತಿ ಆಗಿದ್ದೇನೆ. ಅದು ಅಂದರೆ ಪರಿಶ್ರಮ ಸರ್, ಹಾರ್ಡ್ ವರ್ಕ್. ಇನ್ನೊಂದು ಮಾತು ಹೇಳ್ತೇನೆ ಸ್ನೇಹಿತರೆ, ಜೀವನದಲ್ಲಿ ಮೇಲೆ ಬದುಕುವ ಕಲೆ ಒಂದನ್ನು ನೀವು ಮಕ್ಕಳಿಗೆ ಹೇಳಬೇಕು, ಹಂತ ಹಂತವಾಗಿ ಮೇಲೆ ಬರಬೇಕು, ನಾಟ್ ಬೈ ಲಿಫ್ಟ್. ಅದರಲ್ಲಿದೆ ಗಮ್ಮತ್ತು, ಅದರಲ್ಲಿದೆ ಹೆಮ್ಮೆ, ಅದರಲ್ಲಿದೆ ಗರ್ವ, ಅದರಲ್ಲಿದೆ ಸಂತೋಷ ಇದೆ. ಯಾವುದೋ ಜಾತಿ ಬಲದಿಂದ ಅಪ್ಪ ಮಾಡಿದ ಹಣವನ್ನು ಖರ್ಚು ಮಾಡೋದು ದೊಡ್ಡ ವಿಶೇಷ ಏನಿದೆ ಅಲ್ವಾ? ಯಾವುದೋ ಜಾತಿ ಬಲ, ಧನ ಬಲ, ಸಂಪರ್ಕ ಬಲದ ಮೇಲೆ ಬರೋ ದೊಡ್ಡ ವಿಷಯ ಇಲ್ಲವೇ ಇಲ್ಲ. ನನ್ನ ಯೋಗ್ಯತೆ ಏನು? ಲೆಟ್ ಅಸ್ ಕಮ್ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ರೀಚ್ ಎ ಬಿಗ್ ಹೈಟ್. ಬಿಕಾಸ್ ಈವನ್ ಇಫ್ ಐ ಫಾಲ್ ಟು ದ ನೆಕ್ಸ್ಟ್ ಸ್ಟೆಪ್, ಬಟ್ ಲಿಫ್ಟಲ್ಲಿ ಹೋದ್ರೆ ದೊಡ್ಡ ಕೆಳಗಡೆ ಬಿದ್ದು ಬಿಡ್ತಾರೆ. ಅದಕ್ಕೋಸ್ಕರ ಮಕ್ಕಳಿಗೆ ಹೇಳಿ, ಅಪ್ಪ ನಿನ್ನ ಸ್ವಯಂ ಯೋಗ್ಯತೆಯಿಂದ ಮೇಲೆ ಬಾರ ಕಣೋ, ಒಂದೊಂದು ಮೆಟ್ಲು ಹತ್ತಿ ಬಾರ ಕಣೋ, ಅದರಲ್ಲಿ ನಿನಗೆ ಸಂತೋಷ ಇದೆ. ಇನ್ನೊಂದು ಮಾತು ಹೇಳಿ, ಇದು ಒಳ್ಳೆ ಮಾತು, ಎಲ್ರಿಗೂ ಅನ್ವಯಿಸುತ್ತೆ. ಬದುಕುವ ಕಲೆ, ಎತ್ತರವನ್ನು ಏರುವುದು ಕಷ್ಟದ ಕೆಲಸ ನಿಜ. ಈ ಒಂದು ಎತ್ತರಕ್ಕೆ ಏರಿದರೆ ಕಷ್ಟದ ಕೆಲಸ. ಆದರೆ ಏರಿದ ಮೇಲೆ, ಆ ಎತ್ತರಕ್ಕೆ ಏರಿದ ಮೇಲೆ ಜಾರದೆ ಅಲ್ಲಿ ಉಳಿಯುವುದು ಇನ್ನೂ ಕಷ್ಟದ ಕೆಲಸ. ಅದು ಇಂಪಾರ್ಟೆಂಟ್ ಸರ್. ಒಂದು ಒಳ್ಳೆ ಹೆಸರನ್ನು ಮಾಡಿಕೊಂಡ್ರೆ ನೀವು ಅದು ಉಳಿಸ್ಕೊಳ್ಬೇಕಲ್ಲ. ಒಂದು ಒಳ್ಳೆ ಹೈಟ್ ಬಂದುಬಿಟ್ಟು ಅದು ಉಳಿಸ್ಕೊಳ್ಬೇಕಲ್ಲ. ಅದು ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಬದುಕುವ ಕಲೆಯಲ್ಲಿ ಇನ್ನೊಂದು ಬೇಕಾದಂಥ ಮುಖ್ಯ ವಿಷಯವೆಂದರೆ ನಮ್ಮ ಆಸಕ್ತಿ ಮತ್ತು ಅಭಿರುಚಿಗಳು ವ್ಯಾಪಕವಾಗಿರಬೇಕು. ಅದು ಬದುಕುವ ಕಲೆ. ಕೆಲವರು ಇರ್ತಾರೆ, ಸರ್ ಹೇಗಿದ್ದೀರಿ ಸರ್? ನಾನು ಆಯಿತು, ನನ್ನ ಹೆಂಡತಿ ಆಯಿತು. ಏನು ಮಾಡ್ತೀರಿ? ನಾವೇ ಅಪ್ಪ, ಮತ್ತೆ ಏನಿಲ್ಲ, ನಾನು ಕೆಲಸ ಆದಮೇಲೆ ಮನೆಗೆ ಹೋಗಿಬಿಡ್ತೇನೆ, ನಮ್ಮ ಪಾಡಿಗೆ ನಾವು ಇರ್ತೇವೆ. ಅವಳನ್ನು ಇವ್ರು ನೋಡಿದ್ರೆ ಇವ್ರನ್ನ ಅವ್ರು ನೋಡಿದ್ರೆ ಎಷ್ಟು ಹೊತ್ತು ನೋಡೋಕ್ಕಾಗುತ್ತೆ ಸರ್? ಅಲ್ಲ, ಯಾಕೆಂದರೆ ನೋಡಿ, ದೇ ಹ್ಯಾವ್ ನಾಟ್ ಎಕ್ಸ್ಪ್ಲಾಯ್ಟೆಡ್, ದೇ ಹ್ಯಾವ್ ನಾಟ್ ಎಕ್ಸ್ಪೋಸ್ಡ್ ಇಟ್ ಟು ದ ಲೈಫ್. ಸರ್ ಒಂದು ಹೇಳ್ತೇನೆ ಸರ್, ಬದುಕುವ ಕಲೆಯಲ್ಲಿ ಬಹಳ ಮುಖ್ಯವಾಗಿದೆ ನನ್ನ ದೃಷ್ಟಿಯಲ್ಲಿ ವ್ಯಾಪಕವಾದ ಅಭಿರುಚಿ. ಈ ಜಗತ್ತು ವಿಸ್ಮಯ, ಈ ಜಗತ್ತು ಸುಂದರ, ಅದ್ಭುತವಾದಂಥ ಆಗರ. ಇದು ನೋಡುವ ಕಣ್ಣಿರಲು, ಕೇಳುವ ಕಿವಿ ಇರಲು, ಅನುಭವಿಸುವ ಹೃದಯ ಇರಲು ಈ ಜಗತ್ತೇ ಸ್ವರ್ಗ.
ಸಾಹಿತ್ಯ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಆಕಾಶ ಇದೆ, ಪ್ರಾಣಿ ಇದೆ, ಪಕ್ಷಿ ಇದೆ, ಬಣ್ಣ ಇದೆ, ಹೂ ಇದೆ. ಭಗವಂತ ಏನೆಲ್ಲ ಮಾಡಿಲ್ಲ, ಭಗವಂತ ಏನೆಲ್ಲ ಕೊಟ್ಟಿಲ್ಲ ಅಲ್ವಾ? ಅಕ್ಕಿಯಲ್ಲಿ ಅನ್ನವನು, ಭೂಮಿಯಲ್ಲಿ ಚಿನ್ನವನು, ಹಾಲಿನಲ್ಲಿ ಬೆಣ್ಣೆಯನು, ಬೀಜದಲ್ಲಿ ಎಣ್ಣೆಯನು ಇಟ್ಟವನು ಯಾರು? ಹೂವಿಗೆ ಬಣ್ಣವನು, ಜತೆಯಲ್ಲಿ ಪರಿಮಳವನು, ಹಣ್ಣಿಗೆ ಸವಿಯನ್ನು, ಜತೆಯಲ್ಲಿ ಸತ್ವವನ್ನು ಕೊಟ್ಟವರು ಯಾರು? ಭಗವಂತ ಕೊಡಲಿಲ್ವಾ? ಅದನ್ನು ಯಾಕೆ ಅನುಭವಿಸೋದಿಲ್ಲ ನಾವು? ಅಭಿರುಚಿ ವ್ಯಾಪಕ ಆಗಿರಬೇಕು. ಅದು ಬಾಳುವ ಕಲೆ ಬಹಳ ಮುಖ್ಯವಾಗಿತ್ತು. ನೆಕ್ಸ್ಟ್, ಒಂದು ಅವಕಾಶವನ್ನು ಅವಕಾಶ ಪಡ್ಕೊಳ್ಳುವವನು ಅವನು ಭಾಗ್ಯಶಾಲಿ, ಅವಕಾಶ ಸೃಷ್ಟಿಸಿಕೊಳ್ಳುವವನು ಅವನು ಬುದ್ಧಿವಂತ. ಆದರೆ ಬಂದ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವನು ಜಾಣ. ಇದು ಬದುಕೋ ಕಲೆ. ಕೆಲವರಿಗೆ ಎಲ್ರಿಗೂ ಅವಕಾಶ ಬರುತ್ತೆ, ಯಾರಿಗೆ ಅವಕಾಶ ಬರಲ್ಲ ಸರ್? ಕೆಲವು ಸಲ ನೀವು ನೀವು ಕಾಲಿಂಗ್ ಬೆಲ್ಲ ಹಾಕ್ಕೊಂಡಿರೋಲ್ಲ ಅಷ್ಟೇ. ಅವಕಾಶ ಎಲ್ರಿಗೂ ಬರುತ್ತೆ, ಅದನ್ನು ಬಳಸ್ಕೊಳ್ಬೇಕಲ್ಲ. ಕೆಲವರಿಗೆ ಗೊತ್ತಾಗೋದಿಲ್ಲ ಅದು. ಇನ್ನೊಂದು ಮಾತು ಹೇಳ್ತೇನೆ, ಒಂದು ವಸ್ತು ಅಥವಾ ಒಂದು ವಿಷಯದ ಬೆಲೆ ಗೊತ್ತಾಗೋದು ಅದನ್ನು ಪಡೆಯುವುದಕ್ಕೆ ಮೊದಲು ಮತ್ತು ಅದನ್ನು ಕಳ್ಕೊಂಡ ನಂತರ ಅಲ್ವ ಬೇಡ? ನಮ್ಮ ಮನೇಲಿ ಇಷ್ಟು ಹತ್ತಿರದವ್ರು ಇರ್ತಾರೆ, ಅವ್ರು ಇರುವಾಗ ನಮಗೇನು ಅನಿಸೋದೇ ಇಲ್ಲ. ಅವ್ರು ಸತ್ತ ಮೇಲೆ ಎಷ್ಟು ಬೇಸರ ಆಗುತ್ತೆ. ಅಷ್ಟು ಸಂದವಾದ ಮಾತಿದು. ಯಾವುದೇ ಒಂದು ವಸ್ತು ವಿಷಯದ ಬೆಲೆ, ವಸ್ತು ವ್ಯಕ್ತಿಯ ಬೆಲೆ ಗೊತ್ತಾಗೋದು ಅದನ್ನು ಪಡ್ಕೊಳ್ಳೋಕೆ ಮೊದಲು, ಕಳ್ಕೊಂಡ ನಂತರ. ಅದು ತಿಳ್ಕೊಂಡಿರ್ಬೇಕು. ಹಾಗೆ ದುಡಿಬೇಕು ಸರ್. ದುಡಿಮೆ ಇಲ್ಲದ ದುಡ್ಡೇ ಬೇಡ, ಸಿದ್ಧಿ ಇಲ್ಲದ ಪ್ರಸಿದ್ಧಿಯೇ ಬೇಡ, ಯೋಗ್ಯತೆ ಇಲ್ಲದ ಯೋಗವೇ ಬೇಡ. ದುಡಿಬೇಕು. ಅದು ಬದುಕೋ ಕಲೆ, ಅದು ಬದುಕೋ ಕಲೆ. ಆಟ್ ವರ್ಕ್ ಅಲ್ವಾ? ಕೃಷ್ಣ ಹೇಳಿದ್ದೇನು? ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಇದ್ದು ನನಗೆ ಪ್ರಿಯವಾದ ಯೋಗ ಅಂದರೆ ಕರ್ಮ. ನಿನ್ನ ಕರ್ಮವನ್ನು ನೀನು ಮಾಡೋ, ನನಗೆ ಅದುವೇ ಸೇವೆ. ನೀನು ದೇವಸ್ಥಾನಕ್ಕೆ ಬರಬೇಕಾಗಿಲ್ಲ, ನಿನ್ನ ಕೆಲಸವನ್ನು ನ್ಯಾಯಬದ್ಧವಾಗಿ ಸರ್ವಸ್ವವಾಗಿ ಮಾಡು ಸಾಕು. ಬಸವಣ್ಣ ಕೂಡ ಹೇಳಿದ್ದೇ, ಕಾಯಕವೇ ಕೈಲಾಸ. ಇನ್ನೊಂದು ಸ್ಟೆಪ್ ಹೇಳಿದರು, ಕಾಯಕದಲ್ಲಿ ಮೇಲು ಕೀಳೆಂದಿಲ್ಲ. ಸ್ನೇಹಿತರೆ, ದುಡಿಬೇಕು, ಅದು ಬದುಕುವ ಕಲೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಹೊಂದಾಣಿಕೆ. ಬದುಕೋ ಕಲೆಯಲ್ಲಿ ಬೇಕಾಗಿದ್ದು ಒಂದು ಹೊಂದಾಣಿಕೆ, ಅಡ್ಜಸ್ಟ್ಮೆಂಟು. ಅದಿಲ್ಲದೆ ಆಗೋದೇ ಇಲ್ಲ ಸರ್. ನೀವು ಮನೆಯಲ್ಲಿ ನಿಮ್ಮ ಕೆಲಸದವ್ರ ಜೊತೆ ಅಡ್ಜಸ್ಟ್ ಮಾಡಬೇಕು, ಡ್ರೈವರ್ ಜೊತೆ ಅಡ್ಜಸ್ಟ್ ಮಾಡಬೇಕು, ಎಲ್ಲರ ಜೊತೆ ಅಡ್ಜಸ್ಟ್ ಮಾಡಲೇಬೇಕು. ಲೈಫ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ರೀಅಡ್ಜಸ್ಟ್ಮೆಂಟ್ ಟು ದ ಎವರ್ ಚೇಂಜಿಂಗ್ ಕಂಡೀಷನ್ಸ್. ಒಂದು ಕಡೆ ನಾನು ಬರೆದೆ. ಆ್ಯಂಡ್ ಪೀಪಲ್, ಹೊಂದಾಣಿಕೆ ಆಗಲೇಬೇಕು. ಮಕ್ಕಳ ಜೊತೆ ಹೊಂದಾಣಿಕೆ ಮಾಡಬೇಕು, ಹೆಂಡತಿ ಜೊತೆ ಮಾಡಬೇಕು, ಹೆಂಡತಿ ಗಂಡ ಜೊತೆ ಹೊಂದಾಣಿಕೆ ಆಗಲೇಬೇಕು. ದಾಂಪತ್ಯ ಅನ್ನೋದು, ಅದು ಆದರ್ಶ ದಂಪತಿಗಳು ಅನ್ನೋದು, ಅದು ಕೇಳಲು ಓದಲು ಸುಂದರವಾದ ಶಬ್ದ. ಬುರುಡೆ ಯಾರೂ ಇಲ್ಲ, ಇದ್ದಾರೆ, ಕುರುಡ ಗಂಡ ಕಿವುಡಿ ಹೆಂಡತಿ, ಇವರೇ ಆದರ್ಶ ದಂಪತಿಗಳು. ಹೋಮ್ ಈಸ್ ದ ಓನ್ಲಿ ಪ್ಲೇಸ್ ವೇರ್ ಟು ಎನಿಮೀಸ್ ಲಿವ್ ಟುಗೆದರ್ ಅಂತ. ಇದು ಒಳಗಿನ ಗುಟ್ಟು. ಹೇಳುವಂಗಿಲ್ಲ, ಬಿಡುವಂಗಿಲ್ಲ. ಯಾರ ಹತ್ರ ಹೇಳಬೇಕು? ಯಾರ ಹತ್ರ ಹೇಳ್ಬೇಕು ಸರ್? ಹೇಳಲಿಕ್ಕೆ ಆಗುತ್ತಾ? ಇಲ್ವಾ? ಮೊದಲಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಎಲ್ಲ ಮೊನ್ನೆ ಮದುವೆಗೆ ಹೋಗಿದ್ದೆ. ಒಂದು ಮದುವೆಗೆ ಹೋಗ್ಬೇಕಿದ್ರೆ ಪಾಪ ಆ ಹುಡುಗಿ ಅಳ್ತಾ ಇತ್ತು, ಹುಡುಗ ಇನ್ನೂ ಮಾಂಗಲ್ಯ ಧಾರಣೆ ನಡೀತಾ ಇತ್ತು. ಆ ಹುಡುಗಿ ಅಳ್ತಾ ಇತ್ತು, ಇವನು ನಗ್ತಾ ಇದ್ದ. ನನ್ನನ್ನೇ ಕೇಳಿದೆ, ಪುತ್ರರ ಹುಡುಗಿ ಕಣ್ಣೀರು ಆಗ್ತಾ ಇದ್ದಲ್ಲ. ನಾನು ಹೇಳಿದ್ದು, ಅವಳ ಕೊನೆಯ ಕಣ್ಣೀರು. ಇನ್ನು ಮುಂದೆ ಅವಳು ಕಣ್ಣೀರು ಸರಿಸಲಿಕ್ಕೆ ಇರುವವಳು, ಉಳಿದವರಿಗೆ ಕಣ್ಣೀರು ಬಳಸಲಿಕ್ಕೆ. ಇವನು ನಗ್ತಾ ಇದ್ದಾನೆ, ದಿಸ್ ಇಸ್ ಇಸ್ ಲಾಸ್ಟ್ ಸ್ಮೈಲ್. ಬಿದ್ದ, ಇನ್ನು ನಗ್ಲಿಕ್ಕಿಲ್ಲ. ಆಮೇಲೆ ಇಬ್ಬರು ಹ್ಯಾಂಡ್ ಶೇಕ್ ಮಾಡಿಕೊಂಡ್ರು. ಅದೇನು ಈಗಿನ ಹೊಸ ಸಿಸ್ಟಮ್ ಅದು. ನಾನು ಕೇಳಿದೆ, ಯಾಕೆ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ? ನಾನು ಹೇಳಿದೆ, ಅದು ಯುದ್ಧದ ನಿಯಮ. ಎಲ್ಲ ಬರುಡೆ ಹೊಸದ್ರಲ್ಲಿ ಭಾಳ ಚೆನ್ನಾಗಿರ್ತೇವೆ. ನಾವು ಒಳ್ಳೆಯ ಐಡಲ್ ಕಪಲ್ ಆಗಿರ್ಬೇಕು ರೀ, ಊರಿಗವರೆಲ್ಲ ನಮ್ಮನ್ನು ನೋಡ್ಕೊಂಡು ಎಂಥ ಕಪಲ್ ಅಂತ ಹೇಳಬೇಕು. ಮಣ್ಣಗಟ್ಟಿ ಆಗೋದಿಲ್ಲ ಅದು ಭಾಳ ಕಷ್ಟ ಸರ್. ನಾನು ಹಲವು ಜೇನು ನಮ್ಮಲ್ಲಿ ಅದು ಹೆಂಗಾಗುತ್ತೆ ರೀ? ಭಿನ್ನವಾದ ಆರ್ಥಿಕ ಹಿನ್ನೆಲೆ, ಭಿನ್ನವಾದ ಸಾಮಾಜಿಕ ಹಿನ್ನೆಲೆ, ಅದು ಸಾಂಸಾರಿಕ ಹಿನ್ನೆಲೆ ಬಂದವರು ನಾವು ಏನೂ ತಪ್ಪಿಲ್ಲ ಅಂತ ಹೇಗಾಗುತ್ತೆ? ಜಗಳ ಇರಲಿ, ಆದರೆ ಉಪ್ಪಿನಕಾಯಿ ಥರ ಇರಬೇಕು. ಆದರೆ ಉಪ್ಪಿನಕಾಯಿನೇ ಊಟ ಆಗಬಾರ್ದಲ್ಲ. ಅದು ಬಹಳ ಮುಖ್ಯವಾದ ಕೆಲಸ. ಮದುವೆ ಹೊಸದ್ರಲ್ಲಿ ಭಾಳ ಚೆನ್ನಾಗಿತ್ತು. ಹೆಂಡತಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ರೀ ಡಾರ್ಲಿಂಗ್, ಎಲ್ಲಿದ್ದೀರಿ? ಬಹಳ ಪ್ರೀತಿ. ಸ್ವಲ್ಪ ವರ್ಷ ಆದಮೇಲೆ ಎಲ್ಲಿದ್ದೀರಿ? ಟೋನೇ ಚೇಂಜ್ ಆಗುತ್ತೆ. ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಎಲ್ಲಿ ಸತ್ತೋದ್ರಿ? ಈ ಲೆವೆಲ್ಗೆ ಬರುತ್ತೆ ಅಲ್ವಾ? ಮದುವೆಗೆ ಮೊದಲು ಒಳ್ಳೆ ಚಾಕ್ಲೇಟ್ ಇದ್ದ ಹಾಗೆ ಜೀವನ ಅಂದರೆ. ಮದುವೆನ ಸ್ವಲ್ಪ ವರ್ಷ ಆದಮೇಲೆ ಚಕ್ಕುಲಿ ಥರ ಆಗುತ್ತೆ, ಸ್ವಲ್ಪ ಗಟ್ಟಿ. ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಚೀವಿಂಗ್ ಗಮ್. ಬಿಡುವಂಗೆಲ್ಲ ತಿನ್ನೋಲ್ಲ, ಜಗೀತಾ ಇರಬೇಕು, ರಸನೇ ಇಲ್ಲ. ಇದು ಲೈಫು. ಇದು ನಿಜವಾದ ಸತ್ಯ ಸರ್.
ಏನು ಮಾಡ್ತೀರಿ, ಲೈಫೇ ಹಂಗೆ ಇದೆ. ಮದುವೆ ಆರಂಭದಲ್ಲಿ ಮನೆಯೊಳಗೆ ಬಂದವಳೆ, ಮನೆ ಯಾಕೆ ಆದವಳೆ, ಸ್ವಲ್ಪ ವರ್ಷ ಆದಮೇಲೆ ನಿನ್ನಂಥವ್ರ ಮನೇಲಿ ಇದ್ರೆಷ್ಟು ಇರ್ದಿದ್ರೆಷ್ಟು, ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಈ ಮನೇಲಿ ಒಂದು ನೀನಿರಬೇಕಿಲ್ಲ ನಾನಿರಬೇಕು, ಆ ಸ್ಟೇಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೊಂದಾಣಿಕೆ ಲೈಫಲ್ಲಿ ನನ್ನದು ಇನ್ನೊಂದು ಟಾಪಿಕ್ ಇದೆ, ದಾಂಪತ್ಯದಲ್ಲಿ ಸಾಮರಸ್ಯ ಅಂತದ್ದು, ಇಲ್ಲಿಲ್ಲ ಎಲ್ಲೋ ಕಡೆ ಬರ್ತಾ ಇದೆ. ಅದು ತುಂಬ ಅದ್ಭುತವಾದ ಒಂದು ಕಲ್ಪನೆ, ಹೌ ಟು ಬಿ ಲಿವ್ ಎ ಹ್ಯಾಪಿ ಫ್ಯಾಮಿಲಿ ಲೈಫ್ ಅಂತ. ತುಂಬ ಅದ್ಭುತವಾಗಿದೆ, ತುಂಬ ಡೀಪಾಗಿ ಹೋಗಿದೆ. ನಾನು ಹೊಂದಾಣಿಕೆ ಮಾಡಬೇಕಾಗತ್ತೆ. ಸಂಸಾರದಲ್ಲಿ ಕೂಡ ಗೆದ್ದು ಸೋಲಬಾರ್ದು, ಸೋತು ಗೆಲ್ಲಬೇಕು, ಅದು ಸಂಸಾರ. ಇದು ಭಾಳ ವಿಷಯ. ಅದು ಒಂದು ಹೇಳ್ತೇನೆ ಸ್ನೇಹಿತರೆ, ನೋಡಿ, ಕೆಲವೊಮ್ಮೆ ಹತ್ತಿರದ ಬಂಧುಗಳು ದೂರದ ಸ್ನೇಹಿತರಿಗಿಂತ ದೂರ ಆಗ್ತಾರೆ, ಹೌದಲ್ವಾ? ಕೆಲವೊಮ್ಮೆ ದೂರದ ಸ್ನೇಹಿತರು ಹತ್ತಿರದ ಬಂಧುಗಳಿಗೆ ಹತ್ತಿರ ಆಗ್ತಾರೆ. ಹಾಗಿರುವಾಗ ಈ ಸಂಬಂಧ ಮುಖ್ಯ ಅಲ್ಲ, ಅನುಬಂಧ ಮುಖ್ಯ. ಸಮಟೈಮ್ಸ್ ದ ಕ್ಲೋಸ್ ರಿಲೇಟಿವ್ಸ್ ಬಿಕಮ್ ಫಾರ್ ಆಫ್, ಡಿಸ್ಟೆಂಟ್ ಫ್ರೆಂಡ್ಸ್ ಬಿಕಮ್ ಕ್ಲೋಸ್ ಟು ಯು. ನೋಡಿ, ಇದು ಲೈಫು, ಅದು ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಒಬ್ಬರಿಗೆ ನಾನು ಕೇಳಿದೆ, ಜೀವನ ಅಂದರೆ ಏನು? ಒಬ್ಬರು ನಿರೂಪಣಕಾರ, ಮಾಸ್ಟರ್ ಆಫ್ ಸೆರೆಮನಿ ಹೇಳ್ತಾರೆ, ಪುತ್ತೂರ್ಯಾರ ಜೀವನ ಅಂದರೆ ನಿರೂಪಣಕಾರರ ಭಾಷೆಯಲ್ಲಿ ಅದು ಬಾಲ್ಯ ಅಂದರೆ ಸ್ವಾಗತ, ಯೌವನ ಅಂದರೆ ಉಪನ್ಯಾಸ, ವೃದ್ಧಾಪ್ಯ ಅಂದರೆ ವಂದನಾರ್ಪಣೆ, ಸಾವು ಅಂದರೆ ಶಾಂತಿ ಮಂತ್ರ ಅಂತ ಹೇಳಿದ್ರು ಅವರು. ನೋಡಿ, ಅವರ ಕಾನ್ಸೆಪ್ಟ್ ಹೇಗಿದೆ. ನನ್ನನ್ನು ಯಾರ ಕೇಳಿದ್ರು, ನೀವು ಹೇಳಿದಪ್ಪ, ನೀವು ತುಂಬ ಚೆನ್ನಾಗಿ ಮಾತು ನೀವು ಹೇಳಿ. ನಾನು ಹೇಳಿದೆ, ಜೀವನ ಅಂದರೆ ಇಷ್ಟೇ ಅಪ್ಪ, ಹುಟ್ಟುವಾಗ ಸಂತೋಷದ ಕೂಟ, ವರ್ಷ ಒಂದಕ್ಕೆ ಕೊಂಡಾಟ, 10 ವರ್ಷಕ್ಕೆ ಹುಡುಗಾಟ, 20 ವರ್ಷಕ್ಕೆ ಹಾರಾಟ, 30 ವರ್ಷಕ್ಕೆ ಮದುವೆಯ ಸನ್ನಾಟ, 40 ವರ್ಷಕ್ಕೆ ಸಂಸಾರದ ಜಂಜಾಟ, 50 ವರ್ಷಕ್ಕೆ ಹೋರಾಟ, 60 ವರ್ಷಕ್ಕೆ ಆರಂಭವಾಯಿತು ರೋಗಗಳ ಕಾಟ, 70 ವರ್ಷಕ್ಕೆ ಬದುಕಿ ಉಳಿಯುವ ಜಗ್ಗಾಟ, 80 ವರ್ಷಕ್ಕೆ ಟಾಟ, ನಮ್ಮ ಲೆಕ್ಕದಲ್ಲಿ ಎಲ್ಲರಿಗೂ ವೈಕುಂಠ ಸಮಾರಾಧನೆ ಊಟ. ಇದು ಜೀವನ ಅಂತ ಇದೆ. ನಾನು ಇದಿಷ್ಟೇ ಸರ್, ಲೈಫ್ ಇಷ್ಟೇ. ನಾನು ಇನ್ನೂ ಒಂದು ಹೇಳ್ತೇನೆ ಸ್ನೇಹಿತರೆ, ನಾನು ಹಾಸ್ಯವಾಗಿ ಹೇಳಿದ್ರು ಕೂಡ ಅದರಲ್ಲಿ ತುಂಬ ನಾನು ಸಾಮಾನ್ಯವಾಗಿ ಒಳ್ಳೆಯ ಚಿಂತನೆ ತಿಳಿ ಹಾಸ್ಯ ಬೆರೆಸಿಬಿಡ್ತೇನೆ. ಅದು ಅಪರೂಪವಾದ ಕಾಂಬಿನೇಷನ್, ಕಷ್ಟ ಇದೆ. ನೋಡಿ, ಒಂದು ಹೇಳ್ತೇನೆ ಸರ್, ಇದು ಒಳ್ಳೆ ಮಾತು ಹೇಳ್ತೇನೆ. ನಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಎಲ್ಲರ ಜೀವನದಲ್ಲಿ ಎಲ್ಲ ವರ್ಷಗಳು ಕೆಟ್ಟದೇ ಆಗಬೇಕೆಂದಿಲ್ಲ. ಕೆಲವು ವರ್ಷಗಳು ಚೆನ್ನಾಗಿರ್ತವೆ, ಕೆಲವು ವರ್ಷ ಕೆಟ್ಟ. ಹಾಗೆ ಒಂದೇ ವರ್ಷದಲ್ಲಿ ಎಲ್ಲ ತಿಂಗಳು ಕೆಟ್ಟ ಆಗಬೇಕಿಲ್ಲ, ಕೆಲವು ತಿಂಗಳು ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ತಿಂಗಳ ಪೈಕಿ ಎಲ್ಲ ದಿನಗಳು ಕೆಟ್ಟದಾಗಿರಬೇಕಾಗಿಲ್ಲ, ಕೆಲವು ದಿನ ಚೆನ್ನಾಗಿರ್ತದೆ. ಅಂತೆಯೇ ಒಂದು ದಿನದಲ್ಲಿ ದಿನದ ಎಲ್ಲ ಗಂಟೆಗಳು ಕೆಟ್ಟದಾಗಿರಬೇಕಾಗಿಲ್ಲ, ಕೆಲವು ಗಂಟೆ ಆದರೂ ಒಳ್ಳೆಯದಾಗಿರುತ್ತೆ. ಇದು ಜೀವನದ ಲೆಕ್ಕಾಚಾರ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಬದುಕು ಕಲೆ. ಅದು ನೋಡಿ, ಸಿಟ್ಟಿಗೇಳದಿರುವುದು ಮೂರ್ಖತನ, ಆದರೆ ಸಿಟ್ಟಿಗೆ ಬಾರದಿರುವುದು ಜಾಣತನ ಅಂತ ಒಂದು ಕಡೆ ಬರೆದೆ ನಾನು. ಸಿಟ್ಟು ಮನುಷ್ಯನ ದೌರ್ಬಲ್ಯ, ಅದು ಆ ಶಕ್ತಿ ಅಲ್ಲ. ಬರುವಾಗಲೇ ಬರಬೇಕು, ಅಷ್ಟೇ ಬರಬೇಕು. ನಾನು ಒಂದು ಕಡೆ ಬರೆದೆ, ನಮ್ಮ ಮನುಷ್ಯ ನುಡಿಸಾಗ್ತಿಲ್ಲ. ಇರಲಿ ಕೋಪವೆಂಬ ಕುದುರೆಗೆ ತಾಳ್ಮೆ ಎಂಬ ಲಗಾಮು, ತಾಪವೆಂಬ ಬೆಂಕಿಗೆ ಪ್ರೀತಿ ಎಂಬ ಮುಲಾಮು. ನನ್ನ ನುಡಿ ನಕ್ಷತ್ರದಲ್ಲಿದೆ. ಅದೊಂದು ಒಳ್ಳೊಳ್ಳೆಯ ನುಡಿ ನಕ್ಷತ್ರಗಳು ಬಹಳ. ನಾನು ಇನ್ನೊಂದು ಕಡೆ ಬರೆದೆ, ನಾವು ಸಾಮಾನ್ಯವಾಗಿ ನಮಗೆ ಇಷ್ಟಪಡುವ ಕೆಲಸವನ್ನೇ ಮಾಡಬೇಕು. ಅದು ಸಾಧ್ಯವಾಗದೆ ಹೋದರೆ ಮಾಡುವ ಕೆಲಸವನ್ನೇ ಇಷ್ಟಪಡಬೇಕು. ಅದು ಬದುಕು ಕಲೆ. ಈಗ ನಿಮಗೆಲ್ಲರಿಗೂ ಒಂದು ಕೆಲಸ ಇದೆಯಲ್ಲ ಸರ್, ಎಲ್ರಿಗೂ ಅವರವರು ಇಷ್ಟಪಡುವ ಸಿಗೋದಿಲ್ಲ. ಇಷ್ಟಪಡುವ ಕೆಲಸವನ್ನೇ ಮಾಡಬೇಕು. ಅದು ಸಾಧ್ಯವಾಗದೆ ಹೋದರೆ ಮಾಡುವ ಕೆಲಸವನ್ನೇ ಇಷ್ಟಪಡಬೇಕು. ಅದಕ್ಕೆ ಯಾರೋ ಮನೆ ಟಿ ವಿಯಲ್ಲಿ ಕೇಳಿದ್ರು ಮಕ್ಕಳು, ಸರ್ ನಾವು ತುಂಬ ಓದ್ತೇವೆ ಸರ್, ಎಲ್ಲ ಮರೆತು ಬಿಡ್ತೇವೆ, ಏನಾದರೂ ಒಂದು ಪರಿಹಾರ ಹೇಳಿ. ನಾನು ಹೇಳಿದೆ, ಕಷ್ಟಪಟ್ಟು ಓದಬಾರದು, ಇಷ್ಟಪಟ್ಟು ಓದಬೇಕು. ಆಗ ಓದಿದ್ದೆಲ್ಲವೂ ಜ್ಞಾಪಕದಲ್ಲಿರುತ್ತೆ. ಅದು ಓದುವುದಿಲ್ಲ, ಅವರು ಇಷ್ಟಪಟ್ಟು ಓದುವುದಿಲ್ಲ. ಯಾರ್ದೋ ಒತ್ತಾಗಿ ಹೋಗ್ತಾರೆ, ಇಲ್ಲಿ ಅಲ್ಲಿ ನೋಡ್ಕೊಂಡು ಓದ್ತಾರೆ ಪಕ್ಕದ ಮನೆಯಲ್ಲಿ. ಅಪ್ಪ ಹೇಳ್ತಾನೆ, ನೋಡೋ ದಡ್ಡ, ಆ ಶೋಭಾ ಇದ್ದಾಳೆ, ಅವಳಿಗೆ ಕೆಮಿಸ್ಟ್ರಿಯಲ್ಲಿ 90 ಬಂದಿದೆ. ನೋಡ ಆ ಶೋಭನನ್ನು, ಅವಳಿಗೆ ಫಿಸಿಕ್ಸಲ್ಲಿ 95. ನೋಡ ಶೋಭನನ್ನು 100 ಮ್ಯಾಥಮೆಟಿಕ್ಸಲ್ಲಿ. ಆಗ ಇವು ಹೇಳ್ತಾರೆ, ಹೌದು ನಾನು ಅವಳು ನೋಡಿದ್ದಕ್ಕೆ ಎಷ್ಟು ಕಡಿಮೆ ಬಂದಿತ್ತು ಅಂತ. ಇವು ನೋಡಿಬಿಟ್ಟು ಕೂತ್ಬಿಟ್ಟಿದ್ದಾನೆ ಅಷ್ಟೇ. ಕೆಲವು ಮಕ್ಕಳು ಬಾಗಿಲು ಹಾಕ್ಕೊಂಡು ಓದ್ತಾರೆ. ಪಾಪ ಪೇರೆಂಟ್ಸ್ ಏನು ತಿಳ್ಕೊಳ್ತಾರೆ, ಎಲ್ಲ ತುಂಬ ಓದ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ. ಅವನು ಏನು ಮಾಡ್ತಾನೆ ಯಾರಿಗೆ ಗೊತ್ತು ಸರ್. ನೋಡು, ಒಂದು ಕತೆ ಹೇಳ್ತೇನೆ ಸರ್. ಎಷ್ಟೋ ಮನೆಗಳಲ್ಲಿ, ನಾನು ಇವತ್ತು 27ಕ್ಕೆ ಅಲ್ಬಿನ್ ಚಿಕ್ಕಮಗಳೂರು, 28 ಶೃಂಗೇರಿ ಕಾರ್ಯಕ್ರಮದ ಮಕ್ಕಳನ್ನು ಹೇಳಬೇಕಾಗಿದೆ. ಎಷ್ಟೋ ಮನೆಗಳಲ್ಲಿ ಹೆತ್ತವರಿಗೆ ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ, ಮಕ್ಕಳಿಗೆ ಹೆತ್ತವರು ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅವ್ರು ಹೇಗೆ ಸಂಪಾದನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮನೆಯಲ್ಲಿ ಟ್ರಾನ್ಸ್ಪೆರೆನ್ಸಿ ಬೇಕು ಸರ್.
ಗಂಡನಿಗೆ ಹೆಂಡತಿ ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ, ಹೆಂಡತಿಗೆ ಗಂಡ ಏನು ಮಾಡ್ತಾರೆ ಗೊತ್ತಿರೋದು. ಯಾವ ಮನೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲಿಯೋ ದರ್ ಕೆನಾಟ್ ಬಿ ಹ್ಯಾಪಿನೆಸ್ ಇನ್ ದಟ್ ಹೌಸ್. ಬಹಳ ಮುಖ್ಯವಾದ ವಿಚಾರ. ಐ ಟೇಕ್ ಮೈ ಫ್ರೆಂಡ್ಸ್, ಸ್ಟೂಡೆಂಟ್ ಚಿಲ್ಡ್ರನ್ ಆಸ್ ಮೈ ಫ್ರೆಂಡ್ಸ್. ಲಾಲಯೇತ್ ಪಂಚವರ್ಷಾಣಿ ತಾಡಯೇತ್ ದರ್ಶವರ್ಷಾನಿ ಸಂಪ್ರಾಪ್ತೆ ಷೋಡಶ ವರ್ಷೆ ಪುತ್ರ ಮಿತ್ರ ವದಾಚರೀತ್. ಕೀಪ್ ಯುವರ್ ಫ್ರೆಂಡ್ಸ್ ಚಿಲ್ಡ್ರನ್ ಆಸ್ ಫ್ರೆಂಡ್ಸ್. ಎಲ್ಲ ಹೇಳಿಬಿಡಿ, ಅಪ್ಪ ಹೀಗಿದೆ ಮಕ್ಕಳಿಗೆ ಹೇಳಿಬಿಡಿ. ಏನೇನು ಈ ಕಷ್ಟ ಬಂದರೂ ಅಮ್ಮನ ಹತ್ರ ಹೇಳಬೇಕು. ಇವತ್ತಿನ ಮಕ್ಕಳು ಹೇಳೋದಿಲ್ಲ. ಅದಕ್ಕಾಗಿ ಈ ಆತ್ಮಹತ್ಯೆಗಳು, ಈ ಕೊಲೆಗಳು ಏನು ನಡೆಯೋದಿಲ್ಲ ಹೇಳಿ. ಅದು ಬಹಳ ಮುಖ್ಯವಾಗಿದ್ದು ಅಂತ ಹೇಳುತ್ತಾ ಕೆಲಸವನ್ನು ಮಾಡಬೇಕು. ಆಮೇಲೆ ನೋಡಿ, ನಮ್ಮ ಜೀವನದಲ್ಲಿ ಟೀಕೆಗಳು ಬರ್ತವೆ. ಈ ಟೀಕೆ ಅನ್ನೋದು ಭಾಳ ಕಾಮನ್ ಅಲ್ವ ಸರ್? ನೀವು ಏನು ಮಾಡಿದ್ರು ಕಮೆಂಟ್ ಇರುತ್ತೆ, ಇದ್ದೇ ಇರ್ತದೆ. ಕೆಲವರಿಗಂತೊಂದು ಏನಾದರೂ ಒಂದು ಹೇಳುವ ಅಭ್ಯಾಸ. ಏನೋ ನೀವು ಕಾರ್ಯಕ್ರಮ ಮಾಡಿರಿ, ನೀವು ಎಲ್ಲ ಮಾಡಿದರೆ ಇದೊಂದು ಮಾಡಬೇಕಿತ್ತಲ್ಲ. ಹೊಗಳಿಗೆ ಬರುವುದೇ ಇಲ್ಲ, ಬಾಯಲ್ಲಿ ಹೊಗಳಿಗೆ ಬರುವುದೇ ಇಲ್ಲ. ಒಂದು ಒಳ್ಳೆ ತೆಗಳಿಕೆ ಕೂಡಲೇ ಬರುತ್ತೆ. ಏನ್ರಿ ಇಷ್ಟೊಂದು ದಪ್ಪ ಆಗಿಬಿಟ್ಟಿದ್ದೀರಿ, ಒಳ್ಳೆ ದಪ್ಪಲಾಗಲೇಬಾರ್ದ? ಸೊ ಹೀಗಾಗಿಬಿಟ್ಟು ಹೇಗ್ರಿ ತಳಕ್ಕೆ ಸಹಾಯವಾಗಿದೆ, ಸ್ವಲ್ಪ ಏನು ಕ್ಯಾನ್ಸರ್ ಇದೆ ನೋಡ್ಕೊಂಡು ಬಿಡಿ, ಇವನು ಇದ್ದ ಆರೋಗ್ಯ ಹೋಗಿಬಿಡುತ್ತೆ. ಕಮೆಂಟ್ ಮಾಡೋದು ಭಾಳ ಅಲ್ವಾ ಲೋಕರುಡಿ. ನಾನು ನಿಮಗೊಂದು ಒಳ್ಳೆಯ ಕತೆ ಹೇಳ್ತೇನೆ, ಭಾಳ ಚೆನ್ನಾಗಿದೆ ಕತೆ, ಮಾತ್ರ ತುಂಬ ಅದ್ಭುತವಾಗಿದೆ. ಅದು ನೋಡಿ, ನರಸಿಂಹಸ್ವಾಮಿ ಬರೀತಾರೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ನಿಂತವರೇ ಕೇಳುವರು ಇವಾಗಿಲ್ಲ, ನೀವೇನು ಯಾಕೆ ನಿಂತ, ಮಲಗಿದರೆ ಗೊಣಗುವರು ಇವಾಗಿಲ್ಲ ಚಿಂತೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಜನಗಳ ರೋಗಗಳ ಅಭಿಪ್ರಾಯ ಅಷ್ಟೇ. ನೀವು ಚೆನ್ನಾಗಿ ಮಾತಾಡಿದರೆ ಏನ್ರಿ ಅವನು ಬರೀ ಬಾಯಿ ಬುಡಕ, ಬರೀ ಮಾತನಮಲ್ಲ. ನೀವು ಮಾತಾಡದೇ ಇದ್ದರೆ ಬಾಯಿ ಬುಡಕ ಬರಲ್ಲ, ಬೆಪ್ಪ. ಹೌದಾ? ನೀವು ಹಣ ಮಾಡಿಬಿಟ್ರೆ ಹಣ ಮಾಡಿಬಿಡ್ತಾರೆ, ನೀವು ಭಾಳ ಚಾಲು ರೀ, ಇವನು ಭಾಳ ಭ್ರಷ್ಟ ಇರಬೇಕು. ಹಣ ಮಾಡದೇ ಇದ್ದರೆ ನೋಡಿ, ಬಡಪಾಯಿ ನನ್ನ ಮಗ ಒಂದು ಕಾಸು ಮಾಡ್ಕೊಳ್ಳಿಲ್ಲ, ಇದಕ್ಕೂ ಕಮೆಂಟು. ನೀವು ಖರ್ಚು ಮಾಡಿದರೆ ನೋಡ್ರಿ ಎಲ್ಲ ಇದು ಶೋ, ಇವ ಭಾರಿ ದುಂದುಗಾರ. ಖರ್ಚು ಮಾಡದಿದ್ದರೆ ಭಾರಿ ಜಿಪುಣ. ನೀವು ದಾನ ಮಾಡಿದರೆ ಸರ್ ಇದೆಲ್ಲ ಪ್ರಚಾರ ಸರ್, ಅವನು ಪ್ರಚಾರ ಪ್ರಿಯ. ಮಾಡದೇ ಇದ್ದರೆ ಇವ ಮಹಾಸ್ವಾರ್ಥಿ ಸರ್. ಸತ್ತರೆ ಇವ್ರು ಸಾಯಬಾರ್ದಿದ್ರಿ, ಎಂಥ ಒಳ್ಳೆ ಮನುಷ್ಯ. ಸಾಯದೇ ಇದ್ದರೆ ಈ ಮುದುಕ ಇನ್ನು ಸಾಯಲೇ ಇಲ್ಲ. ಏನು ಮಾಡ್ಬೇಕು ಹೇಳಿ ಸರ್, ಏನು ಮಾಡ್ಬೇಕು ಹೇಳಿ? ಇದು ಲೋಕ. ಒಂದು ಒಳ್ಳೆ ಕತೆ ಹೇಳ್ತೇನೆ ನಿಮಗೆ, ಇನ್ನು 10 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೇನೆ. ಒಳ್ಳೆ ಕತೆ, ಅದ್ಭುತವಾದ ಕತೆ ಇದೆ. ಒಂದು ಸಲ ಒಂದು ಕುದುರೆ, ಬೇಡ ಅಂತ ಹೇಳಿದ್ರಲ್ಲ ಅದೇ ಸಂತೋಷ ನನಗೆ. ದಟ್ ಇಟ್ ಸೆಲ್ಫ್ ಇಸ್ ಸರ್ಟಿಫಿಕೇಟ್ ಫಾರ್ ಮೀ. ಕೆಲವರು ಬೇಕು ಅಂತಾರಲ್ಲ, ಆಗ ಎಷ್ಟು ದುಃಖ ಆಗುತ್ತೆ ಸಾಕು. ನಾನು ಮೊನ್ನೆ ಒಂದು ಸ್ಕೂಲಿಗೆ ಹೋಗಿದ್ದೆ ಶ್ರೀಧರ್ ಅವರಿಗೆ, ಸಣ್ಣ ಸ್ಕೂಲು, ಮಕ್ಕಳದ ಸ್ಕೂಲು. ನೋಡಿ, ಯಾವಾಗಲೂ ಕೇಳುವವರಿಗೆ ಹೇಳಬೇಕು ಅಲ್ವಾ, ಕೇಳುವ ಕಿವಿಗಳಿಗೆ ಹೇಳಬೇಕು ಹೊರತು ಕೇಳಿದವರಿಗೆ ಹೇಳಬಾರ್ದು. ಭಾಷಣಗಾರನ ಅತಿ ದೊಡ್ಡ ಇದು ಅಂದರೆ ಅವನು ತನಗೆ ತಿಳಿದದ್ದನ್ನು ಹೇಳುವುದಲ್ಲ, ಸಭಿಕರು ಬೇಕಾದನ್ನು ಹೇಳಬೇಕು ಅವನು. ದಟ್ಸ್ ಎ ಗುಡ್ ಸ್ಪೀಚ್. ತನ್ನ ಬುರುಡ ಹೇಳುವುದಲ್ಲ ಅವನೊಂದು ಅಡಿಗೆ ಭಟ್ಟ ಇದ್ದಾಗೆ. ಅಡಿಗೆ ಭಟ್ಟ ಏನು ಮಾಡ್ತಾನೆ, ಮನೆಯಲ್ಲಿ ಊಟ ಮಾಡುವವರ ಬಾಯಿ ರುಚಿಗೆ ತಕ್ಕಂತೆ ಅಡಿಗೆ ಮಾಡ್ತಾನೆ. ಹಾಗೆ ಒಳ್ಳೆ ಭಾಷಣಗಾರ ಸಭಿಕರ ಮನೋರುಚಿಗೆ ತಕ್ಕಂತೆ ಮಾತಾಡಬೇಕು, ಅವನೇ ಒಳ್ಳೆ ಭಾಷಣಗಾರ. ಇದು ಒಂದು ಮಾತಾಡೋ ಕಲೆ. ನಾನು ಮೊನ್ನೆ ಏನಾಯಿತು, ಒಂದು ಸ್ಕೂಲಿಗೆ, ಸಣ್ಣ ಸ್ಕೂಲು, ಎಲಿಮೆಂಟ್ರಿ ಸ್ಕೂಲ್ ಕರೆದ್ರು. ನಾನು ಬರೋದಿಲ್ಲ, ಬೇಡ ಅಂದರೆ ಅವ್ರ ಫ್ರೆಂಡು ಪುತ್ರ ಒದಗಲಿ ಬರಲೇಬೇಕು ಅಂತ ಹೇಳಿ ನಾನು ಹೀಗೆ ಭಾಷಣ ಶುರು ಮಾಡಿದೆ. ಆ ಮಕ್ಕಳು ಎಲ್ಲ ಎದ್ದುಬಿಟ್ಟು, ಅಂಕಲ್ ನಮಗೆ ಹಸಿವೆ ಆಗಿದೆ, ನಮಗೆ ಆಟ ಆಡಬೇಕು, ಬೇಗ ನಿಲ್ಲಿಸ್ತೀರಾ? ಅಲ್ಲ ಪಾಪ, ಅವ್ರ ತಪ್ಪಿಲ್ಲ. ನೀವು ಮಕ್ಕಳಿಗೆ ಕೂತ್ಕೊಂಡು ಏನೇನು ಹೇಳಿದ್ರೆ ಏನು ಪ್ರಯೋಜನ? ನನಗೆ ಈ ಒಂದು ಕಥೆ ನೆನಪಾಗ್ತದೆ, ಭಾಳ ಚೆನ್ನಾಗಿದೆ. ಇದು ಒಂದು ತುಂಬ ಅದ್ಭುತವಾದ ಕಥೆ ಇದೆ. ಒಂದು ಕುದುರೆ ನೋಡಿ, ಇದು ಲೋಕ. ನೀವು ಏನು ಮಾಡಿದ್ರೆ ನಿಮ್ಮನ್ನು ಬಿಡುವುದಿಲ್ಲ. ದೇ ಆರ್ ಗೋಯಿಂಗ್ ಟು ಕಮೆಂಟ್ ಆನ್ ಯು. ಆ ಒಂದು ಕಮೆಂಟ್ಗಳಿಗೆ ಅವತ್ತು ಇತಿಮಿತಿಯೇ ಇಲ್ಲ. ಒಂದು ಕುದುರೆ, ಒಂದು ಗಂಡ, ಒಂದು ಹೆಂಡತಿ. ನೀವು ಕೇಳಿರ್ಬೋದು, ಕಥೆ ತುಂಬ ಚೆನ್ನಾಗಿದೆ, ಕೇಳಿದವ್ರಿಗೆ ಇನ್ನೊಂದು ಹೊಸ. ಇವರು ಒಂದು ಊರಿಗೆ ಪ್ರಯಾಣ ಹೊರಟರು ಸರ್. ಒಂದು ಕುದುರೆ ಗಂಡ ಹೆಂಡತಿ. ಗಂಡ ಏನು ಮಾಡಿದ, ಹೆಂಡತಿ ನೀನು ಕೂತ್ಕಮ್ಮ, ಯಾಕೆ ನೀನು ಹೆಣ್ಸಲ್ಲ ಅಂತೇಳಿ ಕುದುರೆ ಹೋಗ್ರು. ಜನ ನೋಡಿದವರೆಲ್ಲ, ಅಲ್ರಿ ಇವ ಯಾವ ಗಂಡಸ್ರಿ, ಕುದುರೆ ಇರೋದು ಗಂಡಸರಿಗೆ, ಅದು ಲಕ್ಷಣ, ಇವನೇ ಹೆನ್ಪೆಕ್ಡ್ ಇರಬೇಕು. ನಿಮ್ಗೆ ಗೊತ್ತಲ್ಲ, ಈ ಗಂಡಸರಲ್ಲಿ 2 ವಿಧ, ಹೆಂಡತಿಗೆ ಹೆದರುವವರು ಮತ್ತು ಹೆಂಡತಿಗೆ ಹೆದರಿಲ್ಲ ಅಂತ ಸುಳ್ಳು ಹೇಳುವವರು. 2 ವರ್ಗ. ಹೆಂಡತಿಗೆ ಹೆದರುವವರು, ಹೆಂಡತಿಗೆ ಹೆದರುವುದಿಲ್ಲ ಅಂತ ಸುಳ್ಳು ಹೇಳುವ 2 ವರ್ಗ ಇರೋರು ಗಂಡಸರಲ್ಲಿ. ಅಲ್ಲ, ಅವರವರ ಹೆಂಡತಿಗೆ ಹೆದರಿದೆ ಪರವಾಗಿಲ್ಲ, ಅದು ಇನ್ನೊಬ್ಬರಿಗೆ ಹೆಂಡತಿಗೆ ಹೆದರ್ತಾರಲ್ಲ, ಅದು ಸಂಶಯಕ್ಕೆ ಕಾರಣ. ಇಲ್ಲಿ ಜನ ಹೇಳಕ್ಕೆ ಶುರು ಮಾಡಿದರು, ಏನಪ್ಪ ಇವನೇನು ಗಂಡಸ, ಆ ಹೆಂಡತಿ ಇವನು ಗಂಡಸಲ್ಲ, ಎಲ್ಲ ನಪಂಸಕ ಇರಬೇಕು, ಹೆಂಗಸನ್ನು ಕೂತ್ಕೊಳಿಸಿದಾನಲ್ಲ, ಇವನು ಹೋಗ್ಬೋದಿತ್ತಲ್ಲ ಅಂತ. ಅದನ್ನು ಕೇಳಿಸ್ಕೊಂಡು ಇವನಿಗೆ ಬೇಜಾರಾಯಿತು. ಸರಿಯಮ್ಮ ನೀನು ಇಳಿದ್ದೆ, ಇವಾಗ ಕೂತ. ಸ್ವಲ್ಪ ದೂರ ಹೋದಗಳ ಜನ ಬಿಡಲಿಲ್ಲ. ಅಲ್ರಿ ಇವನೊಂದು ಗಂಡಸ ಇಲ್ಲ ಪ್ರಾಣಿನ, ಪಾಪ ಹೆಣ್ಣು ಹೆಂಗಸು
ವೀಕರ್ ಸೆಕ್ಸ್, ಅವಳು ಕೂತ್ಕೊಳ್ಬೇಕಿತ್ತಲ್ಲ, ಇವತ್ತು ದಡಿಯಾಗಿ ಕೂತ್ಕೊಂಡು ಬಿಟ್ಟಿದ್ದಾರೆ. ಅಯ್ಯೋ ಸರಿಯಪ್ಪ ಅಂತ ಬೇಡ, ಇಲ್ಲ ಅಂತ ಹೇಳಿಬಿಟ್ಟು ಇವರಿಬ್ಬರು ಕೂತ್ಕೊಂಡು ಮುಂದಕ್ಕೆ ಹೋದರು. ಅಲ್ಲಿಗೆ ಜನ ಬಿಡಲ್ಲ, ಅಲ್ರಿ ಇವರು ಮನುಷ್ಯರ ಪ್ರಾಣಿಗಳ ಪಾಪ, ಒಂದು ಪ್ರಾಣಿ ಇವರು ಇಬ್ಬರು ಕೂತ್ಕೊಂಡಿದ್ದಾರಲ್ಲ, ಇದು ನ್ಯಾಯನ? ಬಿಡಲೇ ಇಲ್ಲ. ಸರಿ ಬೇಡಪ್ಪ ಅಂತ ಹೇಳ್ಬಿಟ್ಟು ಇವರು ಇಬ್ಬರು ಕೂಡ ನಡ್ಕೊಂಡು ಹೋದ್ರು, ಕುದುರೆ ಹೋಗಿದೆ, ಅದಕ್ಕೂ ಜನ ಬಿಡಲಿಲ್ಲ. ಅಲ್ರಿ ಇವ್ರಿಗೆ ಬುದ್ಧಿಗಿದೆಯಾ ಅಂತ ಮೂರ್ಖರು, ಕುದುರೆ ಇರೋದು ಯಾತಕ್ಕೆ? ಸವಾರಿ ಮಾಡಲಿಕ್ಕೆ ಅಲ್ಲ, ಇವ್ರಿಗೆ ಬುದ್ಧಿ ಇಲ್ಲ, ಹೋಗ್ತಾ ಇದ್ದಾರೆ. ಇವನು ಏನು ಮಾಡ್ಬೇಕು ಸರ್ ಹೇಳಿ? ಇದು ಲೋಕ. ಬದುಕೋ ಕಲೀಲಿ ಇದೊಂದು ಪಾಯಿಂಟ್. ಡೋಂಟ್ ವರಿ ಅಬೌಟ್ ದ ಕಮೆಂಟ್ಸ್. ಸರ್ ಒಂದೇ ಮಾತು ಹೇಳ್ತೇನೆ ಸರ್, ಅದ್ಭುತವಾದ ಮಾತು ಹೇಳ್ತೇನೆ. ನೀವು ಯಾವುದೇ ಬದುಕೋ ಕಲೀಲಿ ಹೇಳ್ತಕ್ಕಂಥದ್ದು, ನೀವು ಯಾವುದೇ ಕೆಲಸವನ್ನು ಮಾಡಿ, ಆದರೆ ನಿಮ್ಮ ಆತ್ಮಾನಂದವನ್ನು ಕೊಡುವಂಥ ಕೆಲಸ ಮಾಡಿ, ಹೊರತು ಇನ್ಯಾರಿಗೆ ಆನಂದ ಕೊಡೋದು ಮುಖ್ಯ ಅಲ್ಲ. ದೇವರು ಮೆಚ್ಚುವ ಕೆಲಸವನ್ನು ಮಾಡಿ, ಅಲ್ಲಿಗೆ ಸಾಕು. ಮನುಷ್ಯರನ್ನು ಮೆಚ್ಚುವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವ ಸರ್? ಅದು ಒಂದೇ ಅವನಿಗೆ ಅರ್ಪಿತ ಆಗಬೇಕು. ಕೃಷ್ಣಾರ್ಪಣ ಮಸ್ತು, ಜನರನ್ನು ಮೆಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮೊನ್ನೆ ಒಬ್ಬರು ರಾಜಕಾರಣಿಗಳು ಸಿಕ್ಕಿದ್ರು. ಅವರು ಒಂದು ಮಾತು ಹೇಳಿಬಿಟ್ರು, ಅದರಲ್ಲಿ ಒಂದು ಸಣ್ಣ ಅಪಶಬ್ದ ಇದೆ, ನಾನು ಅದನ್ನು ಹೇಳಬೇಕು, ದಯವಿಟ್ಟು ಅಪಾರ್ಥ ಮಾಡಿಬಿಡಿ. ಆದರೆ ಹೇಳಿದ್ದು ಮಾತ್ರ ಅದ್ಭುತವಾಗಿದೆ, ನನಗೆ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ಕೂತ್ಕೊಳ್ಳಿ ಕೇಳಿದ್ರು, ತುಂಬ ಒಳ್ಳೆಯ ಮಾತು ಹೇಳಿದರು. ಅವ್ರು ದೊಡ್ಡ ರಾಜಕಾರಣಿ, ಅವ್ರ ಬಗ್ಗೆ ನಿಮಗೆ ಹೇಳಬೇಡಿ. ಅವರನ್ನು ತುಂಬ ಕಮೆಂಟ್ ಮಾಡಲಿಕ್ಕೆ ಹೊರಟರು, ಯಾರೋ ಅಲ್ಪ ರಾಜಕಾರಣಿಗಳು. ನಾನು ಹೇಳಿದೆ, ಸರ್ ನಿಮ್ಮ ಬಗ್ಗೆ ತುಂಬ ಟೀಕೆ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ, ನೀವು ಒಳ್ಳೆ ಆನೆ ಅಂತೆ, ನೀವು ದೊಡ್ಡ ಬೆಳೆದ ರಾಜಕಾರಣಿ, ನೀವು ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಅವರೊಂದು ಹೇಳಿಬಿಟ್ರು ಮಾತು, ಪುತ್ತೂರೇ ಬನ್ನಿ ಇಲ್ಲಿ, ಆನೆಯ ಕುಂಡೆಗೆ ಇರುವೆ ಕಚ್ಚಿತು ಅಂತ, ಇರುವೆ ಕುಂಡೆಗೆ ಆನೆ ಕಚ್ಚಲಿಕ್ಕೆ ಆಗುತ್ತಾ? ಬಿಟ್ಟುಬಿಡಿ ಅಂತಂದರು. ಎಂಥ ಮಾತು ಹೇಳಿಬಿಟ್ರು. ಅಲ್ಲ, ಅವ್ರು ಹೇಳಿದ ಅಪಶಬ್ದ ಅರ್ಥ ಇದೆ ಅದರಲ್ಲಿ. ಇದು ಸರ್, ಆ ಕಾರಣಕ್ಕಾಗಿ ಲೋಕಕ್ಕೆ ನಾವು ಭಗವಂತನೇ ನಮ್ಮ ಆರಾಧ್ಯತೆ ಇಟ್ಕೊಳ್ಳೋಣ. ಹಾಗೆಯೇ ಬದುಕೋ ಕಲೆಯಲ್ಲಿ ಇನ್ನು 8 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೇನೆ. ಬದುಕೋ ಕಲೆಯಲ್ಲಿ ಬಹಳ ಮುಖ್ಯವಾಗಿದ್ದು ನೋಡಿ, ಯಾರಾದರೂ ಗೆದ್ದಾಗ ಚಪ್ಪಾಳೆ ಹೊಡೆಯುವ 2 ಕೈಗಳಿಗಿಂತ ಅವರು ಸೋತಾಗ ಅವರ ಕಣ್ಣೀರು ಒರೆಸುವ ಒಂದು ಬೆರಳೇ ಲೇಸು, ಒಂದು ಬೆರಳೇ ಮೇಲು ಅಲ್ವಾ ಸರ್? ಬದುಕು ಕಲೆಯಲ್ಲಿ ಒಂದು ಹೇಳ್ತೇನೆ, ನಾವು ಯಾರಿಗೂ ಮೋಸ ಮಾಡಬಾರ್ದು, ನಾವು ಯಾರಿಂದಲೂ ಮೋಸ ಹೋಗಬಾರ್ದು. ಅದುವೇ ಬದುಕು ಕಲೆ. ನಾವು ಯಾರಿಗೂ ಮೋಸ ಮಾಡಬಾರ್ದು, ನಾವು ಕೂಡ ಯಾರಿಂದಲೂ ಮೋಸ ಹೋಗಬಾರ್ದು. ಅದುವೇ ಬದುಕು ಕಲೆ. ಇದು ಬದುಕೋ ಕಲೆ. ಇದು ಮೋಸ ಹೋಗಿಬಿಡ್ತೇವೆ. ನನಗೊಂದು ಸಣ್ಣ ನಾಯಿ ಬೇಕಿತ್ತು, ಒಂದು ಸಲ ಹೋಗಿದ್ದೆ 5 ವರ್ಷ ಹಿಂದೆ. ಏನು ಆ ಟೈಮಲ್ಲಿ ಆಗ ಸರ್ ಇದಕ್ಕೆ 1000 ರೂಪಾಯಿ ಆಗುತ್ತೆ ಅಂತ ಸಣ್ಣ ನಾಯಿ ಮರಿಗೆ. ನಾನು ಹೇಳಿದೆ, ಏನಪ್ಪ 1000 ರೂಪಾಯಿ ಬೆಲೆ ಆಯ್ತಲ್ಲ ಭಾಳ. ಇಲ್ಲ ತಗೊಂಡೋಗಿ ಸರ್, ಇದು ಭಾಳ ಪ್ರಾಮಾಣಿಕವಾದ ನಾಯಿ. ನಾನು ಹೇಳಿದೆ, ನೀನು ಪ್ರಾಮಾಣಿಕವಾದ ನಾಯಿ ಹೇಗೆ ಹೇಳ್ತೀಯಾ ಹೇಳು. ಇಲ್ಲ ಸರ್ ನಾನು ಹೇಳ್ತೇನೆ ತಗೊಂಡೋಗಿ. ಹೇಗೆ ಹೇಳ್ತೀಯ? ಇದನ್ನು 3 ಸಲ ಮಾರಾಟ ಮಾಡಿದ್ದೇನೆ, 3 ಸಲ ಕೂಡ ಮತ್ತೆ ವಾಪಸ್ ನನ್ನ ಶಾಪಿಗೆ ಬಂದಿದೆ. ಇದು ಯಾವ ಪ್ರಾಮಾಣಿಕತೆ ಸರ್? ನಾನು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಬಂದಿದ್ದೆ. ಇಲ್ಲಿ ಅಂದರೆ ಇಲ್ಲಿ ಕಡಲೆಕಾಯಿ ಪರಿಚಯ ಆಗ್ತಾ ಇತ್ತು. ಇಲ್ಲಿ ಆಗ ನಮ್ಮ ಊರ ಕಡೆದು ಇಲ್ಲ, ನಮ್ಮ ದಕ್ಷಿಣ ಕಡೆದವ್ರು ಅಲ್ಲಿ ಇಲ್ಲ, ಅಲ್ಲಿ ಬರ್ತಾಯಿತ್ತು. ಆಗ ಒಂದು 10-20 ವರ್ಷಗಳ ಹಿಂದೆ ಆಗ 1 kg 30 ರೂಪಾಯಿ ಹೇಳ್ತಾ ಇದ್ದ. ಒಬ್ಬರು ಮಾತ್ರ 50 ರೂಪಾಯಿ ಹೇಳಿದ. ನಾನು ಹೇಳಿದೆ, ಯಾಕಪ್ಪ ಎಲ್ಲರೂ 30 ರೂಪಾಯಿ? ಸರ್ ನಿಮ್ಗೆ ಗೊತ್ತಿಲ್ಲ, ನೀವು ಘಟ್ಟದ ಕೆಳಗಿನವರು, ತಗೊಂಡೋಗಿ, ಇದು ಹೈಬ್ರಿಡ್ ವೆರೈಟಿ, ಸ್ಪೆಷಲ್ ವೆರೈಟಿ ಕಡಲೆಕಾಯಿ ಬೀಜ ತಗೊಂಡೋಗಿ ಅಂತ. ಆಯ್ತಪ್ಪ ತಗೊಂಡು ನಂಬಿಕೆ ಮಾಡಿ 50 ರೂಪಾಯಿ ಕೊಟ್ಟು ತಗೊಂಡೋದೆ. ಮನೆಗೆ ನಾನು ಗಂಡ ಹೆಂಡತಿ ಇಬ್ಬರು ಓಪನ್ ಮಾಡ್ತೇವೆ, ಒಳಗೆ ಬೀಜನೇ ಇಲ್ಲ. 50 ರೂಪಾಯಿಗೆ ವಾಪಸ್ ಬಂದೆ. ಪುಣ್ಯಾತ್ಮ, 50 ರೂಪಾಯಿ ತಗೊಂಡಿದ್ಯಾ, ಹೈಬ್ರಿಡ್ ವೆರೈಟಿ. ಅದಕ್ಕೆ ಹೇಳು ಸರ್, ನೀವು ಘಟ್ಟದಲ್ಲಿ ಏನು ಇದು ಅಂತಿಂತ ವೆರೈಟಿ ಅಲ್ಲ, ಇದು ಸೀಡ್ಲೆಸ್ ವೆರೈಟಿ. ಯಾವುದು? ಕಡಲೆಕಾಯಿ ಬೀಜ. ಅದಕ್ಕೆ ನಾನು ಹೇಳಿದ್ದು, ಯಾರಿಗೂ ನಾವು ಮೋಸ ಮಾಡಬಾರ್ದು, ಯಾರಿಂದಲೂ ಮೋಸ ಹೋಗಬಾರ್ದು ಅಂತ ಹೇಳಿತಾ, ಮೂಢನಂಬಿಕೆಗಳು ಇರಬಾರ್ದು ಸರ್. ನಾವು ತುಂಬ ಜನರು, ನಾನು ಹೇಳ್ತೇನೆ ಸರ್, ನನಗೆ ನೋಡಿ, ನನಗಂತೂ ಬಹಳ ಸುಸ್ತು ಹೊಡೆದು ಬಿಟ್ಟಿದ್ದೇನೆ. ಯಾಕಂದರೆ ತುಂಬ ಮೂಢನಂಬಿಕೆಗಳು ಸಮಾಜದಲ್ಲಿ. ನನ್ನನ್ನು ಯಾರೋ ಕೇಳಿದ್ರು, ಪುತ್ತೂರೇ ನಂಬಿಕೆ, ಅಪನಂಬಿಕೆ, ಮೂಢನಂಬಿಕೆ ಒಂದು ಉದಾಹರಣೆ ಹೇಳಿ ಅಂತಂದರು. ನಾನು ಹೇಳಿದೆ, ನಾನು ಊರಿಗೆ ಹೊರಡ್ತೇನೆ, ಹೋಗುವಾಗ ನಾನು ನನ್ನ ಮನೆಯನ್ನು ನನ್ನ ಕೆಲಸದವಳ ಕೈಯಲ್ಲಿ ಬೀದ ಕೈ ಅವಳ ಕೊಟ್ಟು ಹೋಗಿರ್ತೇನೆ. ಇದು ನಂಬಿಕೆ ಬೆಲೆ ಅಲ್ವಾ? ಹಾಗೆ ಹೋಗುವಾಗ ಪಕ್ಕದವ್ರ ಕರೆದು ಹೇಳ್ತೇನೆ, ಅವಳ ಮೇಲೆ ಒಂದು ಕಣ್ಣಿಟ್ಟುಕೊಳ್ಳಿ, ಇದು ಅಪನಂಬಿಕೆ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಬೆಕ್ಕಡ್ಡ ಬಂತಲ್ಲ, ಅಯ್ಯೋ ದಂದ ವಾಪಸ್ ಬರ್ತೇನಲ್ಲ, ಅದು ಮೂಢನಂಬಿಕೆ ಅಂತ ಅಂದೆ ನಾನು. ಇಷ್ಟೇ ವ್ಯತ್ಯಾಸ ಸರ್. ನಾನು ನಿಮಗೆ ಹೇಳಬಾರ್ದು, ಮೊನ್ನೆ ಒಬ್ಬರು 60ನೇ ಶಾಂತಿಗೆ ಹೋಗಿದ್ದೆ ನಾನು. 60ನೇ ಶಾಂತಿ ಹೋದಾಗ ಪಾಪ ಅವರು ಉದ್ದಿನ ವಡೆ ಮಾಡಿದರು.
ಆಗ ಯಾರ ಪುರೋಹಿತರು ಹೇಳಿದ್ರು, ಸರ್ ಇದು ಶುಭ ಕಾರ್ಯಕ್ಕೆ ಉದ್ದಿನ ವಡೆ ಮಾಡುವಂಗಿಲ್ಲ ಅಂತ ಯಾರು ಹೇಳಿದರು. ಏನು ಮಾಡೋಣ, ಇವರು ಹಿಟ್ಟು ಕಲಸಿ ಆಗಿದೆ. ಅಷ್ಟೊತ್ತಿಗೆ ಪುರೋಹಿತರಿಗೆ ಹೇಳಿದ್ರು, ಅಲ್ಲ ಪುರೋಹಿತರಿಗೆ ಉದ್ದಿನ ವಡೆ ಅಂದರೆ ಭಾಳ ಇಷ್ಟ, ಆದರೂ ಕೇಳೋಣ ಅವ್ರದ್ದು ಮಾತು ಅಂತ ಕೇಳಿದ್ರು. ಪುರೋಹಿತರಿಗೆ ಕೇಳಿದ್ರು, ಏನು ಮಾಡೋಣ ಸರ್? ಅಯ್ಯೋ ನನಗೂ ಇಷ್ಟ ಮಾಡಿಬಿಟ್ಟಿದ್ದಾರೆ, ಒಂದು ಕೆಲಸ ಮಾಡಿ, ನೀವು ವಡೆ ಮಾಡಿಬಿಡಿ, ಬೋಂಡ ಮಾಡಿಬೇಡಿ ಅಂತ. ಅದು ಪರವಾಗಿಲ್ಲ, ಇದು ಮೂಢನಂಬಿಕೆ ಅಲ್ವಾ? ಅಯ್ಯೋ ನಿಮಗೆ ಹೇಳಬಾರ್ದು. ನಾನು ಮೊನ್ನೆ ಒಂದು ಹಾಸ್ಪಿಟ್ಲಲ್ಲಿ ನಡೆದ ಘಟನೆ ನಿಮಗೆ ಹೇಳ್ತೇನೆ. ಒಬ್ಬರು, ದಯವಿಟ್ಟು ಏನು ಅಪಾರ್ಥ ಮಾಡಿಕೊಳ್ಬಿಟ್ರಿ, ಒಬ್ಬರು ಮಡಿವಂತ ಬ್ರಾಹ್ಮಣರು, ಬಹಳ ಮಡಿವಂತ ಬ್ರಾಹ್ಮಣರು, ಅವರಿಗೆ ಹಾರ್ಟ್ ಆಪರೇಷನ್ ಆಗಲೇಬೇಕಾಯಿತು. ಸರ್ ಇವತ್ತು ನೀವು ಮಾಡ್ಕೊಳ್ಳೇಬೇಕು ಅಂತಂದರು. ಅವರಿಗೆ ಅಟ್ಯಾಕ್ ಆಗಿದೆ. ಇಲ್ಲ ಇವತ್ತು ಅಮಾವಾಸ್ಯೆ ನಾನು ಮಾಡ್ಕೊಳ್ಳೋದಿಲ್ಲ ಅಂತಂದರು. ಇಲ್ಲ ನೀವು ಮಾಡಿಕೊಳ್ಳಿದ್ರೆ ನೀವು ಮತ್ತೆ ಅಮಾವಾಸ್ಯೆ ನೋಡಲಿಕ್ಕೆ ಸಿಗೋದಿಲ್ಲ, ಇವತ್ತು ನೀವು ಮಾಡಲೇಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಹಾಗೆ ಏನು ಮಾಡಿ, ರಕ್ತ ಯಾರು ಹತ್ರ ರಕ್ತ ಇಲ್ಲ, ಬ್ರಾಹ್ಮಣರಲ್ಲಿ ರಕ್ತ ಇರೋದಿಲ್ಲಲ್ಲ, ಯಾಕಂದರೆ ಅವರು ಬರೀ ಅನ್ನ ಸಾರಲ್ಲಿ ಏನು ಮಣ್ಣಗಟ್ಟ ರಕ್ತ ಇರುತ್ತೆ. ಸೊ ರಕ್ತ ಬೇಕು, ಕುಟುಂಬದಲ್ಲಿ ಯಾರು ಕೊಡೋಕ್ಕೆ ಯಾರಿಲ್ಲ, ಯಾರೊಬ್ಬರು ಕೊಡಲಿಕ್ಕೆ ಬಂದರು, ಬ್ಲಡ್ ಬ್ಯಾಗಿಗೆ ತಗೊಂಡಂತಂದರು. ಆಗ ಆ ಮನುಷ್ಯ ಹೇಳಿದು, ಇಲ್ಲ ನನಗೆ ಮಾಧ್ವ ಬ್ರಾಹ್ಮಣರ ರಕ್ತವೇ ಆಗಬೇಕು ಸರ್, ಬ್ಲಡ್ ಬ್ಯಾಂಕಲ್ಲಿ ಹಾಗೆಲ್ಲ ಹಾಕೋದಿಲ್ಲ ಸರ್. ಇಲ್ಲ ನನಗೆ ಅದೇ ಬೇಕು, ನನಗೆ ಬೇರೆ ಬ್ಲಡ್ ಬೇಡ, ಯಾಕಂದರೆ ಏನೇನೋ ತಿಂದು ಅದು ಆಗದ ರಕ್ತ ಅದು ಬೇಡ ಆಗಿದೆ. ಭತ್ತ ಸಿಗಲಿಲ್ಲ, ಹಿ ಡೈಡ್, ಬಿಲೀವ್ ಮಿ, ಹಿ ಡೈಡ್. ಇದು ಮೂಢನಂಬಿಕೆ. ನಿಮಗೆ ಹೇಳ್ತೇನೆ ಸರ್, ಈ ಮಡೆ ಸ್ನಾನ ಪ್ರೂವ್ ಮಿ, ಟೆಲ್ ಮಿ, ನೀವು ಉಂಡ ಎಜಲಲ್ಲಿ ಬಂದು ನಾನು ಹೊರಡಾಡಿದರೆ ನನ್ನ ಚರ್ಮ ವ್ಯಾಧಿ ಗುಣ ಆಗ್ತಾ ಅಂದರೆ ಐ ರಿಸೈನ್ ಮೈ ಪ್ರೊಫೆಷನ್. ಇದು ಯಾವ ರೀತಿ ಅಲ್ವೇ? ಈ ನದಿ ಸ್ನಾನಗಳು ಪಾಪ ತೊಳೆದಾವು ಅನ್ನೋದು ಭ್ರಮೆ. ನದಿ ಸ್ನಾನ ಪಾಪ ತೊಳೆಯೋದಿಲ್ಲ. ಅದು ನೀರು ಚೆನ್ನಾಗಿದ್ರೆ ನಿಮ್ಮ ಕೊಳೆ ತೊಳಿತಿರೋದು, ಪಾಪ ತೊಳಿಬೇಕಾದ್ರೆ ನಾವು ಪುಣ್ಯದ ಕೆಲಸ ಮಾಡಬೇಕು, ನದಿ ಸ್ನಾನ ಅಲ್ಲ. ಇದು ಇಂಪಾರ್ಟೆಂಟ್. ಪ್ರಾಣಿಗಳನ್ನು ಬಲಿ ಕೊಡ್ತೇವೆಲ್ಲ, ಪ್ರಾಣಿಗಳನ್ನ ಬಲಿ ಕೊಡಬಾರ್ದು, ನಮ್ಮ ಪಶುತ್ವವನ್ನು ಬಲಿ ಕೊಡಬೇಕು. ಒಂದು ಪ್ರಾಣಿಯನ್ನು ಬಲಿ ಕೊಟ್ಟು ನನಗೆ ಉದ್ಧಾರ ಆಗುತ್ತೆ ಅಂತ ಯಾವ ವೇದ ಹೇಳಿದೆ ಸರ್? ಟೆಲ್ ಮಿ ವೇರ್ ವಿಚ್ ಹ್ಯಾಸ್ ಟೋಲ್ಡ್ ಮಿ ಆನ್ ಅಕೌಂಟ್ ಆಫ್ ಯು ಐ ಗೆಟ್ ಪುಣ್ಯ. ಹೌ ಇಸ್ ಇಟ್ ಪಾಸಿಬಲ್? ನಮ್ಮ ದೇವರಿಗೆ ಭಕ್ತಿ ನಮ್ಮದು ಷರತ್ತು ಬದ್ಧ. ನನ್ನ ಮಗ ಈ ಸಲ ಪಾಸ್ ಆದರೆ ಗಣಪತಿ ನಿನಗೊಂದು ತೆಂಗಿನಕಾಯಿ, ನನ್ನ ಮಗ ಪಾಸ್ ಆದರೆ ತಿರುಪತಿ ತೆಂಬರಿ ನನ್ನ ತಲೆ ಕೂದಲು. ವೈ ಹಿ ವಾಂಟ್ಸ್ ಯುವರ್ ಡರ್ಟಿ ಹೇರ್ಸ್ ವಿತ್ ಡ್ಯಾಂಡ್ರಫ್? ಹೂ ವಾಂಟ್ಸ್ ಇಟ್? ಏನು ಒಂದು ಕಾಯಿಗೆ ಗಣಪತಿ ಪಾಸ್ ಮಾಡಿಬಿಡ್ತಾನ? ರಾಜಕಾರಣಿಗಳು ಈ ಸಲ ನಾನು ಚುನಾವಣೆಯಲ್ಲಿ ಗೆದ್ದರೆ ನೀನು ತಲೆಗೊಂದು ಬೆಳ್ಳಿ ಕಿರೀಟ, ಇಲ್ಲದ್ರೆ ಇಲ್ವಾ? ಅದು ನಾನು ಮೊನ್ನೆ ರಾಘವೇಂದ್ರ ಸ್ವಾಮಿಗಳ ಅರ್ಧನ ನನಗೆ ಈ ಸಲ ಪ್ರವಚನವಾಗಿ ಅಲ್ಲಿ ಹೇಳಿದೆ ಭಕ್ತಿ ಹೇಗಿರಬೇಕು ಅಂತ. ಅದನ್ನು ಮಾಡಬೇಕು ಸ್ನೇಹಿತರೆ, ಆಯ್ತು ಅಂತ ಹೇಳಿ ಮೂಢನಂಬಿಕೆ ಇರಬಾರ್ದು ಅಂತ ಹೇಳ್ತಾ, ಕೊನೆಯದಾಗಿ ನಾನು ಕೊನೆ ಮಾತನ್ನು ಹೇಳ್ತೇನೆ. ದಯವಿಟ್ಟು ಬೆರೆಸಿಕೊಳ್ಳಿ. ಇದು ಒಳ್ಳೆಯ ಮಾತು, ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ತಾವು ಬೆರೆಸ್ಕೊಳ್ಬೇಕು. ಮೊದಲು ಅರ್ಥೈಸಿಕೊಳ್ಬೇಕು. ಒಂದು ಒಳ್ಳೆಯ ಮಾತು ಬರೆದಿದ್ದೇನೆ ನೋಡಿ, ನಕ್ಷತ್ರದಲ್ಲಿ ಹೊರಗೆ ಲಭ್ಯ ಇದೆ ಪುಸ್ತಕಗಳು, ಯಾರು ತಗೊಳ್ಳಿ, ಆ ಬೆಲೆ ಅತಿ ಕಡಿಮೆ ಬೆಲೆಯಲ್ಲಿ. ಅರ್ಥೈಸು ಬಂಧುಗಳನ್ನು ನಷ್ಟದಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯುವರ್ ರಿಲೇಟಿವ್ಸ್ ವೆನ್ ಯು ಆರ್ ಇನ್ ಡಿಫಿಕಲ್ಟಿ. ಅರ್ಥೈಸು ಬಂಧುಗಳನ್ನು ಕಷ್ಟದಲ್ಲಿ, ಅರ್ಥೈಸು ಮಿತ್ರರನ್ನು ನಷ್ಟದಲ್ಲಿ, ಅರ್ಥೈಸು ಮಕ್ಕಳನ್ನು ವೃದ್ಧಾಪ್ಯದಲ್ಲಿ, ಅರ್ಥೈಸು ಮಡದಿಯನ್ನು ನಿನ್ನಂತ್ಯ ಕಾಲದಲ್ಲಿ, ಅರ್ಥೈಸು ನಿನ್ನ ನೀ ಏಕಾಂತದಲ್ಲಿ. ಇದು ಅರ್ಥೈಸ, ಯು ಹ್ಯಾವ್ ಟು ಕಮ್ ಟು ನೋ ದ್ಯಾಟ್ ಅಂತ ಹೇಳುತ್ತಾ, ಸ್ನೇಹಿತರೆ, ಬಹಳ ಮುಖ್ಯವಾಗಿದ್ದು ನಾವು ಬೆರೆಸ್ಕೊಳ್ಬೇಕು. ಇದು ಒಳ್ಳೆಯ ಮಾತು. ಏನನ್ನು ಬೆರೆಸಬೇಕು? ನಮಗೆಲ್ಲರಿಗೂ ಮುಖ ಇದೆಲ್ಲ, ಮುಖಕ್ಕೆ ಮಂದಹಾಸವನ್ನು ಬೆರೆಸಿಕೊಳ್ಳಿ, ತುಂಬ ಸುಂದರವಾಗಿ ಕಾಣ್ತೀರಿ. ಗಾಂಧೀಜಿ ಹೇಳ್ತಾರೆ, ಯು ಆರ್ ನಾಟ್ ಫುಲ್ಲಿ ಡ್ರೆಸ್ಡ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್ ಬಿಫೋರ್ ಯು ಲೀವ್ ದ ಹೌಸ್. ಮೈ ಫೇಸ್ ಇಸ್ ನಾಟ್ ಮೈ ಚಾಯ್ಸ್ ಬಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ಇಸ್ ಮೈ ಚಾಯ್ಸ್. ಮುಖ ನನ್ನ ಆಯ್ಕೆ ಅಲ್ಲ, ಆದರೆ ನಗು ನನ್ನ ಆಯ್ಕೆ. ಮುಖಕ್ಕೆ ಮಂದಹಾಸವನ್ನು ಬೆರೆಸಿಕೊಳ್ಳೋಣ ಅಲ್ವಾ? ಅದೇ ರೀತಿಯಲ್ಲಿ ಮಾತಿಗೆ ಮಮತೆ, ಘನತೆ, ತೂಕ, ತಕ್ಕ ಪಾಕ ನಾಳೆ ವಿಷಯ. ಅದೇ ರೀತಿಯಲ್ಲಿ ಮೃಗತ್ವಕ್ಕೆ ಮನುಷ್ಯತ್ವ, ಮನುಷ್ಯತ್ವಕ್ಕೆ ದೈವತ್ವ ಬೆರೆಸಿಕೊಳ್ಬೇಕು. ನನ್ನದು ನನ್ನದೇ, ನಿನ್ನದು ನಿನ್ನದೇ, ಇದು ಮನುಷ್ಯತ್ವ. ನನ್ನದು ನನ್ನದೇ, ನಿನ್ನದು ನನ್ನದೇ, ಇದು ಮೃಗತ್ವ. ಅಪ್ಪ ನಿನ್ನದು ನಿನ್ನದೇ, ನನ್ನದು ನಿನ್ನದೇ, ಇದು ದೈವತ್ವ. ಅದನ್ನು ಬೆರೆಸ್ಕೊಳ್ಬೇಕು. ಅಧಿಕಾರಕ್ಕೆ ಅನುಕಂಪ ಬೆರೆಸ್ಕೊಳ್ಬೇಕು. ಆಂತರಿಕ ಸೌಂದರ್ಯ, ಶಾರೀರಿಕ ಸೌಂದರ್ಯಕ್ಕೆ ಆಂತರಿಕ ಸೌಂದರ್ಯ ಬೆರೆಸ್ಕೊಳ್ಬೇಕು. 36 ಸಲ ಪ್ರಸಾರ ಆಯಿತು ಜ್ಞಾನವಾಣಿಯಲ್ಲಿ. ಓನ್ಲಿ ಒನ್ ಟಾಪಿಕ್, ವಾಟ್ ಈಸ್ ಇಂಟರ್ನಲ್ ಬ್ಯೂಟಿ. ನಾನು ಹೇಳಿದೆ, ಐಶ್ವರ್ಯ ರೈಯವರು ವಿಶ್ವ ಸುಂದರಿಯಾದರು ಅವರ ಶಾರೀರಿಕ ಸೌಂದರ್ಯಕ್ಕೆ, ಬಟ್ ಮದರ್ ತೆರೆಸಾ ಗಾಟ್ ಎ ನೋಬೆಲ್ ಪ್ರೈಸ್ ಫಾರ್ ಅವರ್ ಇಂಟರ್ನಲ್ ಬ್ಯೂಟಿ. ಅದನ್ನು ಬೆರೆಸ್ಕೊಳ್ಳಿ. ಶ್ರೀರಾಮಚಂದ್ರನಿಗೆ 2 ಸೌಂದರ್ಯ ಕೂಡ ಇತ್ತು. ಸರಿ, ಇದಕ್ಕೆ ಮುಪ್ಪಿನ ಭಯ ಇದೆ, ರೋಗದ ಭಯ ಇದೆ. ನನ್ನ ಆಂತರಿಕ ಸೌಂದರ್ಯಕ್ಕೆ ಯಾವ ಭಯವೂ ಕೂಡ ಯಾರು ಕೂಡ ಎಷ್ಟು ಬೇಕಾದ್ರೂ ಬೆಳೆಸ್ಕೊಳ್ಬೋದು. ಅದನ್ನು ಬೆಳೆಸ್ಕೊಳ್ಬೇಕು. ಶಿಕ್ಷಣಕ್ಕೆ ಸಂಸ್ಕಾರ. ಒಂದು ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಗಿವ್ ಎಜುಕೇಷನ್ ಟು ದ ಇಲಿಟ್ರೇಟ್ ಬಟ್ ಮೋರ್ ಎಜುಕೇಷನ್ ಟು ದ ಲಿಟ್ರೇಟ್. ಏನು ಮಾತು ಸರ್ ಇದು? ಸಂಸ್ಕಾರ ಕೊಡಬೇಕು. ಇವತ್ತಿನ ವಿದ್ಯಾರ್ಥಿಗಳ ಮಕ್ಕಳೆಲ್ಲ, ಮೈ ಮೈನ್ ಟಾರ್ಗೆಟ್ ಆರ್ ಯೂತ್ಸ್. ಯು ಅರೇಂಜ್ ಫಾರ್ ದ ಟಾಕ್ ವಿತ್ ದ ಯೂತ್, ದೇ ಕಾಂಟ್ ಎಸ್ಕೇಪ್ ಬೈ ಒನ್ ಸಿಂಗಲ್ ವರ್ಡ್.
ಇಟ್ಸ್ ಇಂಪಾರ್ಟೆಂಟ್ ಟು ಬಿ ಕಲ್ಚರ್ಡ್ ಇನ್ ಅಡಿಷನ್ ಟು ಬಿ ಎಜುಕೇಟೆಡ್. ಶಿಕ್ಷಣ ಬೇರೆ, ಸಂಸ್ಕಾರ ಬೇರೆ, ಅದನ್ನು ಕೊಡಿ. ವಿದ್ಯೆಗೆ ವಿನಯ ಬೆರೆಸಿಕೊಳ್ಳಿ. ವಿದ್ಯಾ ದದಾತಿ ವಿನಯಂ, ವಿನಯ ದದಾತಿ ಪಾತ್ರತಾ, ಅದನ್ನು ಬೆರೆಸಿಕೊಳ್ಬೇಕು. ವಿನಮ್ರತೆ ಬೇಕು. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಬಿಟ್ಟ ಗಿಡ ಬಾಗುತ್ತದೆ. ಏನನ್ನು ಕೊಡದ ಮಾನವ ದೇಹ ಬಿಗುಮಾನದಿಂದ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಸದ್ಗುಣ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವ ಲಕುಬೀರ ಮಾಡೋಣ, ಅವನಿಗಿಲ್ಲ ಗರ್ವ. ಕೆಲವರಿಗೆ ಸ್ವಲ್ಪ ಹಣ ದುಡ್ಡು ಬಂದರೆ, ಮೊನ್ನೆ ಯಾರು ಹೇಳ್ತೀವಿ ಸರ್, ಔಟ್ ಆಫ್ 70 kg ಬಾಡಿ ವೆಯ್ಟ್ ಓನ್ಲಿ 20 kg ಓನ್ಲಿ ಹೆಡ್ ವೆಯ್ಟ್ ಅಂತ. ಅದು ಬೇಡ ನೋಡಿ. ತುಕ್ಕು ಮಾತ್ರ ಉಕ್ಕನ್ನು ನಾಶ ಮಾಡಲು ಬಲ್ಲದು, ಅದೇ ರೀತಿ ಸುಕ್ಕು ಮಾತ್ರ ಮನುಷ್ಯನನ್ನು ನಾಶ ಮಾಡಬಲ್ಲದು. ಬಹಳ ಮುಖ್ಯ. ಯೌವನದಲ್ಲಿ ಸುಕ್ಕು, ವೃದ್ಧಾಪ್ಯದಲ್ಲಿ ಸುಕ್ಕು, ಇಷ್ಟೇ ಜೀವನ. ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಸಂಬಂಧಗಳಿಗೆ ಸೌಹಾರ್ದತೆ, ಅಧಿಕಾರಕ್ಕೆ ಅನುಕಂಪ, ಇದನ್ನು ಬೆಳೆಸ್ಕೊಳ್ತಾ ಹೇಳ್ತಾ ಕೊನೆಯ ಭಾಗ ಮುಖ್ಯ ಅಲ್ಲ. ಇದು ಬಹಳ ಒಂದು ಒಳ್ಳೆಯ ಭಾಗ. ಇದನ್ನು ಮುಗಿಸಿ ನಾನಿವತ್ತು ಮಾತನ್ನು ಮುಗಿಸಬೇಕು. ತುಂಬ ಅದ್ಭುತವಾಗಿದೆ ಈ ಒಂದು ಕಾನ್ಸೆಪ್ಟ್. ಬಂಧುಗಳೇ, ನಾವು ಸೇವಿಸುವ ಆಹಾರ ಮುಖ್ಯವಲ್ಲ, ನಾವು ನಡೆಸುವ ವ್ಯವಹಾರ ಮುಖ್ಯ, ಇಂಪಾರ್ಟೆಂಟ್. ನಮ್ಮಲ್ಲಿ ಮಾಂಸಾಹಾರಿಗಳಿದ್ದಾರೆ, ಸಸ್ಯಾಹಾರಿಗಳಿದ್ದಾರೆ. ಏನು ಮಾಂಸಾಹಾರಿಗಳೆಲ್ಲ ದುಷ್ಟರಾಗಬೇಕಾಗಿಲ್ಲ, ಸಸ್ಯಾಹಾರಿಗಳೆಲ್ಲ ಭಗವಂತರೇ ಆಗಬೇಕಾಗಿಲ್ಲ. ಇಟ್ಸ್ ಅ ಮ್ಯಾಟರ್ ಆಫ್ ಅವೈಲಬಿಲಿಟಿ ಆ್ಯಂಡ್ ನ್ಯೂಟ್ರಿಷನ್. ಆಹಾರ ಮುಖ್ಯವಲ್ಲ, ನಡೆಸುವ ವ್ಯವಹಾರ ಮುಖ್ಯ. ನನ್ನ ಆಚರಣೆಗಳು ಮುಖ್ಯವಲ್ಲ, ನನ್ನ ವಿಚಾರಧಾರೆಗಳು ಮುಖ್ಯ. ಕೆಟ್ಟ ಕೆಲಸವನ್ನು ಮಾಡುವವನು ಅವನು 10 ಸಲ ದೇವಸ್ಥಾನಕ್ಕೆ ಹೋದರೂ ಕೂಡ ಅವನು ಸ್ವರ್ಗಕ್ಕೆ ಹೋಗಲಾರ. ಒಳ್ಳೆಯ ಕೆಲಸ ಮಾಡುವನು ದೇವಸ್ಥಾನಕ್ಕೆ ಹೋಗದಿದ್ದರೂ ಅವನು ನರಕಕ್ಕೆ ಹೋಗಲಾರ. ನನ್ನ ನೋಟ ಮುಖ್ಯ ಅಲ್ಲ, ನನ್ನ ನಡತೆ ಮುಖ್ಯ. ಶಾರೀರಿಕ ಮಡಿವಂತಿಕೆಯ ಜೊತೆ ಹೃದಯದ ಶ್ರೀಮಂತಿಕೆಯೂ ಬೇಕು, ಹೃದಯದ ಮಡಿವಂತಿಕೆಯೂ ಬೇಕು. ತಾಳನೋ ಹರಿ ತಾಳನೋ, ಹೊರಗೆ ಮಿಂದು ಒಳಗೆ ಮೀಯದವರ ತಾಳನೋ ಹರಿ ತಾಳನೋ. ಸ್ನೇಹಿತರೆ, ಒಬ್ಬನ ವಯಸ್ಸು ಮುಖ್ಯ ಅಲ್ಲ, ಅವನ ವರ್ಚಸ್ಸು ಮುಖ್ಯ. ಆದಿ ಶಂಕರಾಚಾರ್ಯರು ಬದುಕಿದ್ದು ಕೇವಲ 32 ವರ್ಷ. ಅವರು ಜಗತ್ತಿಗೆ ಗುರುಗಳಾದರು. ಸ್ವಾಮಿ ವಿವೇಕಾನಂದ ಬದುಕಿದ್ದು ಕೇವಲ 39 ವರ್ಷ, ವೀರ ಸನ್ಯಾಸಿ ಆಗಿದ್ದರು. ವಯಸ್ಸು ಮುಖ್ಯ ಅಲ್ಲ, ವರ್ಚಸ್ಸು ಮುಖ್ಯ. ಚರಿತ್ರೆ ಮುಖ್ಯ ಅಲ್ಲ, ಅವರ ಚಾರಿತ್ರ್ಯ ಮುಖ್ಯ. ಏನು ಭಗವಾನ್ ಬುದ್ಧ ರಾತ್ರಿ ಎದ್ದ, ಮಕ್ಕಳನ್ನು ಬಿಟ್ಟ, ಹೆಂಡತಿ ಬಿಟ್ಟ, ಅವನು ದೊಡ್ಡ ಭಗವಾನ್ ಬುದ್ಧ ಆದ. ನಮ್ಮಲ್ಲಿ ಕೂಡ ಕೆಲವರು ರಾತ್ರಿ ಎದ್ದು ಹೋಗ್ತಾರೆ, ಆದರೆ ಅವರ ಬುದ್ಧರು ಆಗೋದಿಲ್ಲ. ಅವ್ರು ಎಲ್ಲಿ ಹೋಗ್ತಾರೆ ಯಾರಿಗೊತ್ತು? ಏನು ಮನೆಯಲ್ಲಿ ರಾಮಚಂದ್ರ ಫೋಟೋ ಇಟ್ಟ ಮಾತ್ರ ಯಾರು ಕೂಡ ರಾಮಚಂದ್ರ ಆಗೋದಿಲ್ಲ. ಚರಿತ್ರೆ ಮುಖ್ಯ ಅಲ್ಲ, ಚಾರಿತ್ರ್ಯ ಮುಖ್ಯ. ಬೋಧನೆ ಮುಖ್ಯ ಅಲ್ಲ, ಪಾಲನೆ ಮುಖ್ಯ. ಎನ್ನ ನುಡಿಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯು ಕೂಡಿರೆ ಕೂಡಲ ಸಂಗಮ ದೇವ ಎನ್ನೊಳಗಲಿಪ್ಪನಯ್ಯ. ಸರ್, ಯೋಜನೆ ಮುಖ್ಯ ಅಲ್ಲ, ಚಾಲನೆ ಮುಖ್ಯ. ವೈ ಅವರ್ ಗೌರ್ಮೆಂಟ್ ಈಸ್ ಫೇಲಿಂಗ್? ಲಾಟ್ಸ್ ಆಫ್ ಯೋಜನೆ, ಚಾಲನೆ ಇಲ್ವೇ ಇಲ್ಲ, ಎಲ್ಲ ಬಿದ್ದೋಗಿದೆ ಅಲ್ವಾ ಸರ್? ಯೋಜನೆ ಮುಖ್ಯ ಅಲ್ಲ, ಚಾಲನೆ ಮುಖ್ಯ. ಅದೇ ರೀತಿಯಲ್ಲಿ ಶಂಕುಸ್ಥಾಪನೆ ಮುಖ್ಯ ಅಲ್ಲ, ಉದ್ಘಾಟನಾ ಸಮಾರಂಭ ಮುಖ್ಯ. ನನ್ನ ಮೊನ್ನೆ ಯಾರ ಕೇಳಿದ, ಪುತ್ರರೇ ಶಂಕುಸ್ಥಾಪನೆ ಅಂದರೆ ಏನು? ನಾನು ಹೇಳಿದೆ, ಒಳ್ಳೆಯ ಕೆಲಸಕ್ಕೆ ದೊಡ್ಡವರು ಬಂದು ಕಲ್ಲು ಹಾಕೋದು, ಅದು ಶಂಕುಸ್ಥಾಪನೆ ಅಂತ ಹೇಳಿದೆ ನಾನು. ಅಲ್ವೋ ಸರ್? ಅದು ಶಂಕುಸ್ಥಾಪನೆ, ಹೌದಾ ಅಲ್ವ ಹೇಳಿ? ಅದು ಮುಖ್ಯ. ಒಬ್ಬ ವ್ಯಕ್ತಿ ಎಷ್ಟು ಉಂಡ ಅನ್ನೋದು ಮುಖ್ಯವಲ್ಲ, ಉಂಡಿದ್ರಲ್ಲಿ ತಿಂದಿದ್ರಲ್ಲಿ ಎಷ್ಟನ್ನು ಜೀರ್ಣಿಸಿಕೊಂಡ ಅನ್ನೋದು ಬಹಳ ಮುಖ್ಯ. ಎಷ್ಟು ಉಂಡರೇಮ್ನಿ, ಪುಷ್ಟಿ ಮೈಗಾಗೋದು ಹೊಟ್ಟೆ ಜೀರ್ಣಿಸುವಷ್ಟೇ, ಮಿಕ್ಕುದೆಲ್ಲ ಕಸ. ಮೊನ್ನೆ ನನ್ನನ್ನು ಯಾರ ಕೇಳಿದೆ, ಪುತ್ರರೇ ನಮ್ಮ ಈ ಆರೋಗ್ಯ ಮತ್ತು ನನ್ನ ಅನುಭವ ಯಾವುದರ ಮೇಲೆ ಅವಲಂಬಿತವಾಗಿದೆ? ನಾನು ಹೇಳಿದೆ, ತಮಾಷೆಯಾಗಿ ಹೇಳಿದೆ, ನೋಡಿ ನೀವು ತಿಳ್ಕೊಂಡ ಹಾಗೆ ನಿಮ್ಮ ಬುದ್ಧಿ, ನೀವು ತಿಂದ್ಕೊಂಡ ಹಾಗೆ ನಿಮ್ಮ ಲದ್ದಿ ಅಂತ ಹೇಳಿದೆ ನಾನು. ಅಷ್ಟೇ, ಇನ್ನೇನು ಮನಗಟ್ಟೆ ಇಲ್ಲ. ಒಬ್ಬ ವ್ಯಕ್ತಿ ಈ ಭೂಮಿಗೆ ಹೇಗೆ ಬಂದ ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ, ಆ ಬಂದವ ಹೇಗೆ ಹೋದ ಅನ್ನೋದು ಮುಖ್ಯ. ಒಬ್ಬ ವ್ಯಕ್ತಿ ಈ ಭೂಮಿಯನ್ನು, ಈ ಜಗತ್ತನ್ನು ಹೇಗೆ ಬಿಟ್ಟ ಅನ್ನೋದು ಮುಖ್ಯವಲ್ಲ, ಆ ಬಿಟ್ಟು ಹೋಗುವ ಮೊದಲು ಏನನ್ನು ಕೊಟ್ಟ ಅನ್ನೋದು ಮುಖ್ಯ ಅಂತ ಹೇಳುತ್ತಾ, ಬರುವಾಗ ನಮಗಿದ್ದದ್ದು ಕೇವಲ ಉಸಿರು, ಹೆಸರಲ್ಲ. ಸಾಯುವಾಗ ಉಸಿರಿಲ್ಲ, ಒಳ್ಳೆಯ ಹೆಸರಿರಲಿ. ಇದುವೇ ಬದುಕೋ ಕಲೆ. ನಮಸ್ಕಾರ.